ರಾಜೇಂದ್ರ ಶೆಟ್ಟಿ ಹಿರಿಯ ಗ್ರಾಮ ಪಂಚಾಯತ್ ಸದಸ್ಯರು 45ನೇ ಕ್ಷೇತ್ರದವರ ನೇತೃತ್ವದಲ್ಲಿ ಮಾಡಿಕೊಂಡು ಕೊನೆಯ ಕ್ಷಣದಲ್ಲಿ ಬರುವಾಗಲೇ ಒಂದು ಈಶ್ವರನ ಮೂರ್ತಿ ಕಾಣಬಹುದು. ಆ ರೀತಿ ಒಟ್ಟು ಒಂದು ಅಚ್ಚುಕಟ್ಟಾದ ಮಾದರಿಯಾಗಿ ಅಭಿವೃದ್ಧಿಪಡಿಸುವುದು ಮತ್ತು ಇಡೀ ಉಡುಪಿ ಜಿಲ್ಲೆಯಲ್ಲೇ ಇದೊಂದು ಮಾದರಿಯಾದಂಥ ಒಂದು ರುದ್ರಭೂಮಿ ಅಂತ ಹೇಳಬಹುದು. ಇಂಥ ಪ್ರಕ್ರಿಯೆಯನ್ನು ನಡೆಸಿದ್ರೆ ಅಲ್ಲ ಇದೆ ಈ ರುದ್ರಭೂಮಿಯೊಳಗೆ ಅಂತಹ ಒಂದು ಅದ್ಭುತವಾದ ರುದ್ರಭೂಮಿ ನಮ್ಮ ಕಳಕೂರು ಸಂಸ್ಥೆಯ ಪರಿಸರದಲ್ಲಿ ನಿರ್ಮಾಣಗೊಂಡಿದೆ. ಶಿವನಿಗೆ ಮಾಲಾರ್ಪಣೆಯನ್ನು ಮಾಡುವುದರ ಮೂಲಕವಾಗಿ ಕಚೇರಿಯ ಉದ್ಘಾಟನೆಯನ್ನು ಮಾಡುವುದರ ಮೂಲಕವಾಗಿ ನಮ್ಮೆಲ್ಲ ಕಾರ್ಯಕ್ರಮಗಳು ಕೂಡ ನೆರವೇರಲಿಕ್ಕಿದೆ. ಶ್ರೀ ಜಯರಾಮ್ ನಾಯ್ಕ್, ಶ್ರೀನಿವಾಸ್ ಹೆಬ್ಬಾರ್, ಗಿರೀಶ್ ಶೆಟ್ಟಿ ಎಂಎನ್, ಶ್ರೀ ಶರಣ್ ಎಲ್ಲ ದಾನಿಗಳನ್ನ ವೇದಿಕೆಯ ಮೇಲ್ಭಾಗಕ್ಕೆ ಆಹ್ವಾನಿಸುತ್ತಿದ್ದೇವೆ. ಬನ್ನಿ, ನೀವೆಲ್ಲರೂ ವೇದಿಕೆಯನ್ನ ಅಲಂಕರಿಸಬೇಕು ಎನ್ನುವುದೇ ನಮ್ಮ ಆಶಯ. ಕಾರ್ಯಕ್ರಮದಲ್ಲಿ ಷೋಡಶ ಸಂಸ್ಕಾರಗಳಲ್ಲಿ ಶ್ರೇಷ್ಠವಾದಂತಹ ಅಂತ್ಯ ಸಂಸ್ಕಾರ, ಕೊನೆಯ ಮನುಷ್ಯನ ಸಂಸ್ಕಾರದ ಒಂದು ಭಾಗವಾಗಿರುವಂತಹ ಹಿಂದೂ ರುದ್ರಭೂಮಿ, ಇದರ ಉದ್ಘಾಟನೆಯ ಕಾರ್ಯಕ್ರಮದಲ್ಲಿ ಈಗಾಗಲೇ ಎಲ್ಲ ಅತಿಥಿಗಳು ವೇದಿಕೆಯ ಗೌರವದ ಆಸನಗಳಲ್ಲಿ ಕುಳ್ಳಿರಿಸಿಕೊಂಡು ದೇವತಾ ಗಂಗಜಟಾಧರ ಗೌರಿ ಶಂಕರ ಗಿರಿಜಾ ಮನುರಮಣ ಜಯ ಮೃತ್ಯುಂಜಯ ಶುಭ ಮಂಗಳಕಾರ ವಂದಿತ ಶುಭ ಶರಣ. ಗಂಗಜಟಾಧರ ಗೌರಿ ಶಂಕರ ಗಿರಿಜಾ ಮನುರಮಣ ಜಯ ಮೃತ್ಯುಂಜಯ ಶುಭ ಮಂಗಳಕಾರ ವಂದಿತ ಶುಭ ಚರಣ. ನಂದಿವಾಹನ ನಾಗಭೂಷಣ ನಿರುಪಮ ಗುಣ ಸದನ ನಟನ ಮನೋಹರ ನೀಲಕಂಠ ಸ್ವಾಮಿ, ನಟನ ಮನೋಹರ ನೀಲಕಂಠ ಸ್ವಾಮಿ. ಮಹಾದೇವಾಯ ನಮಃ, ಮಹಾದೇವಾಯ ನಮಃ. ಗಂಗಜಟಾಧರ ಗೌರಿ ಶಂಕರ ಗಿರಿಜಾ ಮನುರ
जय शुभ मंगलकार वंदित शुभ चरण वंदित शुभ चरण ವಂದಿತ ಶುಭ ಚರಣ. 38ನೇ ಕಳತೂರು ಗ್ರಾಮ ಪಂಚಾಯತ್ ಹಾಗೂ ಸ್ಮಶಾನಾಭಿವೃದ್ಧಿ ಸಮಿತಿ 38ನೇ ಕಳತೂರು ಸಂತೆಕಟ್ಟೆ ರಿಜಿಸ್ಟರ್ಡ್ ಇದರ ಈ ಉದ್ಘಾಟನಾ ಸಮಾರಂಭದಲ್ಲಿ ಇವತ್ತಿನ ಈ ಉದ್ಘಾಟನಾ ಸಮಾರಂಭದಲ್ಲಿ ಭಾಗಿಯಾಗಿರ್ತಕ್ಕಂಥ ಜನಪ್ರಿಯ ಮಾಜಿ ಶಾಸಕರಾಗಿರ್ತಕ್ಕಂಥ ರಘುಪತಿ ಭಟ್ ಇವರನ್ನು ಈ ನಮ್ಮ ಸಮಾರಂಭಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಮಂತರಿಗೆ ಪುಷ್ಪಗಳ ರಾಣಿ ಗುಲಾಬಿಯನ್ನು ಇಟ್ಟು ಆತ್ಮೀಯವಾಗಿ ಸ್ವಾಗತಿಸಿಕೊಳ್ಳುವರೆ ನವೀನ್ ಶೆಟ್ಟಿ ಕಳತೂರು ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಯುತ ರಘುಪತಿ ಭಟ್ ಇವರಿಗೆ ಪುಷ್ಪವನ್ನು ನೀಡಿ ಸ್ವಾಗತಿಸಿಕೊಳ್ಳುವಂತೆ ನವೀನ್ ಶೆಟ್ಟಿ ಕಳತೂರು. ಇನ್ನೋರ್ವ ಅತಿಥಿಯಾಗಿ ಆಗಮಿಸತಕ್ಕಂಥ MA ಗಫೂರ್ ಕರಾವಳಿ ಪ್ರಾಧಿಕಾರ ಇವರು ನಮ್ಮಲ್ಲಿ ಕೇಳಿಕೊಂಡಾಗ ಆತ್ಮೀಯವಾಗಿ ಒಪ್ಪಿಕೊಂಡಿರ್ತಾರೆ. ಅವರಿಗೂ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತರಿಗೆ ಪುಷ್ಪವನ್ನು ನೀಡಿ ಸ್ವಾಗತಿಸಿಕೊಳ್ಳುವಂತೆ ಮುತ್ತು ಪೂಜಾರಿ ಇವರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಹಿರಿಯರಾದಂತಹ ಶ್ರೀಯುತ ಮುತ್ತು ಪೂಜಾರಿ ಇವರು ನಮ್ಮ ಕಾರ್ಯಕಾರಿ ಸಮಿತಿಯ ಸದಸ್ಯರು, ಸ್ಮಶಾನಾಭಿವೃದ್ಧಿ ಸಮಿತಿಯ ಸದಸ್ಯರಾದ ಮುತ್ತು ಪೂಜಾರಿ ಇವರು. ಇನ್ನೋರ್ವ ಅತಿಥಿಯಾಗಿ ಆಗಮಿಸಿರ್ತಕ್ಕಂಥ ಉಡುಪಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಕ್ಕಂಥ ದಿನಕರ್ ಹೇರೂರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತರಿಗೆ ರವಿ ಪೂಜಾರಿ ಸಂತೆಕಟ್ಟೆ ಇವರು ಪುಷ್ಪವನ್ನು ನೀಡಿ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ನಮ್ಮೊಂದಿಗೆ ನಮ್ಮವರೇ ಆಗಿರ್ತಕ್ಕಂಥ ಉದ್ಯಮಿಗಳು ಆಗಿರ್ತಕ್ಕಂಥ ಪ್ರಸಾದ್ ರಾಜ್ ಕಾಂಚನ್ ಅವರಿದ್ದಾರೆ. ಅವರನ್ನು ಕೂಡ ಈ ಸಮಾರಂಭಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದಾರೆ. ಶ್ರೀಯುತರಿಗೆ ಗಿರೀಶ್ ಕಾಮತ್ ಸಂತೆಕಟ್ಟೆ ಇವರು ಪುಷ್ಪವನ್ನು ನೀಡಿ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಹಾಗೆಯೇ ನಮ್ಮ ಈ ಸಮಾರಂಭದಲ್ಲಿ ನಮ್ಮ ಕಡೆಗೆ ಹೋಗೊಟ್ಟು ನಮ್ಮಲ್ಲಿ ಉಪಸ್ಥಿತಿರ್ತಕ್ಕಂಥ ಶ್ರೀಯುತ ಜಯರಾಮ್ ನಾಯ್ಕ ಅವರಿದ್ದಾರೆ. ನಿವೃತ್ತ ಸಿಂಡಿಕೇಟ್ ಬ್ಯಾಂಕಿನ ನೌಕರರಾಗಿರ್ತಕ್ಕಂಥ ಇವರಿಗೂ ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಶ್ರೀಯುತರಿಗೆ ದಿಲೀಪ್ ಶೆಟ್ಟಿ ಕಳತೂರು ಇವರು ಪುಷ್ಪವನ್ನು ನೀಡಿ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಇನ್ನೋರ್ವ ಅತಿಥಿಯಾಗಿರುವಂತಹ ಮೈಲ್ಮಾಡಿ ಅಶೋಕ್ ಕುಮಾರ್ ಶೆಟ್ಟರು ನಮ್ಮ ಕರೆಗೆ ಹೋಗೊಟ್ಟು ಹಾಗೂ ನಮಗೆ ಇಲ್ಲಿ ಸಹಾಯ ಹಸ್ತವನ್ನು ಕೂಡ ನೀಡಿದ್ದಾರೆ. ಅವರಿಗೂ ಕೂಡ ಸಿಂಡಿಕೇಟ್ ರೈತರ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಅಶೋಕ್ ಕುಮಾರ್ ಶೆಟ್ಟಿ ಮೈಲ್ಮಾಡಿ ಇವರಿಗೂ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೀನಿ. ಶ್ರೀಯುತರಿಗೆ ಮಹೇಶ್ ನಾಯ್ಕ್ ಸಂತೆಕಟ್ಟೆ ಇವರು ಪುಷ್ಪವನ್ನು ನೀಡಿ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ಳಬೇಕಾಗಿ ಕೇಳಿಕೊಂಡವರಿದ್ದೇವೆ. ನಮ್ಮವರೇ ಆಗಿರ್ತಕ್ಕಂಥ ಮಾಜಿ ತಾಲೂಕು ಪಂಚಾಯತ್ ಸದಸ್ಯೆ ಹಾಗೂ ಪ್ರಸ್ತುತ ಗ್ಯಾರಂಟಿ ಸಮಿತಿಯ ಬ್ರಹ್ಮಾವರ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಸುನೀತಾ ಶೆಟ್ಟಿ ಇವರಿಗೂ ಈ ಸಂದರ್ಭದಲ್ಲಿ ಸ್ವಾಗತಿಸುತ್ತೇನೆ. ಶ್ರೀಮತಿ ಡಾಕ್ಟರ್ ಸುನೀತಾ ಶೆಟ್ಟಿ ಇವರಿಗೆ ಚೇತನ್ ನಾಯ್ಕ್ ಸಂತೆಕಟ್ಟೆ ಇವರು ಪುಷ್ಪವನ್ನು ನೀಡಿ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಹಾಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯ ಯೋಜನಾಧಿಕಾರಿಯಾಗಿರ್ತಕ್ಕಂಥ ಲೀಲಾವತಿ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸುತ್ತೇನೆ. ಶ್ರೀಮತಿ ಕಸ್ತೂರಿ ಎನ್ ನಾಯ್ಕ್ ಇವರು ಇವರಿಗೆ ಪುಷ್ಪವನ್ನು ನೀಡಿ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಈ ರುದ್ರಭೂಮಿಗಳ ಬಗ್ಗೆ ವಿಶೇಷ ಕಾಳಜಿಯನ್ನು ಹೊಂದಿದವರು ಪೂಜ್ಯ ಕಾವಂದರು. ಬಹುಶಃ ಸಂಸ್ಥೆಯ ಪ್ರತಿನಿಧಿಯಾಗಿ ದೊಡ್ಡ ಒಂದು ಸಹಕಾರ ನೀಡಿ ಲೀಲಾವತಿ ಮೇಡಮ್ ನಮ್ಮೊಂದಿಗಿದ್ದಾರೆ. ಮಹೇಶ್ ಶೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ. ನಮಗೆ ಇಂಟರ್ಲಾಕ್ ಹಾಕಲಿಕ್ಕೆ ಸಹಾಯ ಮಾಡಿದಂತ ಮಹೇಶ್ ಶೆಟ್ಟಿ ಅವರು ನಮ್ಮೊಂದಿಗೆ, ಅವರನ್ನು ಕೂಡ ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಶ್ರೀಯುತರಿಗೆ ರಾಜೇಶ್ ಆಚಾರ್ಯ ಸಂತೆಕಟ್ಟೆ ಎದುರು ಪುಷ್ಪವನ್ನು ನೀಡಿ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಹಿಂದೂ ರುದ್ರಭೂಮಿಗೆ ಇಂಟರ್ಲಾಕ್ ಅಳವಡಿಕೆಯಲ್ಲಿ ನಮ್ಮೊಂದಿಗೆ ಜೊತೆಯಾದಂತಹ ದಾನಿಗಳು, ನಮಗೆ ವಿದ್ಯುತ್ ಸಂಪರ್ಕಕ್ಕೆ ಅನುವು ಮಾಡಿಕೊಟ್ಟಂತಹ ಶ್ರೀನಿವಾಸ್ ಹೆಬ್ಬಾರ್ ಇವರು ಕೂಡ ಆಗಮಿಸಿದರೆ ಇವರು ವೇದಿಕೆಗೆ ಬರಬೇಕು. ನಮ್ಮ ಸ್ವಾಗತವನ್ನು ಸ್ವೀಕಾರ ಮಾಡಿ. ಶ್ರೀಯುತ ಶ್ರೀನಿವಾಸ್ ಹೆಬ್ಬಾರ್ ಇವರನ್ನ ಆತ್ಮೀಯವಾಗಿ ವೇದಿಕೆಯ ಮೇಲ್ಭಾಗಕ್ಕೆ ಬರಮಾಡಿಕೊಳ್ಳುತ್ತಿದ್ದೇವೆ. ತಾವು ವೇದಿಕೆಯನ್ನು ಅಲಂಕರಿಸುವರೆ ತಮ್ಮಲ್ಲಿ ಮನವಿಯನ್ನ ಮಾಡಿಕೊಂಡವರಿದ್ದೇವೆ. ಹಾಗೆ ನಮ್ಮೊಂದಿಗೆ ಸುಧಾಕರ್ ನಾಯ್ಕ ಇದ್ದಾರೆ. ಇವರು ಕೂಡ ನಮಗೆ ಕೇಳಿದಾಗ
ಸಹಾಯವನ್ನು ಮಾಡಿದ್ದಾರೆ. ಅವರಿಗೂ ಈ ಸಂದರ್ಭದಲ್ಲಿ ನಾನು ಸ್ವಾಗತಿಸ್ತೇನೆ. ಶ್ರೀಯುತರಿಗೆ ಪ್ರಸನ್ನ ಇವರು ಪುಷ್ಪವನ್ನು ನೀಡಿ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತಾ ಶ್ರೀ ಸುಧಾಕರ್ ನಾಯ್ಕ್ ಇವರಿಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸಿಕೊಂಡವರಿದ್ದೇವೆ. ಹಾಗೆ ನಮ್ಮ ಪ್ರಮುಖ ದಾನಿಗಳಲ್ಲಿ ಒಬ್ಬರಾಗಿರ್ತಕ್ಕಂಥ ಪ್ರಶಾಂತ್ ಕಾಮತ್ ಅವರ ಸೋದರ ಮಾಧವ್ ಕಾಮತ್ ಅವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತಿದ್ದೇನೆ. ಶ್ರೀ ಮಾಧವ ಕಾಮತ್ ಇವರಿಗೆ ರಾಘವೇಂದ್ರ ಇವರು ಪುಷ್ಪವನ್ನು ನೀಡಿ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ಳುವಂತೆ ಕೇಳಿಕೊಳ್ಳುತ್ತಿದ್ದೇವೆ. ರಾಘವೇಂದ್ರಾಚಾರ್ಯ ಸಂತೆಕಟ್ಟೆ. ಹಾಗೆ ಇನ್ನೂರು ದಾನಿಯಾಗಿರ್ತಕ್ಕಂಥ ಚಂದ್ರಶೇಖರ್ ಸಿಟಿ ಕಮಲಗದ್ದೆ ಮನೆ ಸಂತೆಕಟ್ಟೆ ಇವರಿಗೂ ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಇವರು ಕೂಡ ನಮಗೆ ಧನ ಸಹಾಯವನ್ನು ನೀಡಿರ್ತಾರೆ. ಶ್ರೀಯುತರಿಗೆ ಆದಿನಾಯಕ್ ಸಂತೆಕಟ್ಟೆಯವರು ಪುಷ್ಪವನ್ನು ನೀಡಿ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಶ್ರೀ ಆದಿನಾಯಕ್ ಸಂತೆಕಟ್ಟೆ ದಯವಿಟ್ಟು ಬೇಗ ಬನ್ನಿ. ಕಾರ್ಯಕಾರಿ ಸಮಿತಿಯ ಸ್ಮಶಾನಾಭಿವೃದ್ಧಿ ಸಮಿತಿಯ ಸದಸ್ಯರಾದ ಶ್ರೀಯುತ ಆದು ನಾಯ್ಕ್ ಸಂತೆಕಟ್ಟೆಯವರು ಪುಷ್ಪವನ್ನು ನೀಡಿ ಸ್ವಾಗತಿಸಿಕೊಳ್ಳಬೇಕಾಗಿ ಕೇಳಿಕೊಂಡವರಿದ್ದೇವೆ. ಇನ್ನೂರು ದಾನಿ ಶ್ರೀಯುತ ನರಸಿಂಹ ಗಡಿಯಾರ್ ಇವರು ವೇದಿಕೆಯಲ್ಲಿ ಉಪಸ್ಥಿತರು. ಇವರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತೀವಿ. ಶ್ರೀಯುತರಿಗೆ ಗುರುಪ್ರಸಾದ್ ಶೆಟ್ಟಿ ಇವರು ಪುಷ್ಪವನ್ನು ನೀಡಿ ಸ್ವಾಗತಿಸಿಕೊಳ್ಳುವಂತೆ ಕೇಳಿಕೊಳ್ಳುತ್ತಿದ್ದೇವೆ. ಹಾಗೆ ಇನ್ನೂರು ನಮ್ಮದೇ ಸ್ಮಶಾನಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಶೇಖರ್ ಶೆಟ್ಟಿ ಅವರು ಇವರಿಗೆ ಕೊನೆಯದಾಗಿ ನಾವು ಮಾಡಿದ್ದು ಯಾಕಂತ ಹೇಳಿದ್ರೆ ಇದರ ಹಿಂದಿನ ರೂವಾರಿ ಅವರು. ಆದ್ರಿಂದ ಅವರನ್ನು ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ನಾನು ಸ್ವಾಗತ ಮಾಡಲಿಕ್ಕೆ ಬಯಸ್ತೇನೆ. ಶ್ರೀಯುತರಿಗೆ ರಮೇಶ್ ನಾಯ್ಕ್ ಸಂತೆಕಟ್ಟೆಯವರು ರಮೇಶ್ ಕಾಮತ್ ಅವರು ಪುಷ್ಪವನ್ನು ನೀಡಿ ಸ್ವಾಗತಿಸಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ರಮೇಶ್ ಕಾಮತ್ ಸಂತೆಕಟ್ಟೆ. ಶ್ರೀ ರಮೇಶ್ ಕಾಮತ್ ಸಂತೆಕಟ್ಟೆಯವರು ಪುಷ್ಪವನ್ನು ನೀಡಿ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ಳುವಂತೆ. ಹಾಗೂ ಇನ್ನೂರ ದಾನಿಯಾಗಿರ್ತಕ್ಕಂಥ ಶ್ರೀನಿವಾಸ್ ಎಂಬ ನಮ್ಮೊಂದಿಗೆ ಇದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತರಿಗೆ ಸುರೇಶ್ ಇವರು ಸುರೇಶ್ ಕುಲಾಲ್ ಪುಷ್ಪವನ್ನು ನೀಡಿ ಸ್ವಾಗತಿಸಿಕೊಳ್ಳುವಂತೆ. ಸುರೇಶ್ ನಾಯ್ಕ್ ಕೊಟ್ಟಾರ್ ಬಿಟ್ಟು ಸಂತೆಕಟ್ಟೆ. ನಮ್ಮೊಂದಿಗೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿದ್ದ ಸವಿತಾ ಎಸ್ ಅವರಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಅದೇ ರೀತಿ ಪತ್ರಿಕಾ ಮಾಧ್ಯಮದ ಮಿತ್ರರು ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸುತ್ತೇನೆ. ಅಲ್ಲದೆ ನಮ್ಮೊಂದಿಗೆ ಜೊತೆಯಾಗಿರ್ತಕ್ಕಂಥ 38 ಕಳತೂರು ಗ್ರಾಮದ ಗ್ರಾಮಸ್ಥರು ಹಾಗೂ ಬೇರೆ ಊರಿನಿಂದ ಬಂದಿರತಕ್ಕಂಥ ಎಲ್ಲ ಗ್ರಾಮಸ್ಥರಿಗೂ ನಾನು ಆತ್ಮೀಯವಾಗಿ ಈ ಸಂದರ್ಭದಲ್ಲಿ ಸ್ವಾಗತಿಸುತ್ತೇನೆ. ನಮಸ್ಕಾರ. ಸರ್ವರನ್ನು ಸ್ವಾಗತಿಸಿದ ಜೂನಿಯರ್ ಇಂಜಿನಿಯರ್ ಜಗದೀಶ್ ಅವರಿದ್ದಾರೆ. ಅವರಿಗೂ ಈ ಸಂದರ್ಭದಲ್ಲಿ ಸ್ವಾಗತ ಮಾಡ್ತಾ ಇದ್ದೇನೆ. ಎಲ್ಲ ದಾನಿಗಳನ್ನು ಕೂಡ ಸ್ವಾಗತಿಸಿಕೊಂಡು ಅದೇ ರೀತಿ 38ನೇ ಕಳಸೂರು ಸಂತೆಕಟ್ಟೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದಂತಹ ಶ್ರೀಮತಿ ಸವಿತಾ ಎಸಿ ಅವರಿದ್ದಾರೆ. ಅವರನ್ನು ಕೂಡ ಉಪಸ್ಥಿತಿಯನ್ನು ಗುರುತಿಸಿ ಸ್ವಾಗತವನ್ನು ಕೋರ್ತಾ ಮಾಧ್ಯಮದ ಪ್ರತಿನಿಧಿಗಳಾದ ಅನಂತ ನಾಯ್ಕ್ ಮದ್ದೂರು, ಸುಕುಮಾರ್ ಮುನಿಯಾಲ್, ಈ ಚಾನಲ್ ಉಡುಪಿ ಇದರ ವರದಿಗಾರರಿಗೆ ಎಲ್ಲ ಪತ್ರಕರ್ತರಿಗೂ ಕೂಡ ಸ್ವಾಗತವನ್ನು ಬಯಸುತ್ತಾ ಗ್ರಾಮಸ್ಥರಿಗೆ ದಾನಿಗಳಿಗೆ ಸರ್ವರಿಗೂ ಸ್ವಾಗತವನ್ನು ಬಯಸಿ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈ ಕಾರ್ಯಕ್ರಮದ ಬಗ್ಗೆ ಸಮಯೋಚಿತ ಪ್ರಾಸ್ತಾವಿಕ ನುಡಿಗಳಿಗಾಗಿ ಈ ಒಂದು ಹಿಂದೂ ರುದ್ರಭೂಮಿಯ ಈ ರೀತಿ ಆಗಬೇಕು ಎನ್ನುವಂತಹ ಒಂದು ಕನಸನ್ನು ಕಂಡು ತನ್ನ ಗ್ರಾಮ ಪಂಚಾಯತ್ ಸದಸ್ಯರ ಅವಧಿಯಲ್ಲಿ ಅದನ್ನು ಸಾಕಾರಗೊಳಿಸಿ ಒಂದು ತಂಡವನ್ನು ಕಟ್ಟಿಕೊಂಡು ಒಂದು ವ್ಯವಸ್ಥಿತ ರುದ್ರಭೂಮಿ ನಿರ್ವಹಿಸಿದ ಬಿ ಚಂದ್ರಶೇಖರ್ ಶೆಟ್ಟಿ ಅವರ ಪ್ರಾಸ್ತಾವಿಕ ನುಡಿಗಳಿಗಾಗಿ ಆರಾಧ್ಯ ದೇವಿಯಾದಂತಹ ಶ್ರೀ ನಾಗಕನಿಕಾ ದುರ್ಗಮ್ಮನಚರಿ ಅಮ್ಮನವರ ಪಾದಾರಕ್ಕೆ ವಂದಿಸುತ್ತಾ ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಈ ಹಿಂದಿನ ಶಾಸಕರಾದಂಥ ರಘುಪತಿ ಭಟ್ರವರೇ ಹಾಗೆ ಕರಾವಳಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಎಂ.ಎ. ಗೊಪ್ಪರವರೇ, ಇನ್ನೋರ್ವ ನನ್ನ ಸ್ನೇಹಿತರಾದಂಥ ದಿನಕರ್ ಹೇರೂರವರೇ, ಹಾಗೆ
ಪ್ರಸಾದ್ ರಾಜ್ ಕಾಂಚನ್ ಅವರೇ, ಹಾಗೆ ಮೈರ್ಮಡಿ ಅಶೋಕ್ ಕುಮಾರ್ ಶೆಟ್ಟಿ ಅವರೇ, ಗ್ಯಾರಂಟಿ ಇದರ ಬ್ರಹ್ಮಾರ ವಲಯದ ತಾಲೂಕಿನ ಅಧ್ಯಕ್ಷರಾದಂಥ ಸುನೀತಾ ಮೇಡಮ್ ಅವರೇ, ಹಾಗೆ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಮಿತಿಯ ಲೀಲಾವತಿ ಮೇಡಮ್ ಅವರೇ, ಹಾಗೆ ದಾನಿಗಳಲ್ಲಿ ಪೂರ್ವರಾದ ಮಾಧವ ಕಾಮತ್ ಅವರೇ, ಹಾಗೆ ಬಾಲಕೃಷ್ಣ ನರಸಿಂಹ ಗಡಿಯಾರ್ ಅವರೇ, ಜಯರಾಮ್ ನಾಯ್ಕರ್ ಅವರೇ, ಚಂದ್ರಶೇಖರ್ ಶೆಟ್ಟಿ ಅವರೇ, ಹಾಗೆ ಸುಧಾಕರ್ ನಾಯ್ಕ ಅವರೇ, ಹಾಗೆ ಮಹೇಶ್ ಶೆಟ್ಟಿ ಅವರೇ, ಹಾಗೂ ಶ್ರೀನಿವಾಸ್ ಹೆಬ್ಬಾರ್ರೆ, ಹಾಗೂ ಇಲ್ಲಿಗೆ ಆಗಮಿಸಿದ ಎಲ್ಲ ನನ್ನ ಗ್ರಾಮಸ್ಥರೇ ಹಾಗೂ ಪರವೂರಿನಿಂದ ಬಂದಂಥ ಎಲ್ಲರಿಗೂ ನಮಸ್ಕರಿಸುತ್ತಾ ನಾನು ಒಂದೆರಡು ಪ್ರಾಸ್ತಾವಿಕವಾಗಿ ಮಾತಾಡಲಿಕ್ಕೆ ಇಚ್ಛೆ ಪಡ್ತೇನೆ. ಹಾಗೆ ನಮ್ಮ PDO ಆದಂಥ ಸವಿತಾ PC ಅವರೇ, ಹಾಗೆ ಇಂದು ಬಹಳ ವರ್ಷದ ಕನಸು ಇವತ್ತು ನನಸಾಗಿದೆ. ಒಂದು ಬದಿಯಲ್ಲಿ ಈ ನನಸಿನ ಸುಖ, ಸಂತೋಷ, ಖುಷಿ ಇಮ್ಮಡಿಗೊಳ್ಳುತ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ರಾಜಕೀಯದಿಂದ ಈ ಬೆರೆಸಿದಂತ ಈ ವ್ಯವಸ್ಥೆಗೆ ಮನಸ್ಸಿಗೆ ಬಹಳ ಖೇದಕರವಾಗ್ತಾ ಇದೆ. ನಾನು ಎಲ್ಲಿ ತಪ್ಪಿದ್ದೇನೆ ಅಂತ ಹೇಳುವುದು ನನಗೆ ಅರ್ಥ ಆಗ್ತಾ ಇಲ್ಲ. ಯಾಕಾಗಿ ಹೀಗೆ ಮಾಡಿದ್ರು ಅಂತ ಹೇಳುದು. ಆದ್ರೆ ನಾನು ನಂಬಿದಂತ ದೇವಿ ಇದ್ದಾಳೆ, ಯಾರು ಅದನ್ನು ಮಾಡಿದ್ದಾರೆ ಅವರು ಅದನ್ನು ಅನುಭವಿಸ್ತಾರೆ ಅಂತ ಹೇಳುವುದು ನನಗೆ ವಿಶ್ವಾಸ ಇಟ್ಕೊಂಡಂತಹ ವ್ಯಕ್ತಿ. ಆದ್ರೆ 2005ರಲ್ಲಿ ನಾನು ಗ್ರಾಮ ಪಂಚಾಯತಿನ ಸದಸ್ಯನಾಗಿದ್ದೆ. ಆ ಸಂದರ್ಭದಲ್ಲಿ 2005ರಿಂದ 2010 ತನಕ ನಾನು ಗ್ರಾಮ ಪಂಚಾಯತ್ ಸದಸ್ಯನಾದಾಗ ಪಂಚಾಯತ್ ಇದ್ರ ಮೆಂಬರ್ ಇದ್ದಾಗ ಮೀಟಿಂಗ್ನಲ್ಲಿ ನಾನು ಒಂದು ಮಾತನ್ನು ಹೇಳಿದೆ. ನಮಗೆ ಸ್ಮಶಾನಕ್ಕೆ, ಸಾರ್ವಜನಿಕ ಸ್ಮಶಾನಕ್ಕೆ 78 ಸೆಂಟ್ಸು ಭೂಮಿ ಮಂಜೂರಾತಿ ಆಗಿದೆ, ಕಾದಿರಿಸಿದೆ, RTCಯಲ್ಲಿ ಹೆಸರು ನೋಂದಾಯಿಸಲ್ಪಟ್ಟಿದೆ. ಆದರೆ ಯಾವ ಜಾಗ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಜಾಗವನ್ನು ನನಗೆ 2005ರಿಂದ 2010 ತನಕ ಜಾಗ ಎಲ್ಲಿದೆ ಅಂತ ನನಗೆ ಹುಡುಕಾಡ್ಲಿಕ್ಕೆ ನನಗೆ ಆಗಲಿಲ್ಲ. ಒಂದು ಸಂದರ್ಭದಲ್ಲಿ ಜನಸಂಪರ್ಕ ಸಭೆಯಾಗಿತ್ತು. ಆ ಜನಸಂಪರ್ಕ ಸಭೆಯಲ್ಲಿ ಸಹ DC ಅವಾಗ ಹೇಮಲತಾ ಮೇಡಮ್ ಅವರಿದ್ರು. ಹೇಮಲತಾ ಮೇಡಮ್ ಹತ್ರ ಎದ್ದು ನಿಂತು ನಾನು ಹೇಳಿದೆ, ನೋಡಿ ಮೇಡಮ್, ನಮಗೆ 78 ಸೆಂಟ್ಸು ಸಾರ್ವಜನಿಕ ಸ್ಮಶಾನಕ್ಕೆ ಭೂಮಿ ಕಾದಿರಿಸಿದೆ. ಆದ್ರೆ ಭೂಮಿ ಎಲ್ಲಿದೆ ಅಂತ ಯಾವ ECವರಾಗಲಿ, ಸರ್ವೇರ್ ಆಗಲಿ, ಕಂದಾಯ ಇಲಾಖೆಯವರು ನಮಗೆ ಇನ್ನೂ ಜಾಗ ತೋರಿಸಲಿಲ್ಲ ಅಂತ ಹೇಳಿ. ಇಲ್ಲ, ಒಳ್ಳೆ ಪ್ರಶ್ನೆ ಕೇಳಿದ್ದೀರಿ, ನಿಮಗೆ ಅದನ್ನು ಕೂಡಲೇ ನಾನು ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳಿದ್ರು. 2005 ಆಯಿತು, ನನ್ನ ಪೀರಿಯಡ್ 2010 ಮುಗೀತು. ಆ ತದನಂತರ ಬಂದಂತ ಸದಸ್ಯರು ಯಾವ ಸದಸ್ಯರು ಭೂಮಿಯನ್ನು ಹುಡುಕಾಡುವ ಪ್ರಯತ್ನ ಮಾಡಲಿಲ್ಲ. ಪುನಃ ನಾನು ಈ ವರ್ಷ 21-22ನೇ ಇದರಲ್ಲಿ ಪುನಃ ನಾನು ಬೇರೆಯವರ ಒತ್ತಡಕ್ಕೆ ನಾನು ಮನಪೂರ್ವಕವಾಗಿ ನಾನು ಈ ಸಾರ್ವಜನಿಕಕ್ಕೆ ಪುನಃ ಎಂಟ್ರಿ ಕೊಟ್ಟದಲ್ಲ. ಅದು ಏನೋ ಅನಿವಾರ್ಯಕ್ಕಾಗಿ ನನ್ನ ಎಂಟ್ರಿ ಕೊಟ್ಟೆ. ಆ ಸಂದರ್ಭದಲ್ಲಿ ಪುನಃ ನಾನು ಬೆನ್ನತ್ತಿದೆ, ಆ ಸ್ಮಶಾನ ಜಾಗ ಎಲ್ಲಿ ಅಂತೇಳಿ. ಆವಾಗಲೂ ಆಗಲಿಲ್ಲ. ಆ ಸಂದರ್ಭದಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ನಮ್ಮ ಮುಂಚಿನ PDOಗಳು ನಿವೃತ್ತಿ ಹೊಂದಿದ್ರು, ಕೆಲವರು ಬೇರೆ ಕಡೆಗೆ ವರ್ಗಾಯಿಸಲ್ಪಟ್ಟರು. ತದನಂತರ ಇವರು ನಮ್ಮ ಸವಿತಾ AC ಅವರು PDO ಆಗಿ ನಮ್ಮಲ್ಲಿ ಕಾರ್ಯನಿರ್ವಹಿಸಿದರು. ಅವರಲ್ಲಿ ನಾನು ಮೀಟಿಂಗ್ನಲ್ಲಿ ಹೇಳಿದಾಗ, ಇಲ್ಲ ಸರ್, ನೀವು ಒಟ್ಟು ಸೇರಿ ಅದನ್ನು ಈ ಸರ್ತಿ ಏನಾದರೂ ಕಷ್ಟಪಟ್ಟು ಜಾಗ ಎಲ್ಲಿದೆ ಅಂತ ಹುಡುಕಾಡುವ ಅಂತ ಹೇಳಿದರು. ಅದೇ ಪ್ರಕಾರದಲ್ಲಿ ಅವರು ಹುಡುಕಾಡಿದ್ವಿ. ಸರ್ವೆ ಆಯಿತು. ರಾಜಸಾಹೇಬರನ್ನು ನಾವು ಈ ಸಂದರ್ಭದಲ್ಲಿ ರಾಜಸಾಹೇಬರನ್ನು ನೆನಪಿಸಿಕೊಳ್ಳಲೇಬೇಕಾಗುತ್ತೆ. ರಾಜಸಾಹೇಬರವರು ಜಾಗವನ್ನು ನಮಗೆ ಕೊಡಿಸುವ ಯಾವತ್ತು ಎಲ್ಲಿ ಅಂತ ತೋರಿಸುವುದಕ್ಕೆ ಮುತುವರ್ಜಿಸುತ್ತಾರೆ. ಅಲ್ಲಿ ಪ್ರಾರಂಭ ಆಯಿತು ಪುನಃ. ನೋಡಿ ಎಲ್ಲಿ ತನಕ ಅಂತ ಹೇಳಿದ್ರೆ, 98 ಇಸ್ವಿಯಲ್ಲಿ ಭೂಮಿ ಮಂಜೂರಾತಿ ಆಗಿತ್ತು. 98ರಲ್ಲಿ ಭೂಮಿ ಮಂಜೂರಾತಿ ಆದ ನಂತರ ನಾವು 15ನೇ ಹಣಕಾಸು ಯೋಜನೆಯಲ್ಲಿ ಇದನ್ನು ಜಾಗವನ್ನು ಸಮತಟ್ಟು ಮಾಡಲಿಕ್ಕೆ ಬಂದಾಗ ಇಲ್ಲಿ ರಾಜಕೀಯ ಪುನಃ ಪ್ರಾರಂಭ ಆಯಿತು. ಈ ಜಾಗ ನಮ್ಮದು ಅಂತ ಹೇಳೋದಕ್ಕೆ ಅವರಿಗೆ ಹೇಳಿದ್ರು. ನಾವು ಅವರಿಗೆ ಮನದಟ್ಟು ಮಾಡಿದ್ವಿ, ನಿಮ್ಮ ಹೆಸರಿನಲ್ಲಿ ಏನಾದರೂ ಈ ಜಾಗದ RTC ಇರುವುದಾದ್ರೆ ನಾನು ಇವತ್ತಿನಿಂದ ಇಲ್ಲಿ ಕೆಲಸ ಮಾಡೋದು ಬಿಟ್ಟು ಹೋಗ್ತೇನೆ, ನಿಮ್ಮ ಜಾಗ ಅನ್ನೋದಕ್ಕೆ ದಾಖಲೆ ಕೊಡಿ. ಅವರಿಗೆ ಮನದಟ್ಟಾಯಿತು. ಆದ್ರೆ ಅಲ್ಲಿ ಅವರನ್ನು ಬೇರೆಯವರು ಬೆನ್ ಬಿಡಲಿಲ್ಲ.
ರಾಜಕೀಯ ಮಾಡಿದ್ರು. ಆದರೆ ನಾನು ಅದಕ್ಕೆ ಎದೆಗುಂದಲಿಲ್ಲ. ನನ್ನ ಕೆಲಸವನ್ನು ನಾನು ಮಾಡಿಕೊಂಡು ಹೋದ್ರೆ ನೆಲದ ಜಾಗವನ್ನು ಸಮತಟ್ಟು ಮಾಡಿದೆ. 22, 23, 24 ಇದರಲ್ಲಿ ಆಯಿತು. ಒಂದು ದಿವಸ ಹೀಗೆ ಮಾತನಾಡ್ತಾ ನಾನು ಪಂಚಾಯತ್ ಅಭಿವೃದ್ಧಿಯವರು ಚೇಂಬರ್ನಲ್ಲಿ ಮಾತನಾಡ್ತಾ ಇದ್ದಾಗ ಒಂದು ಮಾತು ಹೇಳಿದ್ರು ಅವರು, ಸವಿತಾ ಈಶಿ ಅವರು, ಸರ್ ನೀವು ಮನಸ್ಸು ಮಾಡಿದ್ರೆ 38ನೇ ಕಲ್ತೂರು ಗ್ರಾಮ ಪಂಚಾಯತಿನಲ್ಲಿ ನೀವು ಒಂದು ಸ್ಮಶಾನ ಮಾಡ್ಲಿಕ್ಕೆ ಆಗ್ತದೆ, ನೀವು ಇದಕ್ಕೆ ಪ್ರಯತ್ನ ಮಾಡಬೇಕು ಅಂತ ಹೇಳಿ. ಆಗ ಒಂದು ಮಾತು ಹೇಳಿದಾಗ ನಾನು, ಅಷ್ಟು ಸುಲಭ ಉಂಟ ಮೇಡಮ್? ಇಲ್ಲ, ನೀವು ಮನಸ್ಸು ಮಾಡಿದ್ರೆ 100ಕ್ಕೆ 100 ಆಗುತ್ತೆ ಅಂತ ಹೇಳಿದ್ರು. ಸರಿ, ಇಂಜೂರಿನಲ್ಲಿ ಜಾಗ ಇದೆ, ಆದರೆ ಜಾಗ ಎಲ್ಲಿ ಇದೆ ಅಂತೇಳಿ ಇವತ್ತಿನವರೆಗೆ ಯಾರು ಹುಡುಕಾಡಿದ್ದೇವೆ ಅದನ್ನು ಸ್ವಾಧೀನಪಡಿಸಿಕೊಳ್ಳಿಕ್ಕೆ ಅವಶ್ಯ ಆಗಲಿಲ್ಲ. ಸರಿ ಅಂತ ಹೇಳಿದೆ. ಒಂದು ಕಳೆದ ಆಗಸ್ಟ್ ತಿಂಗಳಲ್ಲಿ ನಾನು ನಮ್ಮ ಸ್ನೇಹಿತರಾದಂಥ ಗಿರೀಶ್ ಕಾಮತ್ರವನ್ನು ಕೇಳಿದೆ, ಗಿರೀಶ್ ಕಾಮತ್ರೆ, ನಾವು ಒಂದು ಸ್ಮಶಾನ ಮಾಡುವ, ನಮ್ಮ ಕೊನೆಯ ಅವಧಿ, ಈ ಅವಧಿಯಲ್ಲಿ ಆದರೂ ಒಂದು ಸ್ಮಶಾನ ಅಭಿವೃದ್ಧಿಪಡಿಸಿ ಸ್ಮಶಾನವನ್ನು ಮಾಡಿಸುವ ಅಂತ ಹೇಳಿದಾಗ ಅವರು ಹೇಳಿದ್ರು, ಎಲ್ಲ ಚಂದ್ರಣ್ಣ ಎಲ್ಲಿ ಆಗುತ್ತೆ, ಅಷ್ಟು ಸುಲಭ ಉಂಟಾ, ಅದೆಲ್ಲ ಆಗು ಹೋಗುವ ಕೆಲಸ ಅಲ್ಲ ಅಂತ ಹೇಳಿದ್ರು. ನನಗೆ ಸ್ವಲ್ಪ ಮತ್ತು ಹಿಂದೆ ಹೇಳಿದ್ರು. ಆದರೂ ನಾನು ಎದೆಗುದಲಿಲ್ಲ. ನಾನು ಆ ಸಂದರ್ಭದಲ್ಲಿ ಪ್ರಶಾಂತ್ ಕಾಮತ್ರಿಗೆ ಒಂದು ಫೋನ್ ಮಾಡಿದೆ. ಪ್ರಶಾಂತ್ ಕಾಮತ್ರೆ, ನಾನೊಂದು ಈ ರೀತಿ ಕಲ್ಪನೆ ಮಾಡಿಕೊಂಡಿದ್ದೇನೆ, ನಿಮ್ಮ ಸಹಾಯವನ್ನು ನಿರೀಕ್ಷೆಯಲ್ಲಿದ್ದೇನೆ ಅಂತ ಹೇಳಿದಾಗ ಬಹಳ ಖುಷಿ ಕೊಟ್ಟರು. ನನಗೆ ಪ್ರಾರಂಭದ ಒಂದೇ ಒಂದು ಫೋನ್ ಕಾಲ್ನಲ್ಲಿ ನನಗೆ ಧೈರ್ಯ ತುಂಬಿದವರು ಪ್ರಶಾಂತ್ ಕಾಮತ್. ಇಲ್ಲ ಚಂದ್ರಶೇಖರ್, ನೀವು ಮುಂದುವರಿಯಿರಿ, ನಮ್ಮಿಂದ ಏನಾಗಬೇಕು, ನಾನು ಅವರಿಗೆ ಪ್ರಾರಂಭದಲ್ಲಿ ಹೇಳಿದ್ದೆ ಅಂತ ಕೇಳಿದ್ರೆ ಒಂದು 5 ಲಕ್ಷದ ಒಳಗೆ ಖರ್ಚು ಬೀಳ್ಬೋದು ಅಂತೇಳಿ. ಆದರೆ ಮನೆಗೆ 5 ಹೋಗಿ 10 ತನಕ ಹೋಯ್ತು. ಶೆಡ್ಡನ್ನು ಕಟ್ಟಿಸಿಕೊಟ್ರು. ಶೆಡ್ಡನ್ನು ಮಾಡಿದಾಗ ನಾನು ಕಡೆಗೆ ಪುನಃ ಅವರಿಗೆ ರಿಕ್ವೆಸ್ಟ್ ಮಾಡಿದೆ, ನೀವು ಸಿಲಿಕಾನ್ ಚೇಂಬರ್ ಅನ್ನು ಸಹ ಒದಗಿಸಬೇಕು ನಿಮ್ಮಿಂದ, ಕೇಳಿದ್ರೆ ಅಂತ ಹೇಳಿದೆ. ಆವಾಗ ಮತ್ತು ಅವರ ಕೇಳಿದಾಗ ಒಂದು ಸಂದರ್ಭದಲ್ಲಿ ಒಂದು ಮಾತು ಹೇಳಿದರು, ಚಂದ್ರಶೇಖರ್ ಶೆಟ್ಟರ್, ನಮ್ಮ ತಂದೆಯವರಿಗೆ ಒಂದು ಆಸೆ ಇತ್ತು, ಏನು ನನಗೆ ಒಂದು ಊರಿನಲ್ಲಿ ಒಂದು ಸ್ಮಶಾನ ಮಾಡಬೇಕು ಅನ್ನುವಂಥ ವಿಚಾರ ಉಂಟು ಅಂತ ಹೇಳಿದ್ರು. ಆದ್ರಿಂದ ನನ್ನ ತಂದೆಯವರ ಹೆಸರು ಇರ್ಲಿಕ್ಕೆ ಆಗತ್ತಾ ಅಂತ ಕೇಳಿದ್ರು. ಅವರು ಇಲ್ಲಿ ಮಾಡಿ ಅಂತ ಅವ್ರು ಹೇಳಿಲ್ಲ. ನಾನು ಹೇಳಿದೆ ಅವಾಗ ಅವರಿಗೆ ಒಂದು ಆಶ್ವಾಸನೆ ಕೊಟ್ಟೆ, ಇಲ್ಲ ನಾನು ಪಂಚಾಯತ್ನಲ್ಲಿ ನಿರ್ಣಯ ಮಾಡ್ತೇನೆ ಆ ವಿಚಾರದಲ್ಲಿ ಅಂತೇಳಿ. ಪಂಚಾಯತ್ನಲ್ಲಿ ಗ್ರಾಮ ಪಂಚಾಯತ್ ಮೀಟಿಂಗ್ನಲ್ಲಿ ನಿರ್ಣಯ ಮಾಡಿಸಿದೆ ಅವರ ಹೆಸರು ಇಡೋದ್ರ ಬಗ್ಗೆ. ಅದೇ ರೀತಿಯಲ್ಲಿ ಆರ್ವೆಟ್ಟು ದಿವಂಗತ ವೆಂಕಟೇಶ್ ಕಾಮತ್ರ ಸಾರ್ವಜನಿಕ ಹಿಂದೂ ರುದ್ರಭೂಮಿ ಅಂತ ನಾಮಕರಣ ಮಾಡಿದ್ವಿ. ಅದಕ್ಕೆ ಎಲ್ಲ 10 ಜನರ 13 ಜನ ಸದಸ್ಯರ ಒಕ್ಕೂರಲಿನ ಸಹಕಾರ ಇತ್ತು ಆ ಸಂದರ್ಭದಲ್ಲಿ. ತದನಂತರ ಪ್ರಾರಂಭ ಆಯ್ತು ನೋಡಿ. ಎಲ್ಲಿ ತನಕ ಅಂತ ಹೇಳಿದ್ರೆ, ಕೆಲಸ ಪ್ರಾರಂಭ ಮಾಡ್ಲಿಕ್ಕೆ ಹೋಯ್ತು. ಪ್ರಾರಂಭ ಮಾಡಿದ ನಂತರ ನಮ್ಮ ಗಿರೀಶ್ ಕಾಮತ್ರ ಹಗುರ ನಮ್ಮ ಬರ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಗಿರೀಶ್ ಕಾಮತ್ರ ಬಂದರು, ರವಿ ಪೂಜಾರಿ ಅವರು ಬಂದರು. ಅವರಿಗೆ ಆಮೇಲೆ ಧೈರ್ಯ ಬಂತು, ಇದು ಏನಾದರೂ ಮಾಡ್ತಾರೆ ಚಂದ್ರಶೇಖರ್ ಶೆಟ್ಟರು ಅಂತ ಹೇಳೋ ಧೈರ್ಯದಿಂದ ನನ್ನೊಟ್ಟಿಗೆ ಕೈ ಜೋಡಿಸಿದ್ರು. ಆ ನಂತರ ಹೀಗೆ ಅದೇ ನಂತರ ಪ್ರಶಾಂತ್ ಕಾಮತ್ರ ಹತ್ರ ಬಂದು ಮಾತನಾಡಿ, ನಮ್ಮ ಕಟ್ಟಿಗೆ ಅಸ್ಥಾನ ಕೊಟ್ಟಿಗೆ ರೂಮ್ ಆಗಬೇಕು. ಜಾನ್ದರ್ ಕಾಮತ್ರ ಮಗ ಸಂಜಯ್ ಕಾಮತ್ ಅಂತಿದ್ದಾರೆ, ಅವರು ಡೆಲ್ಲಿಯಲ್ಲಿ ಕೆಲಸ ಮಾಡ್ತಾ ಅಧಿಕಾರಿಯಾಗಿದ್ದಾರೆ. ಅವರ ತಂದೆ ಸ್ವಲ್ಪ ಸಾಹಿತಿ, ಸಮಾಜ ಸುಧಾರಕ. ನಮ್ಮಲ್ಲಿ ಈ ಹಿಂದೆ ಹಾಲಿನ ಡೈರಿಗೆ ಮಾಡಲಿಕ್ಕೆ ಆ ಸಂದರ್ಭದಲ್ಲಿ ಸಹ ನನ್ನ ಕೊಡುಗೆ ಇದೆ. ಅದನ್ನು ಹೇಳಿದ್ರೆ ಉತ್ಪ್ರೇಕ್ಷೆ ಆಗ್ತದೆ, ನಾನು ಹೇಳಲಿಕ್ಕೆ ಹೋಗುದಿಲ್ಲ, ಬೇಡ. ಆದರೆ ಆ ಸಂದರ್ಭದಲ್ಲಿ ಅವರಿಗೆ ಪ್ರೇರಣೆ ಕೊಟ್ಟವರು ನೀವು ಮಾಡಿ ಅಂತ ಹೇಳಿ, ಅವಾಗ ಸ್ವಲ್ಪ ಹಣ ಇಲ್ಲ, ಚಂದ್ರಶೇಖರ್ ದುಡ್ಡಿನ ಕೊರತೆ ಆಗತ್ತೆ ಅಂತ ಹೇಳಿದಾಗ 89ರಲ್ಲಿ ಇದು ಮಾಡಿದಂಥ ವಿಚಾರ. ಆವಾಗ ಅವರಿಗೆ ಅವರಿಗೆ ಹೇಳಿದ್ದೇನೆ, ಇಲ್ಲ ನೀವು ಮುಂದುವರಿಸಿ, ನಿಮ್ಮ ಇದರಲ್ಲಿ ಆಗುತ್ತೆ ಅಂತ. ಪ್ರಾರಂಭದ ಅಧ್ಯಕ್ಷರಾಗಿ ಸಹ ಜ್ಞಾನದೇವ ಇದು ಮಾಡಿದ್ರು. ಹಲವು ಶಾಲೆಗಳಿಗೆ ದೇಣಿಗೆಗಳನ್ನು ಕೊಟ್ಟಂಥವರು ಸಾಹಿತಿ. ಅವರ ಹೆಸರಿನಲ್ಲಿ ನೀವು ಏನಾದರೂ ಮಾಡಬೇಕು ನೋಡಿ. ನಿಮ್ಮ ತಂದೆಯವರು ಹಿಂದೆ ದಾನ ಮಾಡಿದ್ದಾರೆ, ಅದು ಎಲ್ಲಿಯೂ ದಾಖಲೆ ಇಲ್ಲ. ಈ ಒಂದು ನಾವು ಮಾಡುವಂಥ ಹಿಂದೂ ರುದ್ರಭೂಮಿಯಲ್ಲಿ ದಾಖಲೆ ಆಗುತ್ತೆ. ಅವರ ಹೆಸರು ಚಿರಾಯುವಾಗಿ ಇರ್ತದೆ, ನೀವು ಅದಕ್ಕೆ ಸಹಕಾರ ಕೊಡಬೇಕು ಅಂತ ಅವರಲ್ಲಿ ಕೇಳಿದೆ. ಆವಾಗ ಅವರು ಒಂದು ಮಾತು ಹೇಳಿದ್ರು, ಚಂದ್ರಶೇಖರ್ ನನಗೆ ಒಂದು 2 ತಿಂಗಳು ಸಮಯಾವಕಾಶ ಕೊಡಿ ಅಂತ ಹೇಳಿದ್ರು.
2 ತಿಂಗಳ ಸಮಯಾವಕಾಶ ಕೇಳಿದಾಗ ಸರಿ ಅಡ್ಡಿಲ್ಲ, ತೊಂದರೆ ಇಲ್ಲ, ನೀವು 2 ತಿಂಗಳು ತಗೊಳ್ಳಿ ಅಂತ ಹೇಳಿದೆ. ನನಗೆ ಪುನಃ ನಾನು 2 ತಿಂಗಳಾಯಿತು. 2 ತಿಂಗಳಾದ ಮೇಲೆ ಮಾಧವ್ ಕಾಮತ್ರು ಮತ್ತು ಪ್ರಶಾಂತ್ ಕಾಮತ್ರಲ್ಲಿ ಪುನಃ ಬೆನ್ನತ್ತಿದೆ. ಯಾಕೆ ಹೇಳಿದ್ರೆ ಅವರ ದೊಡ್ಡಪ್ಪನ ಮಗ ಯಾರು ಸಂಜಯ್ ಕಾಮತ್ ಅವರು ಹೇಳಿದ್ರೆ, ನಿಮ್ಮ ದೊಡ್ಡಪ್ಪನ ಮಗನಿಗೆ ನೀವು ಹೇಳಿದ ಸ್ವಲ್ಪ ನೀವು ಒತ್ತಡ ಹಾಕಿದ್ರೆ ಅವರು ಅದಕ್ಕೆ ಒಪ್ಪಿಗೆ ಕೊಡ್ತಾರೆ ಅಂತ ಅವರಿಗೆ ಪುನಃ ಒತ್ತಡ ಹಾಕಿದಾಗ ಅವರು ಆ ವಿಚಾರದಲ್ಲಿ ಮುಂದೆ ಬಂದರು. ಸರಿ ಅಂತ ಹೇಳಿದ್ರು. ಆದರೆ ಒಂದು ಮಾತಿಗೆ ಪುನಃ ನಾನು ಹೇಳಬೇಕಾಗತ್ತೆ. ಪ್ರಶಾಂತ್ ಕಾಮತ್ ಹತ್ರ ಒಪ್ಪಿಗೆ ಕೊಟ್ಟಾಗ ಈ ಕಟ್ಟಡ ಕಟ್ಟುವಾಗ ಒಂದು ಸಂದರ್ಭ ವಿಚಾರ ಬಂದಾಗ ನಾನು ಪ್ರಶಾಂತ್ ಕಾಮತ್ರಿಗೆ ಒಂದು ಮಾತು ಹೇಳಿದೆ. ಪ್ರಶಾಂತ್ ಕಾಮತ್ರೆ, ನೀವು ಹಣ ಕೊಡ್ತೀರಿ, ಕಟ್ಟಡ ಕಟ್ಟಿ ಅಂತ ನನಗೆ ಹೇಳ್ತೀರಿ. ನನ್ನ ಉದ್ಯೋಗ ನಾನು ಗುತ್ತಿಗೆ ಮಾಡುವಂಥದ್ದು, ಕಾಂಟ್ರಾಕ್ಟ್ ಮಾಡುವಂಥದ್ದು. ಆದರೆ ಇಲ್ಲಿ ಮಾತ್ರ ನಾನು ಕಾಂಟ್ರಾಕ್ಟ್ ಮಾಡುವುದಿಲ್ಲ, ನಿಮ್ಮ ಖರ್ಚಿನಲ್ಲಿ ನೀವೇ ಮಾಡಿಸಿಕೊಡ್ಬೇಕು ಅಂತ ಹೇಳಿ ವಿಚಾರವನ್ನು ಅವರಿಗೆ ಹೇಳಿದೆ. ಯಾಕೆ ಹಾಗೆ ಹೇಳ್ತಾರೆ ಕೇಳಿದ್ರು. ಇಲ್ಲ, ಎಲುಬಿಲ್ಲದ ನಾಲಿಗೆ ಏನೂ ಹೇಳ್ತದೆ ಮುಂದೆ. ಸಂದರ್ಭಕ್ಕೆ ಬಂದಾಗ ಚಂದ್ರಶೇಖರ್ ಶೆಟ್ಟಿ ದುಡ್ಡು ಮಾಡಿದ್ರು ಈ ವಿಚಾರದಲ್ಲಿ ಅಂತ ಹೇಳ್ತಾರೆ. ಆ ಆಪಾದನೆ ತಗೊಳ್ಳಿಕ್ಕೆ ನಾನು ತಯಾರಿಲ್ಲ. ನನಗೆ ವರ್ಷ 70 ಆಗಿದೆ. ನಾನು ಆ ಆಪಾದನೆಯನ್ನು ಪಡ್ಕೊಳ್ಳಿಕ್ಕೆ ನಾನು ನನ್ನ ಜೀವಮಾನದಲ್ಲಿ ಹೀಗೆ ಮಾಡಿದವರೊಟ್ಟು ಹೀಗೆ ಮಾಡಿ ಅಭ್ಯಾಸ ನನಗೆ. ನನ್ನ ಸಾರ್ವಜನಿಕ ಜೀವನದಲ್ಲಿ ಎಲ್ಲಿಯೂ ಯಾರಲ್ಲಿ ರೋಲ್ ಕೋಲ್ ಆಗಲಿ, ಯಾವುದೇ ಒಂದು ನನ್ನ ರಾಜಕೀಯಕ್ಕೆ ನಾನು ಗ್ರಾಮ ಪಂಚಾಯತ್ ಚುನಾವಣೆ ನಿಂತಾಗ ಯಾರಲ್ಲಿಯೂ ಈ ಉದ್ಯಮಿಗಳಲ್ಲಿ 1 ರೂಪಾಯಿ ಬೇಡಿದವನು ನಾನಲ್ಲ. ನನ್ನ ಸ್ವಂತ ಖರ್ಚಿನಿಂದ ನಾನು ಮಾಡಿಸಿಕೊಂಡು ಮುಂದೆ ಬಂದವನು. ಯಾರಿಗಾದರೂ ಉಪಕಾರ ಮಾಡಿದ್ದೇನೆ ಬಿಟ್ಟರೆ ಯಾರಿಗೆ ಅಪಕಾರ ಮಾಡುವಂತಹ ದುರ್ಬುದ್ಧಿ ನನ್ನಿಂದ ಮಾಡಲಿಲ್ಲ. ಹಾಗೆ ಪ್ರತಿಯೊಂದು ಇದು ಮಾಡಿದ್ದು. ಹಾಗೆ ಸೊಸೈಟಿಯವರಿಗೆ ಸತೀಶ್ ಪೈ ಅವರನ್ನು ಕಾಂಟ್ಯಾಕ್ಟ್ ಮಾಡಿದ್ದು. ಹಾಗೆ ನಮ್ಮ ಆಮೇಲೆ ಸ್ವಲ್ಪ ಧೈರ್ಯ ಮತ್ತು ಗಿರೀಶ್ ಕಾಮತ್ ಎಲ್ಲಿ ಬೇಕಂದ್ರೆ ಬರ್ತಾರೆ ಅಂತ ಹೇಳಿದ್ರು. ಅಲ್ಲಿ ಹೇಳಿದ್ರು ಸತೀಶ್ ಪೈಯಲ್ಲಿ ಹೋದ್ವಿ. ಸತೀಶ್ ಪೈಯಲ್ಲಿ ಹೋದಾಗ ಹೀಗೀಗಿದೆ, ನಾವು ಸ್ಮಶಾನ ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ. ಪ್ರಶಾಂತ್ ಕಾಮತ್ ಅವರು ಈ ರೀತಿ ಮಾಡಿಕೊಡ್ತಾ ಇದ್ದಾರೆ. ಸಂಜಯ್ ಕಾಮತ್ ಅವರು ಕಟ್ಟಿಗೆ ನಮ್ಮ ದಾಸ್ತಾನು ಕಟ್ಟಡ ಮಾಡಿಕೊಡ್ತಾ ಇದ್ದಾರೆ. ಹಾಗೆ ನೀವು ಒಂದು ಕಚೇರಿಯನ್ನು ನೀವು ಮಾಡಿಕೊಡ್ಬೇಕು. ಅಲ್ಲ, ಅದೆಲ್ಲ ಕಚೇರಿ ಎಲ್ಲ ಬೇಕಾ ಕೇಳಿದ್ರು. ಅವರು ಒಂದು ವ್ಯವಸ್ಥಿತವಾಗಿ ಮಾತನಾಡೋರು. ಇಲ್ಲ ಪೈಗಳೇ, ಒಂದು ಮಾಡಿದ್ರೆ ಕಚೇರಿಯಲ್ಲಿ ನಮ್ಮ ದಾಖಲೆಗಳೆಲ್ಲ ಭದ್ರವಾಗಿ ಇರಲಿಕ್ಕೆ ಆಗುತ್ತೆ. ನಾವು ಎಲ್ಲೆಲ್ಲೋ ಯಾರ್ಯಾರೋ ಮನೆಯಲ್ಲಿ ಇರಲಿಕ್ಕೆ ಆಗುವುದಿಲ್ಲ. ಅದಕ್ಕೋಸ್ಕರ ನೀವು ಒಂದು ಕಚೇರಿ ಕಟ್ಟಡ. ಅವ್ರು ಬೇರೆ ಎಷ್ಟು ಖರ್ಚು ಬೀಳ್ಬೋದು, 2.5ರಿಂದ 2.5 ಬೀಳ್ಬೋದು ಅಂತ. ಸರಿ ಅಂತ ಹೇಳಿದ್ರು. ಕಡೆಗೆ ಅವರಿಗೂ ನಾನು ಇದೇ ಮಾತನ್ನೇ ಹೇಳಿದ್ದೇನೆ, ನೀವೇ ಕಟ್ಟಿಸಿಕೊಡ್ಬೇಕು, ನಾನು ಮಾಡೋದಿಲ್ಲ ಅಂತ. ಸರಿಯಾಗಿಲ್ಲ, ನಾನು ನಮ್ಮ ಆದ್ ಮೇಸ್ತ್ರಿ ಯಾರು ಜನ ಕೊಡಿ ಅಂತ ಹೇಳಿದ್ರು. ಆದು ನಾಯ್ಕ ಅಂತ ಮೇಸ್ತ್ರಿ ಇದ್ದಾನೆ, ಅವನಿಂದ ನೀವು ಮಾಡಿಸಿ. ಮತ್ತು ಮಂಜುನಾಥ್ ನಾಯ್ಕ ಅಂತ ಕಲ್ಲೊಬ್ಬರು ಮೆಟೀರಿಯಲ್ಸ್ ಹಾಕ್ತಾನೆ, ನೀವು ಅವರನ್ನ ಫೋನ್ ನಂಬರ್ ಅವರಿಗೂ ಕೊಟ್ಟೆ. ಅವರಿಗೆ ಅವರೇ ಫೋನ್ ಮಾಡಿದ್ರು, ಮೆಟೀರಿಯಲ್ಸ್ ಹಾಕ್ಲಿಕ್ಕೆ ಹೇಳಿದ್ರು. ಎಲ್ಲ ಆದು ಮೇಸ್ತ್ರಿಗೆ ವಾರ ಪೇಮೆಂಟನ್ನು ಅವರೇ ಮಾಡಿದರು. ಉಸ್ತುವಾರಿ ಮಾತ್ರ ನಾನು ನೋಡ್ತಾ ಬಂದಿದ್ದೇನೆ. ಯಾಕೆ ಹೇಳಿದ್ರೆ ನನಗೆ ಯಾವುದೇ ಕಾಮಗಾರಿ ಮಾಡ್ತಾ ಇದ್ರೆ ಅದಕ್ಕೆ ಸರಿಯಾಗಿ ನೀರು ಹಾಕದಿದ್ರೆ ನೋಡಿದ್ರೆ ನನಗಾಗೋದಿಲ್ಲ. ನನಗೆ ಅದು ನೀರು ಸರಿಯಾದ ಕ್ಯೂರಿಂಗ್ ಆಗಲೇಬೇಕು. ಅದನ್ನು ಮಾಡಿಸುವ ಜವಾಬ್ದಾರಿಯನ್ನು 3 ತಿಂಗಳಿಂದ ನಾನು ಅದನ್ನು ವ್ಯವಸ್ಥೆ ಮಾಡಿದ್ದೇನೆ. ಹಾಗೆ ಸತೀಶ್ ಪೈಗಳು ಮಾಡಿಸಿಕೊಟ್ಟು ಮುಂದೆ ಒಂದು ದಿವಸ ನಮ್ಮ ಅಶೋಕ್ ಕುಮಾರ್ ಮೇಲ್ಮಂಡಿಯವರು ಸಿಂಡಿಕೇಟ್ ಸೇವಾ ರೈತ ಸೇವಾ ಸಂಘ ಅವರಿಗೆ ಹೇಳಿದೆ. ಅವಾಗ ಹೇಳಿದ್ರು, ಇಲ್ಲ ತೊಂದರೆ ಇಲ್ಲ, ನಾವು ಈ ಸಲ ನಾವು ಸುವರ್ಣ ಮಹೋತ್ಸವ ಮಾಡ್ತಾ ಇದ್ದೇವೆ. ಸುವರ್ಣ ಮಹೋತ್ಸವದಲ್ಲಿ ನಾವು ಅದಕ್ಕೆ ಹಣವನ್ನು ಕಾದಿರಿಸಿದ್ದೇವೆ, ಸ್ವಲ್ಪ ಹಣ ಕೊಡ್ಬೋದು. ನಾನು ಶೌಚಾಲಯಕ್ಕೆ 1.5 ಲಕ್ಷ 1.55 ಇರ್ತದೆ, ಅದನ್ನು ನಿಮ್ಮಿಂದ ಮಾಡಿಸ್ಬೇಕು ಅಂತ ಕೇಳಿದ್ರೆ, ಅಷ್ಟೆಲ್ಲ ಆಗುದಿಲ್ಲ ಚಂದ್ರಣ್ಣ, ನಾವು ಮಾಡ್ಲಿಕ್ಕೆ ಆಗುದಿಲ್ಲ ಅಂತೇಳಿ. ಕಡೆಗೆ ಮಧ್ಯದಲ್ಲಿ ನನಗವರಿಗೆ 1-2 ಮಾತು ಸಹ ಆಗಿತ್ತು ಈ ವಿಚಾರದಲ್ಲಿ. ಸಣ್ಣ ಭಿನ್ನಾಭಿಪ್ರಾಯ ಬಂದಿತ್ತು. ಅವರು ನನಗೆ 30,000 ಕೊಡ್ತೇನೆ ಅಂತ ಹೇಳಿದ್ರು ಒಂದು ಸಲ. ನಾನು ಅದಕ್ಕೆ ಅವಾಗ ಒಂದು ಮಾತು ಹೇಳಿದೆ, ನಿಮ್ಮ 30,000ರಿಂದ ನಾನು ಮಾಡ್ತಾ ಇರುವಂತ ಕಾಮಗಾರಿ ನಿಲ್ಲುವುದಿಲ್ಲ ಅಶೋಕ್ ಶೆಟ್ಟರೆ. ನಾನು ಹೇಗಾದ್ರೂ ನಾನು ಮಾಡುತ್ತೇನೆ, ನೀವು ಕೊಡ್ತೀರಾ ಒಂದು ವಿಶ್ರಾಂತಿಗಾಗುತ್ತೆ 1,10,000 ಆಗಿ 1,27,000 ಆಗ್ತದೆ. ನನಗೆ ಆ ಕಟ್ಟಡದಿಂದ ನನಗೆ ಲಾಭ ಏನು ಬೇಡ, 1,10,000 ಕೊಡಿ, 1,27,000 ಆದ್ರಿಂದ 1,10,000 ಕೊಡಿ ಅಂತ. ಕಡೆಗೆ ಆಯಿತು ಅಂತೇಳಿ ಮೀಟಿಂಗ್ನಲ್ಲಿ ಪಾಸ್ ಮಾಡಿದ್ರು. 1,10,000 ಅವರು ಕೊಟ್ಟರು. ಹಾಗೆ ಬೇರೆ ಎಲ್ಲ ಕಾರ್ಯಗಳು ಇಂಟರ್ಲಾಕ್ಗೆ ಬಂದಾಗ ನಾನು ನಮಗೆ ದೂರದ ಸಂಬಂಧಿಕರು ಅನ್ನೋದಕ್ಕಿಂತ ಬಹಳ ಆತ್ಮೀಯರು ಮಹೇಶ್ ಶೆಟ್ಟಿ ಅವರು. ಮಹೇಶ್ ಶೆಟ್ಟರ ದೊಡ್ಡ 2ನೇ ಅತ್ತೆ
ಕಾಲು ಬಿದ್ದು ಬೆನ್ನು ಮೂಳೆ ಇದ್ದಾಗ ಅವರು ಮನೆಯಲ್ಲಿ ಬೆಡ್ ರೆಸ್ಟ್ನಲ್ಲಿದ್ದರು. ಅವರನ್ನು ನೋಡ್ಲಿಕ್ಕೆ ಹೋಗಿದ್ದೆ ನಾನು. ಹೋದ ಸಂದರ್ಭದಲ್ಲಿ ಅವರು ಸಹ ಮಹೇಶ್ ಶೆಟ್ಟಿ ಅವರು ಅಲ್ಲಿ ಇದ್ರು. ಅವರು ನನಗೆ ಅವರ ಮಿಸ್ಸಸ್ಸು ನನ್ನನ್ನು ಮಾಮ ಅಂತಾನೆ ಕರೀದು ಯಾವಾಗಲೂ. ಹಾಗೆ ಇವರು ಚಂದ್ರಮಾಮ ಏನ್ ಮಾಡ್ತಾ ಇದ್ದೀರಿ, ಏನ್ ಕಾಮಗಾರಿ ಮಾಡ್ತಿದ್ದೀರಿ ಕೇಳಿದ್ರು. ಕಾಮಗಾರಿ ಏನಿಲ್ಲ, ಎಲ್ಲ ಕೆಲಸ ಮಾಡೋದನ್ನು ಬಿಟ್ಟಿದ್ದೇನೆ. ಒಂದು ಊರಿನಲ್ಲಿ ಒಂದು ಸ್ಮಶಾನ ಮಾಡಲಿಕ್ಕೆ ಹೊರಟಿದ್ದೇವೆ, ಈಗ ಅದರ ಉಸ್ತುವಾರಿ ನೋಡ್ತಾ ಇದ್ದೇನೆ ಅಂತ ಹೇಳಿದ್ರು. ಆ ಸಂದರ್ಭದಲ್ಲಿ ಅವರು ಒಂದು ಮಾತು ಹೇಳಿದ್ರು, ಇಂಟರ್ಲಾಕ್ ಎಷ್ಟು ಬೇಕು ಅದನ್ನು ನಾನು ಕೊಡ್ತೇನೆ. ನಾನು ಅವರಲ್ಲಿ ಕೇಳಲಿಲ್ಲ. ಅವರು ದೊಡ್ಡ ಮನಸ್ಸು ಮಾಡಿ 3,500 ಸ್ಕ್ವೇರ್ ಫೀಟಿನ ಇಂಟರ್ಲಾಕ್ ಎದುರುಗಡೆ ಕೊಟ್ಟಿದ್ದಾರೆ. ಅದಕ್ಕೆ ಅಂದಾಜು ವೆಚ್ಚ 2 ಲಕ್ಷ ತನಕ ಬೀಳ್ತದೆ. ಹಾಗೆ ಆಫೀಸ್ ರೂಮಿನ ಎದುರುಗಡೆ ಇಂಟರ್ಲಾಕ್ ಇದೆ, ಅದನ್ನು ಮಾಡಲಿಕ್ಕೆ ವ್ಯವಸ್ಥೆ ಮಾಡಿದಾಗ ನಮ್ಮ ಸ್ನೇಹಿತರಾದಂಥ ಪ್ರಸಾದ್ ಸೋಡ ಹಾಗೂ ಪ್ರಸನ್ನ ಸೋಡ ಇವರಿಗೆ ಕೇಳಿದ್ದೀವಿ. ಅವರು ಅದನ್ನು ನಾವು ಹಾಕಿಸಿಕೊಡ್ತೇವೆ ಅಂತ ಹೇಳಿದರು, ಅದನ್ನು ಮಾಡಿದರು. ಹೀಗೆ ಒಬ್ಬೊಬ್ಬ ದಾನಿಗಳಿಗೆ, ಹಾಗೆ ಈಶ್ವರನ ಮೂರ್ತಿ ಮತ್ತು ಕಾವಲುಗಾರನ ಮೂರ್ತಿಗೆ ನಾವು ಕೇಳಿದಾಗ ಇವರನ್ನು ಕೇಳಿದ್ವಿ, ಯಾರು ಸುಧಾಕರ್ ನಾಯ್ಕ ಅವರನ್ನು ಕೇಳಿದ್ವಿ. ಅವರು ಹೇಳಿದ್ರು ಅದಕ್ಕೆ 85,000 ತನಕ ಬೀಳ್ತದೆ, ಅದಕ್ಕೆಲ್ಲ ಅಷ್ಟೆಲ್ಲ ನಾವು ಆಗೋದಿಲ್ಲ, ನಮಗೆ 35,000 ಕೊಡ್ತೇವೆ ಅಂತ ಹೇಳಿದ್ರು. 35,000 ರೂಪಾಯಿ ಅವರನ್ನು ಅದಕ್ಕೆ ಕೊಟ್ಟಿದ್ದಾರೆ. ಹಾಗೆ ತಡಾಲ್ ಸುರೇಶ್ ಶೆಟ್ಟಿ ಅವರು ಅದಕ್ಕೆ 30,000 ಕೊಟ್ಟಿದ್ದಾರೆ ಇದಕ್ಕೆ. ಹಾಗೆ ಚಂದ್ರಶೇಖರ್ ಶೆಟ್ಟಿ ಕಬ್ಬಾಳಗೆದ್ದೆ ಮನೆಯವರು, ಅವರು ಒಂದು 25,000 ವ್ಯವಸ್ಥೆ ಮಾಡಿದರು. ಹಾಗೆ ತ್ಯಾಜ್ಯ ವಸ್ತುನ ಹೊಂಡ ಒಂದು ಮಾಡಿದ್ವಿ. ತ್ಯಾಜ್ಯ ಬಂದಂತ ಪಾರ್ಟಿಗಳು ಏನು ತರ್ತಾರೆ ತ್ಯಾಜ್ಯ ಹೊಂಡ, ಆ ಹೊಂಡಕ್ಕೆ ಹಾಕುವಂತ ವ್ಯವಸ್ಥೆ ಅದನ್ನು ಬೇಕು ಅಂತ ಹೇಳೋದು ನಿರ್ಣಯ ಮಾಡಿ ಅದಕ್ಕೆ 75,000 ಎಸ್ಟಿಮೇಟ್ ಆಗುತ್ತೆ. ಒಂದು ದಿವಸ ಅವರ ಮನೆಗೆ ಬಾಲಕೃಷ್ಣ ಇದು ನರಸಿಂಹಗಡಿ ಅವರ ಮನೆಗೆ ನಾನು ಮತ್ತು ಗಿರೀಶ್ ಕಾಮತ್ ಅವರು ಹೋದ್ವಿ. ಅವರಲ್ಲಿ ಅವರ ಮಗ ಬಂದಿದ್ರು. ಮಗನ ಹತ್ರ ಹೀಗೀಗಿದೆ, ಇಲ್ಲ ನೋಡುವ ನಾನು ಏನಾದರೂ ಆಗ್ತದ ಮತ್ತೆ ಇಲ್ಲ, ನೀವು ಈಗಲೇ ಬರಬೇಕು, ನೀವು ಸ್ಮಶಾನದಲ್ಲಿಗೆ ಜಾಗಕ್ಕೆ ಬನ್ನಿ ಅಂತ ಹೇಳಿದ್ರು. ಜಾಗಕ್ಕೆ ಬಂದರು. ಆವಾಗ ಇದೆಲ್ಲ ಆಗಿತ್ತು, ಅದು ತೊಟ್ಟಿ ಸಹ ಆಗಿತ್ತು. ಸರಿ, ನಾನು ಹೇಳಿದೆ 75,000 ಆಗ್ತದೆ, ನೀವು 75,000 ಕೊಡೋದು ಬೇಡ, ಒಂದು 60,000 ಕೊಟ್ಟರು ಸಾಕು, ನನಗೆ ಅದರಿಂದ ಲಾಭ ಬೇಕಂತೇಳಿ ನಾನು ಕೆಲಸ ಮಾಡ್ತಾ ಇಲ್ಲ, 60,000 ಕೊಡಿ ಅಂತ ಹೇಳಿ 60,000 ಬಾಲಕೃಷ್ಣ ನರಸಿಂಹಗಡಿ ಬಾಲಕೃಷ್ಣ ಕೊಟ್ಟು ಆ ವಿಚಾರದಲ್ಲಿ. ಹಾಗೆ ದಾನಿಗಳನ್ನು ಒಂದೊಂದೇ ಮಾಡ್ತಾ ಹೋದ್ವಿ. ಆಮೇಲೆ ಪ್ರಾರಂಭದಲ್ಲಿ ನಮಗೆ ನೀರಿನ ವ್ಯವಸ್ಥೆ ಇಲ್ಲ. ಅದು ನೀರಿನ ವ್ಯವಸ್ಥೆ ಇವತ್ತು ಸರಿಯಾಗಿ ಇಲ್ಲ. ಬಹಳ ಬೇಸರದಿಂದ ಹೇಳ್ತಾ ಇದ್ದಾರೆ, ನಮ್ಮ ಗ್ರಾಮ ಪಂಚಾಯತ್ನಲ್ಲಿ ಎಲ್ಲಿಯೂ ನೀರಿನ ಸಮಸ್ಯೆ ಮುಗಿಲೇ ಇಲ್ಲ. ಜಯಮ್ಮನವರು ಮಾಡ್ತೇನೆ ಅಂತೇಳಿ ಇನ್ನೂ ಮಾಡಲಿಲ್ಲ. ಆ ಒಂದು ಸಮಸ್ಯೆ, ಜೋಮ್ಲಿಂದ ನೀರು ಬರ್ತದೆ, ಪೈಪು ವಾರಕ್ಕೆ ಒಂದು ಸಲ ಡ್ಯಾಮೇಜ್ ಆಗ್ತಾ ಹೋಗುದು. ಇವತ್ತು ನಾವು ಶೌಚಾಲಯನ ಉದ್ಘಾಟನೆ ಮಾಡಲಿಲ್ಲ, ಯಾಕೆ ಹೇಳಿದ್ರೆ ಅಲ್ಲಿ ನೀರಿಲ್ಲ. ನಾನು ಅದಕ್ಕೋಸ್ಕರ ಅದನ್ನು ಪೆಂಡಿಂಗ್ ಇಟ್ಟಿದ್ದೇನೆ. ಅದಕ್ಕೂ ಯಾರು ದಾನಿಗಳು ಸಿಕ್ಕಿಲ್ಲ. ಹೀಗೆ ಮಾಡಿದ ಮತ್ತೊಂದು ವಿಚಾರ ಹೇಳಬೇಕು ಅಂತ ಹೇಳಿದ್ರೆ, ನಾವು KEB ಎಲೆಕ್ಟ್ರಿಕಲ್ ವಿಚಾರಕ್ಕೆ ಬಂದವಾಗ ನಮಗೆ ನೆನಪಿ ಬಂದದ್ದು ನನ್ನದೇ ಊರಿನವರಾದಂಥ ಶ್ರೀನಿವಾಸ್ ಹೆಬ್ಬಾರ್ ಅವರು ನಮ್ಮ ಊರಿನ ಶೋಭರವರು. ಹಾಗೆ ಒಬ್ಬ ಗಿರೀಶ್ ಕಾಮತ್ ಅವರಿಗೆ ಬಹಳ ಆತ್ಮೀಯರು. ನಮಗೆ ನನ್ನ ಊರಿನವರಾದ್ರೂ ಗಿರೀಶ್ ಕಾಮತ್ ಅವರಿಗೆ ಬಹಳ ಆತ್ಮೀಯರು. ಅವರು ಈಗ ಒಂದು ಮಾತು ಅವರಿಗೆ ಫೋನ್ ಮಾಡುವ ಅಂತ ಹೇಳಿದ್ರೆ, ಗಿರೀಶ್ ಕಾಮತ್ ಅವರು ಶ್ರೀನಿವಾಸ್ ಹೆಬ್ಬಾರಿಗೆ ಫೋನ್ ಮಾಡಿದಾಗ, ಸರಿ ನನ್ನಿಂದ ಆದಷ್ಟು ಸೇವೆ ಮಾಡ್ತೇನೆ, ಅದಕ್ಕೆ ಕೊಡ್ತೇನೆ ಅಂತ ಹೇಳುವ ಮಾತನ್ನು ಅವರು ಆ ಸಂದರ್ಭದಲ್ಲಿ ಹೇಳಿದರು. ಸರಿ, ಅದನ್ನು ವ್ಯವಸ್ಥೆಯನ್ನು 1.5 ಲಕ್ಷದ ಇನ್ವೆಸ್ಟ್ಮೆಂಟ್ ಅನ್ನು ಶ್ರೀನಿವಾಸ್ ಹೆಬ್ಬಾರ್ ಮಾಡಿದ್ದಾರೆ. ನನಗೆ ಹೆಮ್ಮೆ ಆಗುತ್ತಾ ಇದೆ. ಏನಂತ ಹೇಳಿದ್ರೆ, ಯಾರು ಮಾಡಿರ್ಬೋದು, ನಾನೇ ದೊಡ್ಡ ಇದು ವ್ಯವಸ್ಥೆ ಅಂತ ನಾನು ಹೇಳಲಿಕ್ಕೆ ತಯಾರಿಲ್ಲ. ಬೇರೆ ಕಡೆಯಲ್ಲಿ ಬಹಳ ವ್ಯವಸ್ಥೆ ಇರ್ಬೋದು. ಆದರೆ ಏನು ಮಾಡಬೇಕು, ಏನು ಬೇಕು ಎಲ್ಲವನ್ನೂ ಮಾಡಿಸಿದ್ದೇವೆ ಅಂತ ಹೇಳುವ ತೃಪ್ತಿ ಅಂತ ಹೇಳುವ ವಿಚಾರದಲ್ಲಿ ಇದೆ. ಈ ತನ್ಮಧ್ಯ ನಾವು ಸ್ವಲ್ಪ ಪ್ರಾಸ್ತಾವಿಕ ದೀರ್ಘ ಆಗ್ತಾ ಇದೆ, ದಯವಿಟ್ಟು ಕ್ಷಮೆ ಕೇಳ್ತಾ ಇದ್ದೇನೆ. ನನಗೆ ಇದು ಅನಿವಾರ್ಯ ಆಗಿದೆ. ಇವತ್ತು ನನಗೆ ಹೇಳಲೇಬೇಕಾದಂಥ ಸಂದರ್ಭ ಬಂದೊದಗಿದೆ. ಇಲ್ಲದಿದ್ದರೆ ನಾನು ಈ ಪ್ರಾಸ್ತಾವಿಕ ಭಾಷಣವನ್ನು ಇಷ್ಟು ದೀರ್ಘವಾಗಿ ಹೇಳಲಿಕ್ಕೆ ನಾನು ಇಷ್ಟನ್ನು ಪಡ್ತಾ ಇರಲಿಲ್ಲ ಇತ್ತು. ಹಾಗೆ ನಾವು ಧರ್ಮಸ್ಥಳದವರನ್ನು ಕೇಳಿದ್ವಿ. ಧರ್ಮಸ್ಥಳದವರು ಕೇಳಿದಾಗ ಧರ್ಮಸ್ಥಳದವರು ಒಂದು ಮಾತು ಹೇಳಿದ್ರು. ಒಂದು ಮೇಡಮ್ ಇಲ್ಲಿ ಬಂದರು,
ಲೀಲಾವತಿ ಮೇಡಮ್ಗೆ ಈ ಪರಿಸರವನ್ನು ನೋಡಿ ಬಹಳ ಖುಷಿಪಟ್ಟರು. ನಾನು ಬಹಳ ಕಡೆಗೆ ನಮ್ಮಿಂದ ತಕೊಂಡು ಹೋಗಿದ್ದಾರೆ, ಸಿಲಿಕಾನ್ ಚೇಂಬರ್ ಅನ್ನು ತಕೊಂಡು ಹೋಗಿದ್ದಾರೆ. ಆದ್ರೆ ಸಿಲಿಕಾನ್ ಚೇಂಬರ್ ತಕೊಂಡು ಹೋದವರು ಸರಿಯಾಗಿ ಯೂಸ್ ಮಾಡ್ತಾ ಇಲ್ಲ, ಸರಿಯಾದ ಮೇಂಟೆನೆನ್ಸ್ ಇಲ್ಲದಾಗಿಲ್ಲ, ಕಾಡು ಬೆಳೆದಿದೆ, ಈಗ ಏನೇನೋ ಎಲ್ಲ ಆಗಿ ಅವ್ಯವಸ್ಥೆ ಇದೆ. ಆದ್ರೆ ನಿಮ್ಮ ಈ ವ್ಯವಸ್ಥೆ ಅಚ್ಚುಕಟ್ಟು ನೋಡಿ ನನಗೆ ಬಹಳ ಖುಷಿ ಆಗಿದೆ. ನಾನು ನಮ್ಮ ಧರ್ಮಸ್ಥಳದ ಇದರಿಂದ ಎಷ್ಟು ಕೊಡ್ಲಿಕ್ಕೆ ಆಗುತ್ತೆ ಅಷ್ಟು ಸಿಲಿಕಾನ್ ಚೇಂಬರ್, ಆಮೇಲೆ ಕಟ್ಟಿಗೆ ದಾಸ್ತಾನಿಗೆ ಬೇರೆ ಹಣವನ್ನು ಸಹ ನಿಮಗೆ ಬೇರೆ ಅಭಿವೃದ್ಧಿಗೆ ಉಪಯೋಗಕ್ಕೆ ಆಗುತ್ತೆ, ಹಣವನ್ನು ಕೊಡಿಸ್ತೇನೆ ಅಂತ ಸಹ ವಾಗ್ದಾನ ಮಾಡಿದ್ದಾರೆ. ಅದು ನಮಗೆ ಭರವಸೆ ಇದೆ, ಅದು ಬರ್ತದೆ ಅಂತ ಹೇಳುವ ವಿಚಾರ ಗೊತ್ತಿದೆ. ಆ ಸಂದರ್ಭದಲ್ಲಿ ಇವರ ಆಫೀಸ್ನಲ್ಲಿ ನನಗೆ ಒಂದು ಮಾಹಿತಿ ಕೊಟ್ಟರು. ನಾನು ಏನ್ ಹೇಳ್ತಾ ಇದ್ದೇನೆ ಎಲ್ಲಷ್ಟು ನಾನು ತಪ್ಪು, ಇದರಲ್ಲಿ ಸುಳ್ಳಿನ ಅಂಶ ಇಲ್ಲ, ಎಲ್ಲಿ ಮಾತಾಡ್ಲಿಕ್ಕೆ ನಾನು ತಯಾರಿದ್ದೇನೆ. ಅವರ ಆಫೀಸ್ನಲ್ಲಿ ಇರೋರು, ಅವರ ಹೆಸರೇನೋ ನನಗೆ ಬರ್ತಾ ಇಲ್ಲ, ಗುರು, ಅವರು ಹೇಳಿದ್ರು, ಸರ್ ನೀವು ರಿಜಿಸ್ಟ್ರೇಷನ್ ಮಾಡಿ ಅಂತ ಹೇಳಿದ್ರು, ಸಹಕಾರಿ ಸಂಘದಲ್ಲಿ ರಿಜಿಸ್ಟ್ರೇಷನ್ ಮಾಡಿ. ಅವ್ರು ಹೇಳಿದ್ದು ನನಗೆ ಸರಿ ಕಾಣ್ತು. ಪ್ರವರ್ತನಾದ ಸಹಕಾರಿ ಸಂಘದಲ್ಲಿ ಹಿಂದೂ ರುದ್ರಭೂಮಿಯ ಇದು ಅಭಿವೃದ್ಧಿ ಸಮಿತಿ ಅಂತ ರಿಜಿಸ್ಟ್ರೇಷನ್ ಮಾಡಿದೆ, ನೋಂದಣಿ ಇದೆಲ್ಲ ಸಿಕ್ಕಿತು. ಈ ವಿಚಾರವನ್ನು ನಾನು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, PDO ಅವರಿಗೆ ಯಾರ್ಯಾರಿಂದ ಯಾರ್ಯಾರು ಎಷ್ಟು ಹಣ ಕೊಡ್ತಾ ಇದ್ದಾರೆ ಪ್ರತಿ ಒಂದನ್ನು ಅವರಿಗೆ ಹೇಳ್ತಾ ಬರ್ತಾ ಇದ್ದೇನೆ. ಎಲ್ಲಿಯೂ ನಾನು ಐಡಿ ಮಾಡಲಿಲ್ಲ, ಅವರಿಗೆ ಮುಚ್ಚುಮರೆ ಮಾಡಲಿಲ್ಲ. ಈಗ ಏನಾಗಿದೆ ಕೇಳಿದ್ರೆ, ಗ್ರಾಮ ಪಂಚಾಯತಿಯನ್ನು ಮುಲೆಗಪ್ಪು ಮಾಡಿದ್ದಾರೆ ಅಂತ ಹೇಳುವ ಮಾತು ಬಂತು. ಬಹಳ ಬೇಸರ ಆಗತ್ತೆ. ನಾವು ನಿಸ್ವಾರ್ಥವಾಗಿ ನಾವು ಯಾವುದೇ ಒಂದು ನಾನು ಮುಂದೆ ಚುನಾವಣೆ ನಿಲ್ಲಬೇಕು ಅನ್ನುವಂತ ಒಂದು ಉದ್ದೇಶ ಇಟ್ಕೊಂಡು ಅಪ್ಪನಾಣೆಗೆ ಹೇಳ್ತೇನೆ, ನಾನು ಚುನಾವಣೆಗೆ ಮುಂದೆ ನಿಲ್ಲುವುದಿಲ್ಲ. ಯಾರು ಎಷ್ಟು ಹೇಳಿದ್ರು ನಾನು ಚುನಾವಣೆಗೆ ನಿಲ್ಲುವ ವ್ಯಕ್ತಿ ನಾನಲ್ಲ. ಇದನ್ನು ಸ್ಪಷ್ಟವಾಗಿ ಇವತ್ತು ಹೇಳ್ತಾ ಇದ್ದೇನೆ. ನಾನು ಆ ಉದ್ದೇಶಕ್ಕಾಗಿ ನಾನು ನಿಂತವನು ಅಲ್ಲ. ಈ 38 ಕರ್ತೂರು ಗ್ರಾಮ ಪಂಚಾಯತ್ಗೆ ನನ್ನ ಕೊಡುಗೆ ಬೇಕಷ್ಟಿದೆ. ನಿನ್ನೆ ಒಬ್ಬರ ಹತ್ರ ಮಾತನ್ನು ಹೇಳಿದ್ದೇನೆ, ಯಾರು ಬೇಕಾದ್ರೂ ಮಾತಾಡ್ಬೋದು. ನಿಮ್ಮ ಕೊಡುಗೆ ಏನು, ನನ್ನ ಕೊಡುಗೆ ಏನು ಅನ್ನೋದನ್ನು ನಾನು ಬೇಕಷ್ಟು ಘಂಟಾಘೋಷವಾಗಿ ಇಲ್ಲಿ ಹೇಳ್ತೇನೆ. 87ನೇ ಇಸ್ವಿಯಿಂದ ನನ್ನ ಇಲ್ಲಿಯ ತನಕ 26ನೇ ಇಸ್ವಿ ತನಕ ಈ 38 ಕರ್ತೂರು ಗ್ರಾಮ ಪಂಚಾಯತ್ ನನ್ನ ಕೊಡುಗೆಯನ್ನು ನಾನು ಪಟ್ಟಿ ಮಾಡಿ ನಿಮ್ಮ ಮುಂದೆ ಹೇಳಲಿಕ್ಕೆ ತಯಾರಿದ್ದೇನೆ. ಪ್ರಾರಂಭ ಆಯಿತು. ಗ್ರಾಮ ಪಂಚಾಯತ್ನ ಆಸ್ತಿ ಯಾರ ಅಪ್ಪನ ಆಸ್ತಿ? ನಾನು ಕೇಳ್ತಾ ಇದ್ದೇನೆ, ಯಾರ ಅಪ್ಪನ ಆಸ್ತಿ ಅಂತ ಹೇಳಲಿಕ್ಕೆ ನನಗೂ ಪ್ರಜ್ಞೆ ಉಂಟು. ನನಗೆ ಸಾರ್ವಭೌಮಿ ಅನ್ನುವ ಇದು ಸ್ಥಳ ಅನ್ನೋದು ನನಗೆ ಗೊತ್ತಿದೆ. ಆ ವ್ಯಕ್ತಿ ಮಾತನಾಡಿದ ವ್ಯಕ್ತಿಗೆ ಅದೇ ರೀತಿ ಉತ್ತರ ಕೊಡ್ಲಿಕ್ಕೂ ನನಗೂ ಗೊತ್ತಿದೆ. ಆದ್ರೆ ಆ ವ್ಯಕ್ತಿ ಅಂತ ನೀಚ ಬುದ್ಧಿಯನ್ನು ನಾನಲ್ಲ. ಇಲ್ಲಿನ ಸಂಸ್ಕೃತಿಯನ್ನು ನಾನು ಒಂದು ಸಂಸ್ಕೃತ ಮನತನದ ಕುಲೀನ ಮನತನದ ಹುಟ್ಟಿದವನು ಚಂದ್ರಶೇಖರ್ ಚಚ್ಚವರು. ಅವನು ಹೇಳಿದ ರೀತಿಯಲ್ಲಿ ಮಾತಾಡ್ಲಿಕ್ಕೆ ನಾನು ಸಹ ತಯಾರಿಲ್ಲ. ಸರಿ ಬಂತು, ಮಾತು ಬಹಳ ಮುಂದೆ ಹೋಯ್ತು. ಎಲ್ಲಿ ತನಕ ಅಂತ ಹೇಳಿದ್ರೆ, ನಮ್ಮ PDO ಅವರು ನಿಜಕ್ಕೂ ಒಳ್ಳೆಯವರಿದ್ದಾರೆ. ಆದ್ರೆ ಅವರ ಪರಿಸ್ಥಿತಿ ಎಲ್ಲಿ ತನಕ ಏನಾಗಿದೆ ಅಂತ ಹೇಳಿದ್ರೆ, ಇಲ್ಲಿ ಕೂತಿದ್ದಾರೆ ಎದುರುಗಡೆ, ಮೇಲೆ ಬರ್ಲಿಕ್ಕೆ ಅವರಿಗೆ ಧೈರ್ಯ ಇಲ್ಲ, ಬರ್ಲಿಕ್ಕೆ ಆಗ್ತಾ ಇಲ್ಲ ಅವರಿಗೆ. ಅವರನ್ನು ಕಟ್ಟಿ ಹಾಕಿದ್ದಾರೆ. ಬೇಸರದ ಸಂಗತಿ ಇದು. CS ಹತ್ರ, CO ಹತ್ರ ಹೋಯ್ತು, CO ಹತ್ರ ಮಾತಾಡಿದ್ವಿ, CPO ಹತ್ರ ಮಾತಾಡಿದ್ವಿ. CPO ಅವರು ಹೇಳಿದ್ರು ಒಂದು ಮಾತಾಡ್ತಾರೆ, ನಮಗೆ ಎಲ್ಲಿಯೂ ನಾವು ಗ್ರಾಮ ಪಂಚಾಯತ್ ನಮ್ಮ ಗ್ರಾಮ ಇದರಲ್ಲಿ ಇನ್ವಿಟೇಷನ್ ನಲ್ಲಿ ಪತ್ರ ಇದೆ, ಯಾರಾದ್ರೂ ನಾವು ಎಲ್ಲಿ ತಪ್ಪಿದೆ ಅಂತ ದಯವಿಟ್ಟು ಹೇಳಬೇಕು ವೇದಿಕೆಯಲ್ಲಿ ಇರುವ ಗಣ್ಯರು. 38ನೇ ಕರ್ತೂರು ಗ್ರಾಮ ಪಂಚಾಯತ್ ಮತ್ತು ಸ್ಮಶಾನ ಅಭಿವೃದ್ಧಿ ಸಮಿತಿ 38 ಕರ್ತೂರು ಸಂತಗಟ್ಟೆ ಕೆಳಗಡೆಯಿಂದ ಪಂಚಾಯತ್ ಆಡಳಿತಾಧಿಕಾರಿ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ 38 ಕರ್ತೂರು ಗ್ರಾಮ ಪಂಚಾಯತ್ ಸವಿತಾ AC. ಈ ರೀತಿ ಇನ್ವಿಟೇಷನ್ ಪ್ರಿಂಟ್ ಮಾಡಿದ್ದೇವೆ. ಇಲ್ಲಿ ಚಂದ್ರಶೇಖರ್ ಶೆಟ್ಟಿ ಅವರು ಎಲ್ಲಿ ತಪ್ಪಿದ್ದಾರೆ ಅಂತ ನನಗೂ ಅರ್ಥನೇ ಆಗ್ತಾ ಇಲ್ಲ. ಯಾವನೋ ಒಬ್ಬ ಮನುಷ್ಯ ವಾಟ್ಸಪ್ ನಲ್ಲಿ ಸ್ಟೇಟಸ್ ನಲ್ಲಿ ಬರೀತಾನೆ, ಆ ಬರೆಯೋದ್ರ ಬಗ್ಗೆ ಹೆದರಿಕೊಂಡು ಕೂತ್ಕೊಂಡಿದ್ದಾರೆ ಅಧಿಕಾರಿಗಳು. ಮನಸ್ಸಿಗೆ ಬಹಳ ನೋವಿನಿಂದ ಈ ಖೇದದಿಂದ ಈ ವಿಚಾರ ಹೇಳ್ತಾ ಇದ್ದಾನೆ. ಆದ್ರೆ ಒಂದು ಹೇಳ್ತೇನೆ,
ಈ ಅಂಜಿಕೆಯ ಬೆದರಿಕೆಗೆ ಹೆದರುವಂತ ಮನುಷ್ಯವರು ನಾನಲ್ಲ. 71 ವರ್ಷ ಆಗಿದೆ. ಯಾವುದನ್ನಾದರೂ ಫೇಸ್ ಮಾಡುವಂತ ಧೈರ್ಯ ನನಗೆ ಕೊಟ್ಟಿದ್ದಾರೆ. ಧೈರ್ಯ ಇದೆ, ಮಾಡ್ತೇನೆ. ಹಾಗೆ ಇನ್ನು ಒಬ್ರು ಜಯರಾಮ್ ನಾಯ್ಕರು ಸಹ ನಮ್ಮಲ್ಲಿ, ಅವರಲ್ಲಿ ಒಂದು ಮಾತು ಹೇಳಿದೆ. ಆಫೀಸ್ ರೂಮ್ ಆಗಿದೆ, ಆಫೀಸ್ ರೂಮಿಗೆ ನಿಮ್ಮ ಕೊಡುಗೆ ಏನಾದರೂ ಬೇಕು ಅಂತ ಹೇಳಿ. ಏನು ಬೇಕು ಚಂದ್ರಣ್ಣ ಕೇಳಿದ್ರು. ಅವ್ರಿಗೆ ಕೇಳಿದಾಗ ಅವರಿಗೆ ಹೇಳಿದೆ, ನೀವು ಬೇರೇನು ಹೆಚ್ಚಿಗೆ ಬೇಡ ಜಯರಾಮ್ ನಾಯ್ಕರೇ, ಒಂದು 4 ಫೀಟಿನ ಗೋಡ್ರೇಜ್, ಒಂದು 6 ಚೇರ್, ಒಂದು ಟೀಪಾಯಿ, ಇಷ್ಟನ್ನು ನೀವು ಕೊಟ್ಟರು ಸಾಕು ಅಂತ ಹೇಳಿ. ಎಸ್ ಅಂತ ಹೇಳಿದ್ರು. ಅವ್ರದ್ದು ಯಾವಾಗಲೂ ಹಾಗೆ ಮಾತೊಂದು ಹೇಳಿದ್ರು ಕೂಡಲೇ ಸ್ಯಾಂಕ್ಷನ್. ಆ ರೀತಿಯಲ್ಲಿ ಧೈರ್ಯವಾಗಿ ಹೇಳಿದ್ರು, ಮಾಡಿದ್ರು. 1 ವಾರ ಬಿಟ್ಟು ನಾನೇ ಮರ್ತು ಬಿಟ್ಟಿದ್ದೇನೆ. 1 ವಾರ ಬಿಟ್ಟು ಗಿರೀಶ್ ಕಾಮತ್ರಿಗೆ ಫೋನ್ ಮಾಡಿ, ಎಲ್ಲಿದ್ದೀರಿ ನೀವು? ನಾನು ಉಡುಪಿಯಲ್ಲಿದ್ದೇನೆ, ಇಲ್ಲಿ ಬನ್ನಿ, ನಿಮಗೆ ಮೆಟೀರಿಯಲ್ಸ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೇನೆ, ತಗೊಂಡೋಗಿ ಅಂತ ಕೊಟ್ಟಿದ್ದಾರೆ. ಹಾಗೆ ಮೊನ್ನೆ ಉದ್ದೇಶಪೂರ್ವಕವಾಗಿ ಗ್ರಾಮ ಪಂಚಾಯತ್ ಅನ್ನು ರಿಜಿಸ್ಟ್ರೇಷನ್ ಮಾಡುವಾಗ, ಅಭಿವೃದ್ಧಿ ಸಮಿತಿ ಮಾಡುವಾಗ ನಾನು ಮಾಡಿದ್ದಲ್ಲ. ನಮ್ಮ ಕಲ್ಪನೆಗೆ ಯಾರಿಗೂ ಗೊತ್ತಿಲ್ಲ. ನಮ್ಮ ಜಿಲ್ಲಾ ಪಂಚಾಯತ್ನಾಗಲಿ ತಾಲೂಕ್ ಪಂಚಾಯತ್ನಾಗಲಿ ಒಂದು ಸ್ಮಶಾನದ ಬಯಲ ಮಾಡಿಲ್ಲ. ಬಯಲ ಮಾಡದೇ ಇರೋದು ಅವರ ತಪ್ಪು ವಿನ ನನ್ನ ತಪ್ಪಲ್ಲ. ಪಿಡಿಯವರಿಗೂ ಗೊತ್ತಿರಲಿಲ್ಲ ಈ ವಿಚಾರದಲ್ಲಿ. ಆದರೆ ಮೊದಲು ಹೇಳ್ತೇನೆ, ಅವರನ್ನು ಮುಂದಿನ ಸಂದರ್ಭದಲ್ಲಿ ಆಡಳಿತಾಧಿಕಾರಿ ಅಧ್ಯಕ್ಷರು ಮುಂದೆ ಬರ್ತಾರೆ, ಅವರನ್ನು ಗೌರವ ಅಧ್ಯಕ್ಷರನ್ನಾಗಿ, ಹಾಗೆ ಪಿಡಿಒ ಅವರನ್ನು ಗೌರವ ಕಾರ್ಯದರ್ಶಿಯಾಗಿ ತಗೊಳ್ತೇವೆ. ಹಾಗೆ ಇವತ್ತು ನಾನು ಅವರಿಗೆ ಬೇರೆ ಬೇರೆಯಿಂದ ಒತ್ತಡ ಬರ್ತದೆ. ನನಗೇನು ಈ ಕೀ ಇಟ್ಟುಕೊಂಡು ನನಗೇನು ಆಗ್ಬೇಕಂತ ಏನಿಲ್ಲ. ಅವರಿಗೆ ಈ ಸ್ಮಶಾನದ ಕೀಯನ್ನು ಈ ಸಂದರ್ಭದಲ್ಲಿ ಹಸ್ತಾಂತರ ಸಹ ಮಾಡ್ತೇನೆ. ಮುಂದೆ ಇವತ್ತು ಹಸ್ತಾಂತರ ಮಾಡಿ ಮುಂದೆ ನಾವು ನಿರ್ವಹಣಾ ಸಮಿತಿ ಅಂತ ಮಾಡ್ತೇವೆ. ನಿರ್ವಹಣಾ ಸಮಿತಿಯಲ್ಲಿ ನಾವು ಸೇರ್ಕೊಳ್ತೇವೆ. ಅವರು ನಮ್ಮೊಟ್ಟಿಗೆ ಸೇರಿಕೊಳ್ತಾರೆ. ನಾವು ಅವರು ಜಂಟಿಯಾಗಿ ಏನು ಪತ್ರದಲ್ಲಿ ಏನು ಜಂಟಿಯಾಗಿ ನಾವು ಹಾಕಿದ್ದೇವೆ, ಮುಂದೂ ಸಹ ಜಂಟಿಯಾಗಿ ಕಾರ್ಯನಿರ್ವಹಿಸ್ತೇವೆ ಅಂತ ಹೇಳಲಿಕ್ಕೆ ಇಷ್ಟಪಡುತ್ತಾ, ದಯವಿಟ್ಟು ಸವಿತಾ ಯಶ್ ಅವರು, ಪಿಡಿಒ ಅವರು, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ವೇದಿಕೆ ಬರಬೇಕು. ನಾನು ಕೊಡುವಂತ ಈ ಹಸ್ತಾಂತರವನ್ನು ಹಸ್ತಾಂತರ ಮಾಡ್ತೇನೆ, ಅದನ್ನು ತಾವು ದಯವಿಟ್ಟು ತಗೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಸಾರ್ವಜನಿಕ ಹಿಂದೂ ರುದ್ರಭೂಮಿಯ ಈ ಹಸ್ತಾಂತರ ಕಾರ್ಯಕ್ರಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಶ್ರೀಮತಿ ಸವಿತಾ ಎಸ್ ಅವರಿಗೆ. ಇಲ್ಲಿಗೆ ನನ್ನ ಪ್ರಾಸ್ತಾವಿಕ ಭಾಷಣ ಮುಗಿಸ್ತೇನೆ. ಸುದೀರ್ಘವಾಗಿದೆ, ದಯವಿಟ್ಟು ಕ್ಷಮೆ ಇರಲಿ. ಯಾಕೆಂದ್ರೆ ಅನಿವಾರ್ಯ ಆಗಿದೆ. ನಾನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವ ಮನುಷ್ಯ ಅಲ್ಲ. ಯಾವುದೋ ವಿಚಾರವನ್ನು ಹೊರಗೆ ಹಾಕ್ಲೇಬೇಕು. ನನಗೆ ಮನಸ್ಸಿನಲ್ಲಿ ಇಟ್ಟುಕೊಳ್ಳೋದು ಒಂದು, ಬಾಯಲ್ಲಿ ಮಾತನಾಡೋದು ಒಂದು ಅಲ್ಲ. ನನ್ನದು ಏನು ಉಂಟು ಅದನ್ನು ಹೇಳ್ಬೇಕು ಅನಿಸಿದೆ. ಅದು ಸರಿಯೋ ತಪ್ಪೋ ನಿಮಗೆ ಬಿಟ್ಟದ್ದು. ತುಲನೆ ಮಾಡಿದ್ರೆ ನನ್ನ ಗ್ರಾಮಸ್ಥರಿಗೆ ಬಿಡ್ತೇನೆ ಆ ವಿಚಾರದಲ್ಲಿ. ಈಗ ಎಂ.ಎ. ಗಫೂರ್ ಅವರಿಗೆ ತುರ್ತು ನಿಮಿತ್ತ ಬೇರೆ ಕಾರ್ಯಕ್ರಮ ಭಾಗವಹಿಸಲಿಕ್ಕೆ ಇರುವುದರಿಂದ ಅವರು ಭಾಷಣ ಮಾಡ್ತಾರೆ, ಮತ್ತೆ ಅವರು ನಿರ್ಗಮಿಸ್ತಾರೆ. ವಾಸ್ತವಿಕ ಅವರಿಗೆ ಬೇಜಾರಾಗಬಹುದು. ಚಂದ್ರಶೇಖರ್ ಶೆಟ್ಟರು ಅವರ ನೋವನ್ನೆಲ್ಲ ವ್ಯಕ್ತಪಡಿಸಿದರು ನನ್ನ ಮುಂದೆ. ಇದೇ ಬದುಕು. ಹುಟ್ಟು ಆಕಸ್ಮಿಕವಾಗಿರ್ತದೆ, ಸಾವು ನಿಶ್ಚಿತ. ಒಂದು ದಿವಸ ಹುಟ್ಟಿದ್ದೇವೆ, ಎಲ್ಲಿ ಹೇಗೆ ಯಾವ ಮನೆಯಲ್ಲಿ ಅಂತ ನಮಗೇನು ನಾವು ಅರ್ಜಿ ಹಾಕೊಂಡು ಹುಟ್ಟೋರಲ್ಲ. ಆದರೆ ಹುಟ್ಟಿದ್ದೇವೆ. ನಾನು ಮುಸಲ್ಮಾನನಾಗಿ ಹುಟ್ಟಿದ್ದೇನೆ, ರಘುಪತಿ ಭಟ್ರು ಹಿಂದೂ ಆಗಿ ಹುಟ್ಟಿದ್ದಾರೆ, ಇನ್ನೊಬ್ರು ಕ್ರೈಸ್ತರಾಗಿ ಹುಟ್ಟಿದ್ದಾರೆ. ಅದು ನಮ್ಮ ಮನೆಯ ವಾತಾವರಣ, ನಮ್ಮ ಯಾವ ಬದುಕಿನಲ್ಲಿತ್ತು. ಆದರೆ ಹೋಗ್ಲಿಕ್ಕೆ ಒಂದು ದಿವಸ ಖಂಡಿತವಾಗಿ ಕೂಡ ಸಾವಿದೆ, ಅದು ನಿಶ್ಚಿತ. ಸಾವಾದಾಗ ಆ ಸಾವಿನ ನಂತರದ ಕ್ರಿಯೆಗಳು ಒಂದೊಂದು ಸಮುದಾಯದವರು ಒಂದೊಂದು ರೀತಿ ಮಾಡ್ತಾರೆ. ಕೆಲವರು ಬರಿಯಲ್ಗಳಿಗೆ ತಗೊಂಡು ಹೋಗ್ತಾರೆ, ಕೆಲವರು ನಮ್ಮ ಕಬರಸ್ಥಾನಕ್ಕೆ ತಗೊಂಡು ಹೋಗ್ತಾರೆ, ಇನ್ನು ಕೆಲವರು ಇಂಥ ಸ್ಮಶಾನಗಳಿಗೆ ತಗೊಂಡು ಹೋಗ್ತಕ್ಕಂಥದ್ದು ಇದು ನಮ್ಮ ದೇಶದ ಸಂವಿಧಾನ ಮತ್ತು ದೇಶದ ನಮ್ಮ ಸಮಾಜಗಳ ವ್ಯವಸ್ಥೆಯಲ್ಲಿ ನಡ್ಕೊಂಡು ಬಂದಿರತಕ್ಕಂಥದ್ದು. ಸಾವಿನ ಆದ ಮೇಲೆ ತೆಗೆದು ಎಲ್ಲೂ ಬಿಸಾಡ್ಲಿಕ್ಕೆ ಆಗುವುದಿಲ್ಲ. ಅದಕ್ಕೋಸ್ಕರ ಗ್ರಾಮ ಪಂಚಾಯಿತಿಗಳು ಮತ್ತು ಸರ್ಕಾರ ಈ ನಿಟ್ಟಿನಲ್ಲಿ ಎಲ್ಲ ಗ್ರಾಮದಲ್ಲಿ ಕೂಡ ಒಂದು ಸ್ಮಶಾನ ಕಡ್ಡಾಯವಾಗಿ ಇರಬೇಕು ಎಂಬುದು ಅದು ಸರ್ಕಾರದ ನೀತಿ.
ಆ ನೀತಿಯ ಪ್ರಕಾರ ಇವತ್ತು ಈ ಪಂಚಾಯಿತಿಯವರು ಬಹಳ ಒಂದು ಸುಂದರವಾದಂತ ಸ್ಥಳವನ್ನ ನೋಡಿ ಚಂದ್ರಶೇಖರ್ ಶೆಟ್ಟರು ಈ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಸದಸ್ಯರಾಗಿ ಕೆಲಸ ಮಾಡಿದವರು. ಅವ್ರ ಜೊತೆಯಲ್ಲಿ ಶ್ರೀಯುತ ಕಾಮತ್ ಅವರು ನನಗೆ ಬಹಳ ಬರಲೇಬೇಕು ಅಂತ ಒತ್ತಾಯ ಕೂಡ ಮಾಡಿದ್ರು. ನಾನು ಇಲ್ಲಿ ಬಂದ ಮೇಲೆ ಗೊತ್ತಾಯ್ತು ಒಂದು ಸಣ್ಣ ಕಮ್ಯುನಿಕೇಶನ್ ಗ್ಯಾಪ್ ಕೂಡ ಆಗಿದೆ ಅಂತೇಳಿ. ಅದಕ್ಕೋಸ್ಕರ ನಾನು ಶಾಸಕರಲ್ಲಿ ಮಾತಾಡುವಾಗ ಅವರು ಹೇಳಿದ್ರು ನಮಗೆ ತಿಳುವಳಿಕೆ ಬಂದಿಲ್ಲ ಅಂತೇಳಿ. ಆ ಕಮ್ಯುನಿಕೇಶನ್ ಗ್ಯಾಪ್ಗಾಗಿ ನಾನು ಸರ್ಕಾರದ ಪ್ರತಿನಿಧಿ ಆಗಿರುವುದರಿಂದ ನಾನು ಇದೊಂದು ವಿಷಾದವನ್ನು ವ್ಯಕ್ತಪಡಿಸ್ತೇನೆ. ಜೊತೆಯಲ್ಲಿ ನಾವೆಲ್ಲ ಇವತ್ತು ನೆರವು ಕೊಡುವುದರ ಮೂಲಕ ಎಲ್ಲರೂ ಒಟ್ಟಾದರೆ ಮಾತ್ರ ಇದು ಈ ಕೆಲಸ ಕಾರ್ಯಗಳು ಆಗಿದೆ. ಈ ಒಂದು ನಿಟ್ಟಿನಲ್ಲಿ ನಿಮ್ಮೆಲ್ಲರ ಒಂದು ಸಹಕಾರ ಸಹಭಾಗಿತ್ವ, ನಮ್ಮ ಎಲ್ಲ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲರೂ ಇದಕ್ಕೆ ಸಹಭಾಗಿತ್ವವನ್ನು ಕೊಟ್ಟಿದ್ದಾರೆ. ಹೀಗೆ ಸಹಭಾಗಿತ್ವ ಮಾಡಿದರೆ ಗ್ರಾಮದ ಅಭಿವೃದ್ಧಿ ಆಗ್ತದೆ. ಆ ಗ್ರಾಮದ ಅಭಿವೃದ್ಧಿಯ ಕಲ್ಪನೆಯನ್ನು ಕಂಡವರು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಕಂಡಂತ ಗ್ರಾಮ ಸ್ವರಾಜ್ಯದ ಒಂದು ಮೂಲ ಕಲ್ಪನೆಯೊಂದಿಗೆ ನಮ್ಮ ದೇಶದ ಸಂವಿಧಾನದ 73 ಮತ್ತು 74ನೇ ವಿಧಿಗೆ ತಿದ್ದುಪಡಿಯನ್ನು ತರುವುದರ ಮೂಲಕ ಈ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ, ಅದರ ಅಧಿಕಾರವನ್ನ ಗ್ರಾಮ ಪಂಚಾಯತ್ ಗ್ರಾಮ ಸಭೆಗಳ ಮೂಲಕ ಜನರಿಗೆ ಕೊಟ್ಟಿರ್ತಕ್ಕಂಥದ್ದು. ಆ ಒಂದು ಅಧಿಕಾರದ ಮೂಲಕ 33% ಇವತ್ತು ಜನಪ್ರತಿನಿಧಿಗಳಿಗೆ ಮಹಿಳೆಯರಿಗೆ ಭಾಗವಹಿಸಲಿಕ್ಕೆ ಅವಕಾಶ. ಇಲ್ಲಿ ಡಾಕ್ಟರ್ ಸುನೀತಾ ಶೆಟ್ಟಿ ಇದ್ದಾರೆ. ಈ ಭಾಗದಿಂದ ತಾಲೂಕು ಪಂಚಾಯಿತಿಯ ಸದಸ್ಯರಾಗಿ 2-3 ಬಾರಿ ಆಯ್ಕೆ ಆಗ್ತಕ್ಕಂಥ ಅವಕಾಶ ಅವ್ರ ಪಾಲಿಗೆ ಕೂಡ ಸಿಕ್ಕಿದೆ. ಆದ್ರೆ ಬಹಳ ಜನ ಮಹಿಳೆಯರು ಇಲ್ಲಿ ಸೇರಿದ್ದಾರೆ. ಅದರ ಅರ್ಥ ಮಹಿಳೆಯರು ಸ್ವಾವಲಂಬಿಗಳಾಗ್ತಕ್ಕಂಥ ದಿಕ್ಕಿನಲ್ಲಿ ಈ ಒಂದು ಪಂಚಾಯತ್ ರಾಜ್ ವ್ಯವಸ್ಥೆಗಳಿಗೆ ಶಕ್ತಿ ಕೊಡ್ತಕ್ಕಂಥ ಕೆಲಸವನ್ನ ಇವತ್ತು ಸರ್ಕಾರಗಳು ಮಾಡಿದೆ. ಆ ನಿಟ್ಟಿನಲ್ಲಿ ವಿಶೇಷವಾಗಿ ನಾನೊಂದು ರಾಜ್ಯದ ಪ್ರತಿನಿಧಿಯಾಗಿ ಭಾಗವಹಿಸುವುದರಿಂದ ಒಂದು ಸ್ವಲ್ಪ ಇರುಸು ಮುರುಸು ಕೂಡ ನನಗಾಯ್ತು. ಏನೇ ಇದ್ರೂ ಕೂಡ ಇದೊಂದು ಸುಂದರ ಸಮಾರಂಭ, ಇದೊಂದು ಅಗತ್ಯದ ಒಂದು ಕೆಲಸ. ಜನಸಾಮಾನ್ಯರ ಬದುಕಿನ ಕೊನೆಯ ಸಂದರ್ಭದಲ್ಲಿ ಅವರ ಕುಟುಂಬ ಬಹಳ ನೋವಿನಿಂದ ಅವರನ್ನು ಬಿಟ್ಟು ಹೋಗ್ತಕ್ಕಂಥ ಪ್ರದೇಶ. ಆದ್ದರಿಂದ ಈ ಕಾರ್ಯಕ್ರಮದಲ್ಲಿ ನನ್ನ ರಾಜಕೀಯ ಜೀವನದ 35-40 ವರ್ಷಗಳ ಜೀವನದಲ್ಲಿ ಪ್ರಥಮ ಒಂದು ಸ್ಮಶಾನ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ. ಆ ಒಂದು ಕಾರಣ ನನ್ನ ಮನಸ್ಸಿನಲ್ಲಿ ಸದಾ ಇರ್ತದೆ. ಕಾರಣ ನಮ್ಮ ಬದುಕು ಅದು ಸುಂದರವಾಗಿದ್ರೆ ಈ ರಾಜಕೀಯ ಜಂಜಾಟದಿಂದ ನಾವೆಲ್ಲರೂ ಮುಕ್ತವಾಗಿ ನಾವೆಲ್ಲರೂ ಒಂದೇ ಎಂಬ ಭಾವನೆಯಿಂದ ನಡೆದಾಗ ಎಲ್ಲವೂ ಆಗ್ತದೆ. ನಾವು ಕಾಣ್ತೇವೆ ಇವತ್ತು ನಮ್ಮ ನೆರೆಯ ರಾಷ್ಟ್ರಗಳಲ್ಲಿ ಅಥವಾ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಬಾಂಬ್ನ ಸುರಿಮಳೆ ಆಗ್ತದೆ, ಸಣ್ಣ ಮಕ್ಕಳು ಸಾಯ್ತಾ ಇದ್ದಾರೆ. ಆದ್ರೆ ಯಾರಿಗೂ ಕಣಿಕರ ಬರ್ತಾ ಇಲ್ಲ, ಯಾರು ಕೂಡ ಯುದ್ಧ ನಿಲ್ಲಿಸಿ ಅಂತ ಇರುವುದಿಲ್ಲ. ಆದ್ರೆ ಅಂತ ಯಾವುದೂ ಗೊತ್ತಿಲ್ಲದಂತ ವ್ಯಕ್ತಿಗಳು ಸಾಯ್ತಕ್ಕಂಥ ಸಂದರ್ಭದಲ್ಲಿ ನಾವಿಲ್ಲೊಂದು ಸ್ಮಶಾನವನ್ನು ಉದ್ಘಾಟನೆ ಮಾಡ್ತಕ್ಕಂಥ ಕಾರ್ಯಕ್ರಮದಲ್ಲಿದ್ದೇವೆ. ನಮ್ಮ ಮನಸ್ಸುಗಳನ್ನು ಸ್ವಲ್ಪ ತಾವು ಹಿಂದಕ್ಕೆ ತೆಗೆದುಕೊಂಡು ಹೋಗಿ ಎಷ್ಟು ಸುಂದರವಾದಂತ ಜೀವಿಗಳು ನಮ್ಮನ್ನ ಬಿಟ್ಟು ಹೋಗ್ತಾ ಇದ್ದಾರೆ. ಅವರ ಬದುಕು ಯಾವ ರೀತಿ ಇರಬೇಕಾಗಿದೆ. ಪ್ರತಿದಿನ ಯುದ್ಧದ ದಿನಗಳಲ್ಲಿ ನಡೀತಕ್ಕಂಥ ಜನ ಇದ್ದಾರೆ. ನಾವೆಲ್ಲ ಅದನ್ನು ಕಣ್ಮುಚ್ಚಿ ಅದನ್ನು ನೋಡ್ತಾ ಇದ್ದೇವೆ. ಆದ್ರೆ ಅದಕ್ಕೆ ಯಾರು ಕೂಡ ಸಾಂತ್ವನವನ್ನ ಕೊಡ್ತಕ್ಕಂಥ, ಅದನ್ನು ನಿಲ್ಲಿಸತಕ್ಕಂಥ ಪ್ರಯತ್ನವನ್ನ ಮಾಡ್ತಕ್ಕಂಥ ಕೆಲಸವನ್ನ ಯಾರು ಇವತ್ತು ಮಾಡ್ತಾ ಇಲ್ಲ. ಇದು ದೇವರ ಹತ್ರ ನಮ್ಮ ಪ್ರಾರ್ಥನೆಯನ್ನ ಕೇಳಲಿ ಅಂತೇಳಿ ವಿಶೇಷವಾಗಿ ದೇವರ ಹತ್ರ ಪ್ರಾರ್ಥನೆ ಮಾಡಿ. ಕಾರಣ ನಾನು ರಂಜಾನ್ ಉಪವಾಸದಲ್ಲಿದ್ದೇನೆ. ಆದ್ದರಿಂದ ಹೇಳಿದ್ದೆ ಸಂಘಟಕರಿಗೆ, ನಾನು 6 ಗಂಟೆಗೆ ಇಲ್ಲಿಂದ ನಿರ್ಗಮಿಸಲೇಬೇಕಾಗಿದೆ. ಕಾರಣ 6:45 ನಾವು ನಮ್ಮ ವ್ರತದ ಪ್ರಕಾರ ಮಸೀದಿಯಲ್ಲಿಯೋ ಅಥವಾ ಮನೆಯಲ್ಲಿಯೋ ಯಾವುದೋ ಒಂದು ಜಾಗದಲ್ಲಿದ್ದು ದೇವರ ಹತ್ರ ಕೊನೆ ಪ್ರಾರ್ಥನೆಯನ್ನ ಮಾಡಿ ಅವರಿಗೆ ನಮ್ಮ ಕೃತಜ್ಞತೆಯನ್ನ ಸಲ್ಲಿಸಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಈ ಒಂದು 38 ಗಳತೂರಿನಲ್ಲಿ ಚಂದ್ರಶೇಖರ್ ಶೆಟ್ಟರು ಕಾಮತ್ ಅವರ ಹೆಸರಿನಲ್ಲಿ ಆರ್ಬಿಟ್ ಅವರು ನಮ್ಮನ್ನ ಬಿಟ್ಟು ಅಗಲಿದ್ದಾರೆ. ಅವರ ಆತ್ಮಕ್ಕೂ ಕೂಡ ಶಾಂತಿ ದೊರಕಲಿ. ಅವರ ಮಕ್ಕಳು ವೆಂಕಟೇಶ್ ಕಾಮತರ ಮಕ್ಕಳು ದೊಡ್ಡ ಸಹಾಯವನ್ನ ಇವತ್ತು ಮಾಡುವುದರ ಮೂಲಕ ಈ ಗ್ರಾಮಸ್ಥರಿಗೆ ಈ ಒಂದು ಯೋಜನೆಯಲ್ಲಿ ಕಾಲ್ ಮಾಡಿಕೊಟ್ಟಿದ್ದಾರೆ. ಧರ್ಮಸ್ಥಳದ ನಮ್ಮ ಕಾವಂದಿರು ಮತ್ತು ಅವರ ಗ್ರಾಮೀಣ ಅಭಿವೃದ್ಧಿ ಸಮಿತಿ ಇದಕ್ಕೆ ದೊಡ್ಡ ಸಹಾಯವನ್ನು ಮಾಡಿದೆ. ವಿಶೇಷವಾಗಿ ದೊಡ್ಡ ಸಹಾಯವನ್ನು ಕೊಟ್ಟಿರ್ತಕ್ಕಂಥವರು ವೇದಿಕೆಯಲ್ಲಿದ್ದಾರೆ. ಅದು ಶ್ರೀಯುತ ಈ ಕ್ಷೇತ್ರವನ್ನ ಸತತ 3 ಬಾರಿ ಪ್ರತಿನಿಧೀಕರಿಸಿರ್ತಕ್ಕಂಥ ನಮ್ಮ ನೆಚ್ಚಿನ ರಘುಪತಿ ಭಟ್ ಅವರು ಇರ್ಬೋದು, ಅದೇ ರೀತಿಯಲ್ಲಿ ಪ್ರಸಾದ್ ರಾಜ್ ಕಾಂಚನ್ ಅವರು ಇರ್ಬೋದು, ನಮ್ಮ ಅಚ್ಚುಮೆಚ್ಚಿನ ಈ ಭಾಗದವರೇ ಆಗಿರ್ತಕ್ಕಂಥ ಅಶೋಕ್ ಕುಮಾರ್ ಶೆಟ್ಟಿ ಮರ್ಮಾಡಿ ಅವರು ಸಹಕಾರಿ ಧುರೀಣರು ಕೂಡ ಹೌದು. ಅವರು ಕೂಡ ದೊಡ್ಡ ಸೇವೆಯನ್ನ ಈ ಮೂಲಕ ಮಾಡಿದ್ದಾರೆ. ಇನ್ನು ನಮ್ಮ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಕೂಡ ಇದ್ದಾರೆ, ನಮ್ಮ ದಿನಕರ ಹೇರೂರವರು. ಅವರ ಹತ್ರನೂ ಕೂಡ ನೀವು ಸಹಾಯವನ್ನ ಮಾನ್ಯ PDO ಅವರು ಪಡ್ಕೊಳ್ಬಹುದು. ಈಗ ಪಂಚಾಯತ್ ಅಧಿಕಾರದಲ್ಲಿ ಇಲ್ಲ. ನಮಗೆ ಶ್ರೀಮತಿ ಕವಿತಾ ಮೇಡಮ್ ಇದ್ದಾರೆ, ಸ್ವಲ್ಪ ಮುಂದೆ ಬನ್ನಿ ಅಂತ ಹೇಳಿದೆ. ಅವರಿಗೂ ಸ್ವಲ್ಪ ಪಾಪ ಮುಜುಗುರ. ಕಾರಣ
ಈ ಮುಜುಗರಕ್ಕೆಲ್ಲ ಅವಕಾಶ ನಾವು ಕೊಡಬಾರ್ದಾಗಿದೆ. ಎಲ್ಲರೂ ಒಟ್ಟಾಗಿ ಹೋಗ್ಬೇಕಾಗಿದೆ. ಒಟ್ಟಾಗಿ ಹೋದ್ರೆ ನಮ್ಮ ಜೀವನ. ಇದು ಭವ್ಯ ಭಾರತ ಕಂಡಂತ ಕನಸು, ಇದು ರಾಮರಾಜ್ಯದ ಮಹಾತ್ಮ ಗಾಂಧೀಜಿಯವರು ಕಂಡಂತ ಕನಸು. ಆಗ ಮಾತ್ರ ನಮ್ಮ ಅಭಿವೃದ್ಧಿ ಆಗ್ತದೆ. ಕಾರಣ ನಾನು ಅಭಿವೃದ್ಧಿ ಮಂಡಳಿಯ ಕರಾವಳಿಯ ಅಧ್ಯಕ್ಷರಾಗಿದ್ದಾರೆ. ನಮ್ಮ ಅಭಿವೃದ್ಧಿ ಮಂಡಳಿಯ ಸದಸ್ಯರು ಕೂಡ ಆಗಿದ್ದಾರೆ ಶ್ರೀಯುತ ಯಶಪಾಲ್ ಸುವರ್ಣ ಅವರು. ಅವರ ಶುಭಾಶಯಗಳನ್ನು ಕೂಡ ನಿಮ್ಮೊಂದಿಗೆ ಹಂಚಿಕೊಂಡು ಈ ರಾಜ್ಯದ ಮಾನ್ಯ ಮುಖ್ಯಮಂತ್ರಿ ಪಂಚ ಗ್ಯಾರಂಟಿಗಳನ್ನು ಕೊಟ್ಟು ಸುಂದರವಾದಂತಹ ಬದುಕನ್ನು ರೂಪಿಸಿರ್ತಕ್ಕಂಥವರು ಶ್ರೀಯುತ ಸಿದ್ದರಾಮಯ್ಯನವರು. ಅದೇ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು, ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ಮತ್ತು ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತು ಈ ಭಾಗದ ಪಕ್ಷದ ನಮ್ಮ ಹಿರಿಯ ನಾಯಕರಾಗಿರ್ತಕ್ಕಂಥ ಜಯಪ್ರಕಾಶ್ ಹೆಗಡೆ ಅವರ ಇವರೆಲ್ಲರ ಶುಭಾಶಯಗಳನ್ನು ಕೂಡ ನಿಮ್ಮೊಂದಿಗೆ ಹಂಚಿಕೊಂಡು ಈ ಒಂದು ಕಾರ್ಯಕ್ರಮ ಒಳ್ಳೆದಾಗಿ ನಡೆದಿದೆ. ಇದು ಸುಂದರವಾಗಿರಲಿ. ಚಂದ್ರಶೇಖರ್ ಶೆಟ್ಟರೆ, ನಿಮ್ಮ ನೋವು ವ್ಯಕ್ತಪಡಿಸಿದ್ದೀರಿ. ಆ ನೋವಿಗೆ ಶಾಶ್ವತವಾಗಿ ಪರಿಹಾರ ದೊರಕಲಿ. ಇವತ್ತು ನೀವು ಬಿಟ್ಕೊಟ್ಟಿದ್ದೀರಿ. ಇನ್ನೇನು ಇದ್ರು ಕೂಡ ಕವಿತಾ ಮೇಡಮ್ ನೋಡ್ಕೊಳ್ತಾರೆ, ನಮ್ಮ ತಾಲೂಕು ಪಂಚಾಯತ್ ನೋಡ್ಕೊಳ್ತದೆ, ನಮ್ಮ ಜಿಲ್ಲಾ ಪಂಚಾಯತ್ ನೋಡ್ಕೊಳ್ತಾರೆ. ನೀವೇನು ತಲೆ ಕೆಡಿಸ್ಕೊಳ್ಳುವಂತದ್ದಿದ್ದ ಎಲ್ಲ ಅಕೌಂಟ್ಗಳನ್ನ ಅವರಿಗೆ ತಾವು ಹ್ಯಾಂಡ್ ಓವರ್ ಮಾಡಿ ಎಂಬ ಒಂದು ಸಂದೇಶವನ್ನು ಕೂಡ ಕೇಳಿಕೊಂಡು, ಇನ್ನೇನಾದ್ರೂ ಅಭಿವೃದ್ಧಿ ಸಮಿತಿಯ ಅಧಿಕಾರ ಮತ್ತು ಗ್ರಾಮ ಪಂಚಾಯತಿ ಅಧಿಕಾರ ಅದು ಜಾಯಿಂಟ್ ಆಗ್ಬೇಕಾಗಿದ್ರೆ ನೀವು ಗ್ರಾಮ ಪಂಚಾಯತಿಯಲ್ಲಿ ಒಂದು ತೀರ್ಮಾನವನ್ನ ಮಾಡಿಕೊಂಡು ಬರಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಗ್ರಾಮ ಪಂಚಾಯತ್ ಒಂದು ಬಲಿಷ್ಠವಾಗಿ ಕೆಲಸವನ್ನ ಮಾಡಿಕೊಂಡು ಹೋಗಿ ಎಂಬ ನಿಟ್ಟಿನಲ್ಲಿ ಈ ಒಂದು ಸಂದೇಶವನ್ನು ನಿಮ್ಮೊಂದಿಗೆ ಹಂಚಿಕೊಂಡು, ವಿಶೇಷವಾಗಿ ಈ ಒಂದು ಅವಕಾಶಕ್ಕೆ ನನ್ನನ್ನು ಕರೆಸಿ ಬಹಳ ನನಗೆ ಸಂತೋಷ. ಒಂದ್ ಕಡೆಯಲ್ಲಿ ಒಂದು ಸಂತೋಷ, ಒಂದ್ ಕಡೆಯಲ್ಲಿ ನೋವು. ಯಾರು ಒಬ್ಬ ಸ್ನೇಹಿತ ಕೇಳಿದ ನನ್ನ ಹತ್ರ, ಯಾರು ನಮಗೆ ಪ್ರಾರಂಭದಲ್ಲಿ ಸುಡ್ತಿ ಮಾಡಿ ನಮ್ಮ ಮನಸ್ಸುಗಳನ್ನು ಸುಡಬೇಕು. ನಮ್ಮಲ್ಲಿರ್ತಕ್ಕಂಥ ಆವೇಶ, ವೈಷಮ್ಯ, ಒಂದು ರೀತಿಯ ಅನ್ಯಾಯ, ಅಕ್ರಮವನ್ನು ಸುಡಬೇಕಾಗಿದೆ ನಮ್ಮ ಮನಸ್ಸಿನಿಂದ. ಅದನ್ನು ಸುಟ್ಟಾಗ ನಾವು ಮನುಷ್ಯರಾಗ್ತೇವೆ, ಮಾನವೀಯ ಸಂಬಂಧಗಳು ಇರ್ತದೆ. ಆದ್ದರಿಂದ ಆ ನನ್ನ ಸ್ನೇಹಿತ ಕೇಳಿದವನಿಗೆ ಇದೇ ನಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ಏನೆಲ್ಲ ಕೆಡುಕುಗಳಿದೆ ಅದನ್ನ ನಾವು ಸುಟ್ಟು ಭವ್ಯ ಭಾರತದ ಒಂದು ಪರಂಪರೆಯನ್ನ, ಈ ಸಂಸ್ಕೃತಿಗಳನ್ನ ಉಳಿಸಿ ಬೆಳೆಸೋಣ ಅನ್ನೋ ಮಾತಿನೊಂದಿಗೆ ನನ್ನ ಮಾತಿಗೆ ಮುಕ್ತಾಯ ಹೇಳ್ತಾ ಇದ್ದೇನೆ. ನನ್ನ ಮಾತಿಗಾಗಿ ಏನಾದರೂ ನೋವಾಗಿದ್ದರೆ ದಯಮಾಡಿ ಕ್ಷಮಿಸಿ ಅಂತ ಹೇಳಿ ಕೇಳ್ಕೊಂಡು ನಿಮ್ಗೆಲ್ಲರಿಗೆ ವಂದಿಸಿ, ವೇದಿಕೆಯಲ್ಲಿರ್ತಕ್ಕಂಥ ಗಣ್ಯರಿಗೆ ವಂದಿಸಿ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಿಮಿತ್ತ ನಿರ್ಗಮಿಸ್ತಾ ಇದ್ದಾರೆ. ಅವರಿಗೆ ಸ್ಮರಣಿಕೆಯನ್ನ ಗಿರೀಶ್ ಕಾಮತ್ ಅವರು ನೀಡಬೇಕಾಗಿ ಕೇಳಿಕೊಳ್ತೇವೆ. ರಾಜಕೀಯದ ಒಬ್ಬ ಸಜ್ಜನ ವ್ಯಕ್ತಿತ್ವ, ಅಜಾತ ಶತ್ರು ಶ್ರೀಯುತ ಎಂ.ಐ. ಗಫೂರ್ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಸಂತೋಷ ತಂದಿದೆ. ವಂದನೆಗಳು ತಮಗೆ. ಅಧಿಕಾರರಾಗಿ 3 ಅವಧಿಗೆ ಈ ಕ್ಷೇತ್ರದ ಶಾಸಕರಾಗಿ ಸಮರ್ಥವಾಗಿ ಈ ಕ್ಷೇತ್ರವನ್ನ ಪ್ರತಿನಿಧಿಸಿದ ಹೆಮ್ಮೆಯ ಶ್ರೀಯುತ ಕೆ. ರಘುಪತಿ ಭಟ್ ಅವರ ಮಾತುಗಳು. ಕಲ್ತೂರು ಗ್ರಾಮ ಪಂಚಾಯತ್ನ ಒಂದು ಬಹಳ ದಿನದ ಒಂದು ಕನಸು ಇವತ್ತು ಸಾರ್ವಜನಿಕ ಹಿಂದೂ ರುದ್ರಭೂಮಿ ಆಗಬೇಕು ಅಂತ ಹೇಳುವಂಥದ್ದು. ಅದು ಇವತ್ತು ಕಾರ್ಯರೂಪಕ್ಕೆ ಬಂದು ಇವತ್ತು ಉದ್ಘಾಟನೆ ಆಗಿದೆ. ಈ ಸಂದರ್ಭದಲ್ಲಿ ಇದನ್ನು ಕಾರ್ಯರೂಪಕ್ಕೆ ತಂದಂಥ ಈ ಒಂದು ಕಲ್ತೂರು ಗ್ರಾಮ ಪಂಚಾಯತ್ನ ಸದಸ್ಯ ಮಂಡಳಿ ಮತ್ತು ವಿಶೇಷವಾಗಿ ಸ್ಮಶಾನ ಅಭಿವೃದ್ಧಿ ಸಮಿತಿ, ಇದಕ್ಕೆ ನೇತೃತ್ವ ಕೊಟ್ಟಂಥ ಸ್ಮಶಾನ ಅಭಿವೃದ್ಧಿ ಸಮಿತಿ ಅವರಿಗೆ ವಿಶೇಷವಾದಂಥ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಸ್ಮಶಾನ ಅಭಿವೃದ್ಧಿ ಸಮಿತಿಯ ಸದಸ್ಯ ಅಧ್ಯಕ್ಷರಾಗಿ ಚಂದ್ರಶೇಖರ್ ಶೆಟ್ಟರು, ಕಾರ್ಯದರ್ಶಿಯಾಗಿ ಗಿರೀಶ್ ಕಾಮತ್ ಅವರು ಮತ್ತು ಅವರ ಇಡೀ ತಂಡ ಈ ಒಂದು ಸಾರ್ವಜನಿಕ ಹಿಂದೂ ರುದ್ರಭೂಮಿಯನ್ನು ಕಾರ್ಯರೂಪಕ್ಕೆ ತಂದಿದ್ದಾರೆ. ಅವರಿಗೆ ವಿಶೇಷವಾದಂಥ ಇದಕ್ಕೆ ನೇತೃತ್ವ ಕೊಟ್ಟದಕ್ಕೆ ನಾನು ವಿಶೇಷವಾದಂಥ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತು ವಿಶೇಷವಾಗಿ ಅಭಿನಂದನೆ ಸಲ್ಲಿಸಬೇಕಾದದ್ದು ಪ್ರಶಾಂತ್ ಕಾಮತ್ ಮತ್ತು ಅವರ ಸಹೋದರರನ್ನು, ತಂದೆಯ ಸಹಿ ನೆನಪಿಗೋಸ್ಕರ ಇದಕ್ಕೆ ದೊಡ್ಡ ಮೊತ್ತದ ಅನುದಾನವನ್ನು ನೀಡಿ ಕಳತ್ತೂರು ಪಂಚಾಯಿತಿಗೆ ಒಂದು ಶಾಶ್ವತವಾದಂಥ ಸ್ಮಶಾನ ಸಿಕ್ಕುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅವರ ಕುಟುಂಬಕ್ಕೆ ನಾನು ವಿಶೇಷವಾದ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಪ್ರಶಾಂತ್ ಕಾಮತ್ ಸಹೋದರರು ಇಲ್ಲಿ ಉದ್ಯಮಿಗಳಾಗಿದ್ದರೂ ಸಹಿತ ಸಾಮಾಜಿಕ ಕೆಲಸಗಳಲ್ಲಿ ಯಾವುದೇ ಊರಿನ ಅಭಿವೃದ್ಧಿಯ ದೃಷ್ಟಿ ಬಂದಾಗ ಅದಕ್ಕೆ ಸಹಕಾರವನ್ನು ಮಾಡಿಕೊಂಡು ಬಂದಂಥವರು. ಮತ್ತು ನನಗೆ ಗೊತ್ತಿದ್ದ ಮಟ್ಟಿಗೆ ಇದಕ್ಕಿಂತ ಪುಣ್ಯದ ಕೆಲಸ ಇನ್ನೊಂದಿಲ್ಲ. ಸ್ಮಶಾನದಕ್ಕೆ ಸಹಕಾರ ಕೊಡೋದಕ್ಕಿಂತ ದೊಡ್ಡ ಪುಣ್ಯದ ಕೆಲಸ ಇಲ್ಲ. ಯಾಕಂದರೆ ಪಂಚಾಯಿತಿಗಳಲ್ಲಿ ಅನುದಾನಗಳಿರಲ್ಲ, ಸ್ಮಶಾನ ಮಾಡಲಿಕ್ಕೆ ಅನುದಾನ ಅಂತಿರಲ್ಲ. ಆದರೆ ಸುಪ್ರೀಂ ಕೋರ್ಟ್ ಹೇಳಿದೆ, ಪ್ರತಿ ಪಂಚಾಯಿತಿಗೆ ಪ್ರತ್ಯೇಕವಾದಂಥ ಸಾರ್ವಜನಿಕ ಸ್ಮಶಾನ ಬೇಕು ಅಂತಲೇ ಸರ್ಕಾರ ಆದೇಶ ಮಾಡಿದೆ. ಪ್ರತಿ ಪಂಚಾಯಿತಿಗೆ
ಜಾಗಗಳನ್ನು ಗುರುತಿಸಿ ಅಂತ ಆದೇಶವನ್ನು ಮಾಡಿದೆ. ನಿರಂತರವಾಗಿ ನೀವು ಮೀಟಿಂಗ್ಗಳಲ್ಲಿ ಅಧಿಕಾರಿಗಳಿಗೆ ಸ್ಮಶಾನ ಜಾಗ ಗುರುತಿಸಿದ್ದೀರಾ, ಮಾಡ್ತೀರಾ ಅಂತ ಅಧಿಕಾರಿಗಳು ಕೇಳ್ತಾ ಇದ್ದಾರೆ. ಅವ್ರ ಮೇಲಿಂದ ಒತ್ತಡ ಇದೆ. ಆದರೆ ಸ್ಮಶಾನಕ್ಕೆ ಅನುದಾನಗಳು ಇರೋದಿಲ್ಲ. ಅಂಥ ಸಂದರ್ಭದಲ್ಲಿ ಈ ಎಲ್ಲ ದಾನಿಗಳು, ಸತೀಶ್ ಪೈಗಳು ಆಗಿ ಸಂಜಯ್ ಕಾಮತ್, ನಮ್ಮ ಜಾನ್ದೇವ್ ಕಾಮತ್ ನಮಗೆ ಭಾಳ ಆತ್ಮೀಯರಾಗಿದ್ದಂಥವ್ರು. ಭಾಳ ಯಾವಾಗಲೂ ನಮಗೆ, ನಾನು ಶಾಸಕನಾಗಿದ್ದ ಸಂದರ್ಭದಲ್ಲಿ ಅವ್ರಿಗೊಂದು ಕವನ, ಸಣ್ಣ ಕವನಗಳು ಬರೆದು ಕಳಿಸ್ತಾ ಇದ್ದರು. ಭಾಳ ಹಿರಿಯರು. ಅವರ ಮಗ ಮಹೇಶ್ ಶೆಟ್ಟಿಯವರು, ನರಸಿಂಹ ಗಡಿಯಾರವರು, ಪ್ರಸಾದ್ ಸೂಡ, ಈ ತುಂಬ ಜನ ಇವತ್ತು ತರಾಲ್ ಸುರೇಶ್ ಶೆಟ್ಟರು, ಇವರೆಲ್ಲ ತುಂಬ ಜನರ ಪಟ್ಟಿ ಇದೆ. ಅವರೆಲ್ಲರೂ ಸೇರಿಕೊಂಡು ಇದಕ್ಕೆ ಸಹಕಾರ ಮಾಡಿದ್ದಕ್ಕೆ ಇದೊಂದು ಸುಂದರವಾದಂಥ ಸ್ಮಶಾನ ಬಂದಿದೆ. ನಾನು ಬರುವಾಗ ನೋಡ್ತಾ ಇದ್ದೆ, ಒಂದು ಸ್ಮಶಾನ ಅಂತ ಹೇಳಿದ್ರೆ ಭಾಳ, ಸ್ಮಶಾನಕ್ಕೆ ಯಾರೂ ಸಂತೋಷದಲ್ಲಿ ಬರುವುದಿಲ್ಲ. ಮತ್ತು ಸ್ಮಶಾನ ವೈರಾಗ್ಯ ಅಂತ ಹೇಳ್ತೀವಿ. ಸ್ಮಶಾನದಲ್ಲಿರುವಾಗ ನಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳೆಲ್ಲ ಬಿಟ್ಟು ಬಿಡ್ತೇವೆ. ಇಲ್ಲಿಂದ ಅಲ್ಲಿ ಹೋಗುವ ಪುನಃ ಶುರುವಾಗ್ತದೆ. ನೆಕ್ಸ್ಟ್ MLA ಆಗಬೇಕು, ನೆಕ್ಸ್ಟ್ ಪಂಚಾಯತ್ ಆಗಬೇಕು, ನೆಕ್ಸ್ಟ್ ಅಲ್ಲಲ್ಲ ಏನನ್ನ ಆಗಬೇಕು ಅನ್ನೋದು ಎಲ್ರಿಗೂ ಇರ್ತದೆ. ಇಲ್ಲಿರುವಾಗ ಅಯ್ಯೋ ಮಾರ ಎಂತ ಇದು ಕತೆ, ನಿನ್ನೆ ಇದ್ದು ಇವತ್ತಿಲ್ಲ, ಇದೆಲ್ಲ ಯಾಕೆ ನಮಗೆ ಅಂತ ಸ್ಮಶಾನ ವೈರಾಗ್ಯ ಅಂತ ಹೇಳ್ತೇವೆ. ಆಚೆ ಹೊತ್ಕೊಂಡು ಮತ್ತೆ ಪುನಃ ಸ್ಟಾರ್ಟ್ ಆಗ್ತದೆ. ಆದರೆ ಇಲ್ಲಿ ಸ್ಮಶಾನಕ್ಕೆ ಬಂದಾಗಲೂ ಮನಸ್ಸಿಗೆ ಶಾಂತಿ ಬರಬೇಕು. ಯಾಕಂದರೆ ಆ ಟೆನ್ಷನ್ಗಳು, ಯಾಕಂದರೆ ಯಾರೇ ಆದರೂ ಬರುವಾಗ ಅವರ ಯಾರೋ ಒಬ್ಬ ಆತ್ಮೀಯತೆ ಇರ್ತಾನೆ, ಒಬ್ಬ ಆತ್ಮೀಯ ಸ್ನೇಹಿತ ತೀರೋಗಿರ್ತಾನೆ, ಒಬ್ಬ ಆತ್ಮೀಯ ಮನೆಯವರು ತೀರೋಗಿರ್ತಾರೆ. ಅಂದಾಗ ಒಂದು ಒಳ್ಳೆಯ ಕೂತ್ಕೊಳ್ಳಿಕ್ಕೆ ವ್ಯವಸ್ಥೆ, ಕೆಲವೊಮ್ಮೆ ಕಾಯಬೇಕಾಗ್ತದೆ ಆಗ ಕೂತ್ಕೊಳ್ಳಿಕ್ಕೆ. ಒಂದು ಆಫೀಸ್, ಡೆತ್ ಸರ್ಟಿಫಿಕೇಟ್ಸ್ಗಳು ಎಂಟ್ರಿ ಮಾಡಬೇಕಾಗ್ತದೆ, ಕಾನೂನು ಪ್ರಕಾರ ಮಾಡಬೇಕಾಗ್ತದೆ. ಒಂದು ಶೌಚಾಲಯ, ಕಟ್ಟಿಗೆ, ಅಂದರೆ ಒಂದು ಸ್ಮಶಾನಕ್ಕೆ ಏನೆಲ್ಲ ವ್ಯವಸ್ಥೆಗಳು ಬೇಕು. ಒಂದು ಈಶ್ವರನ ಮೂರ್ತಿ, ಹರಿಶ್ಚಂದ್ರನ ಮೂರ್ತಿ, ಇದೆಲ್ಲವೂ ಒಂದು ಸ್ಮಶಾನಕ್ಕೆ ಒಂದು ಪರಿಪೂರ್ಣ ಅಂತ ತೋರುವಂಥ ರೀತಿಯಲ್ಲಿ. ಹಾಗಾಗಿ ಅದನ್ನು ಪೂರ್ತಿಯನ್ನು ಎಲ್ಲ ದಾನಿಗಳು ಸೇರಿಕೊಂಡು ಸ್ಮಶಾನ ಸಮಿತಿಯ ನೇತೃತ್ವದಲ್ಲಿ ಇವತ್ತು ಇದು ಆಗಿದೆ. ಇದು ತುಂಬ ಒಳ್ಳೆಯದು. ಯಾಕಂದರೆ ಸ್ಮಶಾನಗಳು ಇವತ್ತು ನಾವು ಕೆಲವು ಕಡೆ ನೋಡ್ತೇವೆ, ಇಲ್ಲಿ ಅಂತ ಸ್ಮಶಾನಗಳಾದಮೇಲೆ ಆ ಜಾತಿಯವರಿಗೆ ಇಲ್ಲ, ಈ ಜಾತಿಯವರಿಗಿಲ್ಲ ಅಂತ ಪ್ರಾರಂಭ ಆಗ್ತದೆ. ನಾವು ಹಿಂದೂ ಸಾರ್ವಜನಿಕ ರುದ್ರಭೂಮಿ ಅಂತ ಹೇಳಿದ್ರೆ ಅದರಲ್ಲಿ ಯಾವುದೇ ಜಾತಿ ಮತ ನೋಡಲಿಕ್ಕಿಲ್ಲ, ಧರ್ಮ ನೋಡಬೇಕಾಗ್ತದೆ. ಜಾತಿಯನ್ನು ಬಿಟ್ಟು ಹಿಂದೂ ಧರ್ಮದವರು ಎಲ್ಲರೂ ಸ್ಮಶಾನವನ್ನು ಮಾಡಕ್ಕೆ ಅವಕಾಶ ಅಂತ ಕೆಲವು ಕಡೆ ನಾವು ನೋಡಿದ್ದೇವೆ. ಅಂತ ಸಂಘರ್ಷಗಳು ನಡೀತಾ ಇದೆ. ಆದರೆ ಒಂದು ಪಂಚಾಯಿತಿಗೆ ಒಂದು ಸಾರ್ವಜನಿಕ ಸ್ಮಶಾನ ಅಂತ ಹೇಳಿದ್ರೆ ಅದು ಒಂದು ಅವಶ್ಯಕತೆಗಳಲ್ಲಿ ಒಂದು. ಇಲ್ಲಿ ಕೊಕ್ಕರಣೆಗೆ ಹೋಗ್ತಾ ಇದ್ರು ಅಂತ ಕಾಣ್ತದೆ. ಇಲ್ಲಿವರೆಲ್ಲ ಕೊಕ್ಕರಣೆ ಹೆಬ್ಬರಿಗೆ ಹೋಗುವಂಥದ್ದು ಪರಿಸ್ಥಿತಿ ಇತ್ತು. ಆದರೆ ಇವತ್ತು ಒಂದು ಒಳ್ಳೆಯ ಸ್ಮಶಾನವಾಗಿದೆ. ಅದಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತಾ, ವಿಶೇಷವಾಗಿ ದಾನಿಗಳು ಇದಕ್ಕೆ ಸಹಕಾರವನ್ನು ನೀಡಿದ್ದಾರೆ, ಅವರಿಗೆ ಅಭಿನಂದನೆಯನ್ನು ಬಯಸ್ತಾ ಇದ್ದೇನೆ. ಇನ್ನೊಂದು, ಈ ಪಂಚಾಯಿತಿಗಳಾಗಲಿ ಸ್ಥಳೀಯ ಸಂಸ್ಥೆಗಳಾಗಲಿ ಸ್ಮಶಾನವನ್ನು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ನಿರ್ವಹಣೆ ಮಾಡಲಿಕ್ಕೆ ಒಂದು ಸಾರ್ವಜನಿಕ ಸಮಿತಿ ಬೇಕೇ ಬೇಕು. ನಾವು ಉಡುಪಿ ನಗರಸಭೆಯಲ್ಲಿ ಇವತ್ತು ಬಿಡಿಂಗುಡ್ಡೆಯ ಸ್ಮಶಾನ ಇದೆ, ಇಂದ್ರಾಳಿ ಸ್ಮಶಾನ ಇದೆ, ಮಲ್ಪೆಯ ಸ್ಮಶಾನ ಇದೆ. ಇದೆಲ್ಲವೂ ನಗರಸಭೆಯ ಪ್ರಾಪರ್ಟಿ, ನಗರಸಭೆ ಡೆವಲಪ್ ಮಾಡಿದೆ. ಆದರೆ ಅದೆಲ್ಲದಕ್ಕೂ ಪ್ರತ್ಯೇಕವಾದಂಥ ಸಮಿತಿಗಳಿದೆ. ನಗರಸಭೆಯಲ್ಲಿ ಒಂದು ನಿರ್ಣಯ ಮಾಡಿ ಸೊಸೈಟಿ ಆ್ಯಕ್ಟಲ್ಲಿ ಆ್ಯಕ್ಟ್ ಮಾಡಿ ನಿರ್ವಹಣೆಯನ್ನು ಮಾಡಬೇಕು. ಮತ್ತು ಸಮಿತಿಯೂ ಸಾಕಾಗುವುದಿಲ್ಲ, ಯಾರಾದರೂ ಒಬ್ಬ ಡೆಡಿಕೇಟೆಡ್ ಪರ್ಸನ್ ಬೇಕು. ಅದಕ್ಕೋಸ್ಕರ ಇವತ್ತು ನಾನು ಬೇಕಾದ್ರೆ ಹೆಸರು ಹೇಳ್ಬೋದು. ನೀವು ಬೀಡಿನ ಗುಡ್ಡೆಗೆ ಹೋದರೆ ಪ್ರದೀಪ್ ಅಂತಿದ್ದಾರೆ, ಅವರು ಅದಕ್ಕೋಸ್ಕರವೇ ಹುಟ್ಟಿದ್ದಾರೋ ಅಂತ ಹೇಳುವಂಥ ರೀತಿಯಲ್ಲಿ ಮಾಡ್ತಾರೆ. ನೀವು ಮಲ್ಪೆಗೆ ಹೋದರೆ ರವಿಯಣ್ಣ ಅಂತಿದ್ದಾರೆ. ಈ ರೀತಿ ಒಬ್ಬೊಬ್ಬರು ಒಂದೊಂದು ಕಡೆಗೆ ಅವರು ಕಟ್ಟಿಗೆ ಮಾಡಿಕೊಂಡು ಕಷ್ಟಪಟ್ಟುಕೊಂಡು ಮಾಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿಯೂ ಯಾರಾದರೂ ಒಬ್ಬ ಇಲ್ಲಿಯ ಸ್ಥಳೀಯವಾಗಿ ಡೆಡಿಕೇಟೆಡ್ ಒಬ್ಬ ಪರ್ಸನ್ ಇದಕ್ಕೆ ಇರಬೇಕಾಗ್ತದೆ. ಇಲ್ಲಿರೋ ವ್ಯವಸ್ಥೆಗಳು ಮತ್ತೆ ಪಿಡಿಯೋರು ಇದ್ದಾರೆ, ಪಿಡಿಯೋರು ಬರಲಿಕ್ಕೆ ಎದುರುದು ಅಂತ ಹೇಳಿ ಇವತ್ತು ಉಡುಪಿಯ ಪರಿಸ್ಥಿತಿ ಅದೇ ರೀತಿಯಾಗಿದೆ. ಅಧಿಕಾರಿಗಳು, ನಾನು ಶಾಸಕನಾಗಿದ್ದೆ 3 ಬಾರಿ. ಈ ಥರದ ಯಾವುದಾದ್ರೂ ಅಭಿವೃದ್ಧಿಯಲ್ಲಿ ಯಾರೇ ಮಾಡಿದ್ರು, ಯಾವುದರ ರಾಜಕೀಯ ಪಕ್ಷದವ್ರು ಮಾಡಲಿ ಯಾರೇ ಮಾಡಲಿ, ಅದಕ್ಕೆ ಸಹಕಾರ ಕೊಡುವಂಥದ್ದು ಜನಪ್ರತಿನಿಧಿಗಳಾದರೂ ಕರ್ತವ್ಯ ಅಂತ ನಾನು ಭಾವಿಸ್ತಾ ಇದ್ದೇನೆ. ಯಾಕಂದರೆ ಯಾರು ಮಾಡಿದ್ರು, ಒಳ್ಳೇದು ಮಾಡಿದಾಗ ನಾವು ಸಹಕಾರವನ್ನು ಕೊಡಬೇಕು. ಕೆಟ್ಟದ್ದು ಮಾಡಿದರೆ ಯಾರೇ ಮಾಡಿದ್ರು, ವಿರೋಧಿಗಳು ಕೆಟ್ಟದ್ದು ಮಾಡಿದ್ರೆ ಆಕ್ಷೇಪವನ್ನು ಮಾಡಬೇಕಾಗಿದೆ. PDOರಿಗೆ ಗೊತ್ತಿದೆ, PDO ಅದನ್ನು ಪಂಚಾಯತಿಂದ ಇದನ್ನು ಆಡಳಿತ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ನಾಳೆ 7 ಗಂಟೆ 8 ಗಂಟೆ ಮೇಲೆ ಯಾವುದೋ ಒಂದು ಅನಧಿಕೃತವಾದಂಥ ಶವ ಬರ್ತದೆ,
ಅದಕ್ಕೆ ಜವಾಬ್ದಾರಿ ಯಾವುದು, ಯಾದವ ಶಾವಗಂ, ಈ ಥರ ಒಂದು ಸಮಿತಿಯನ್ನು, ಒಂದು ಹೊಂದಾಣಿಕೆಯಲ್ಲಿ ಎಲ್ಲರೂ ಸೌಹಾರ್ದತೆಯಿಂದ ಕೂತ್ಕೊಂಡು ಊರಿನ ಒಂದು ಒಳ್ಳೆಯ ಸಮಿತಿಯನ್ನು ಮಾಡಿ, ಈಗಾಗಲೇ ಸಮಿತಿ ಇದೆ, ರವಿ ಚಂದ್ರಶೇಖರ್ ಇದ್ದಾರೆ, ಅವರೆಲ್ಲ ಇದ್ದಾರೆ. ಪಂಚಾಯತಲ್ಲಿ ಅದಕ್ಕೊಂದು ಅಧಿಕೃತವಾದಂಥ ಮುದ್ರೆಯನ್ನು ಮಾಡಿದರೆ, ಅದಕ್ಕೆ ಒಬ್ಬ ಅಧಿಕೃತವಾಗಿ ಇದಕ್ಕೆ ಮಾಡಿದರೆ ಇದಕ್ಕೆ ಪರಿಹಾರ ಆಗ್ತದೆ ಅಂತ ನಾನು ಭಾವಿಸ್ತೇನೆ. ಇದು ಲೋಕದ ರೂಢಿ, ಇದು ಇಲ್ಲಿಗೆ ಸಂತೆಕಟ್ಟೆಗೆ ಅಂತ ವಿಶೇಷ ಅಲ್ಲ. ನೀವು ಎಲ್ಲಿಯೇ, ನಾನೀಗ ಉಡುಪಿಯ ಉದಾಹರಣೆಗಳು ಹೇಳಿದೆ, ಇನ್ನು ನೀವು ಪಂಚಾಯತ್ಗೆ ಹೋದರೆ ಅದೇ ವ್ಯವಸ್ಥೆಗಳಿದೆ. ಅಂದರೆ ಯಾವುದಾದ್ರೊಂದು ಸಮಿತಿ ಮಾತ್ರ ಇದನ್ನು ನಿರ್ವಹಣೆ ಮಾಡುವುದು ಬಿಟ್ಟರೆ ಜನಪ್ರತಿನಿಧಿಗಳ ತಂಡ ಇದನ್ನು ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಆಗಲೇ ಇದು ಸರಿಯಾಗಿ ಏನೂ ಗೊಂದಲಗಳಿಲ್ಲದೆ, ಏನು ಏನು ಹೇಳ್ತಾರೆ, ಚರ್ಚೆಗಳು ಇಲ್ಲದೆ ಪರಿಹಾರ ಆದರೆ ಅದಕ್ಕೆ ದಾನಿಗಳು ಕೊಟ್ಟವರಿಗೆ ಸಮಾಧಾನ. ನಾವು ಕೊಟ್ಟಂತ ದಾನ ಕೊಟ್ಟು ಹೀಗಾದದ್ದು ಇವತ್ತು ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ ಅಂತ ಆ ಸಮಾಧಾನ ಬರುವಂಥ ಅವಕಾಶಗಳು ಈ ಒಂದು ಸಾರ್ವಜನಿಕ ಹಿಂದೂ ರುದ್ರಭೂಮಿಯಲ್ಲಿ ಬರಲಿ ಅಂತ ನಾವೆಲ್ಲ ದೇವರಲ್ಲಿ ಪ್ರಾರ್ಥಿಸೋಣ. ಮತ್ತು ಇದು ಒಳ್ಳೆ ರೀತಿಯಲ್ಲಿ ನಿರ್ವಹಣೆ ಆಗುವಂತಾಗಲಿ. ಮತ್ತು ನಮಗೆ ಎಲ್ಲರಿಗೂ ಇಲ್ಲಿ ಒಂದು ದಿವಸ ಬರಲಿಕ್ಕಿದ್ದೇ ಇದೆ, ಎಲ್ರಿಗೂ. ಕೆಲವರಿಗೆ ನಾಳೆ ಇರ್ತದೆ, ಕೆಲವರಿಗೆ ಇವತ್ತು ರಾತ್ರಿ ಇರ್ಬೋದು, ಕೆಲವರಿಗೆ ಒಂದು 5 ವರ್ಷ 10 ವರ್ಷ ಬಿಟ್ಟಿರ್ಬೋದು. ಇಲ್ಲಿ ಬರೆದಿದ್ದಂಥವರು ಯಾರೂ ಇಲ್ಲ ಸ್ಮಶಾನಕ್ಕೆ. ಸೊ ಹಾಗಾಗಿ ಇದಕ್ಕೆ ಹೆಚ್ಚು ಗೌರವ ಕೊಡುವಂಥದ್ದನ್ನು ನಾವು ಮಾಡಬೇಕು. ಸ್ಮಶಾನ ಅಂತ ಹೇಳಿದ ಕೂಡಲೇ ಅದನ್ನು ಯಾರು ಮಾಡ್ತಾರೆ ಅವರಿಗೆ ಬೆಂಬಲ ಮಾಡಿ ಗೌರವ ಕೊಡುವಂಥದ್ದು ಒಳ್ಳೆಯದು ಅಂತ ನನ್ನ ಒಂದು ವೈಯಕ್ತಿಕವಾದಂಥ ಒಂದು ಅಭಿಪ್ರಾಯ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಚಂದ್ರಶೇಖರ್ ಹೇಳುವಾಗ ಒಂದು ಇಲ್ಲಿ ನೀರಿನ ಸಮಸ್ಯೆ ಇದೆ ಅಂತ ಹೇಳಿದರು. ನಾನು ಈಗ 2.5-3 ವರ್ಷದಿಂದ ಅಧಿಕಾರದ ಟಚ್ಚಲ್ಲಿ ಇಲ್ಲ, ಆದರೆ PDO ಇಲ್ಲಿದ್ದಾರೆ. JJM ಅನ್ನು ಇಡುವಾಗ ಇಡೀ ನಮ್ಮ 19 ಪಂಚಾಯತಿಗೂ ಜಲಜೀವನ್ ಮಿಷನ್ನಲ್ಲಿ ಸುಮಾರು 100-125 ಕೋಟಿ ರೂಪಾಯಿಯಲ್ಲಿ ಪೈಪ್ಲೈನ್ ಮತ್ತು ಟ್ಯಾಂಕ್ಗಳು ಎಲ್ಲಿ ಬೇಕು ಅದೆಲ್ಲವನ್ನ ಇಟ್ಟು ಟೆಂಡರ್ ಆಗಿ ಕೆಲಸ ಆಗಿದೆ. ಏನೇನಾಗಿದೆ ಅದು ಕಂಟಿನ್ಯೂ ಆಗಿದೆ ಇಲ್ಲ ಗೊತ್ತಿಲ್ಲ. ನೀರಿನ ಸೋರ್ಸಿಗೆ ಇದನ್ನು ಸುನೀತಾ ಶೆಟ್ಟರು ಗಮನಿಸಿ, ನೀರಿನ ಸೋರ್ಸಿಗೆ ಸಮಸ್ಯೆ ಬರಬಾರ್ದು ಹೇಳಿ ವಾರಾಹಿಯಿಂದ ಉಡುಪಿ ನಗರಸಭೆಗೆ ಶುದ್ಧೀಕರಿಸಿದ ನೀರು ತಗೊಂಡು ಹೋಗುವಾಗ ಮುಂಚಿನ ಯೋಜನೆಯಲ್ಲಿ ರಾ ವಾಟರ್ ಕರ್ಜೆ ಮೂಲಕ ಬಜೆಗೆ ಹೋಗುದಿತ್ತು. ನಾನು ಶಾಸಕರ ಬದಲಾವಣೆ ಮಾಡಿ ಟ್ರೀಟೆಡ್ ವಾಟರ್ ಭರತ್ಕಲ್ಲಲ್ಲಿ ಮಾಡಿ ಟ್ರೀಟೆಡ್ ವಾಟರ್ನ ನಾವು ತೆಗೆದುಕೊಂಡು ಹೋಗುವಾಗ ಉಡುಪಿ ವಿಧಾನಸಭಾ ಕ್ಷೇತ್ರದ 19 ಪಂಚಾಯತಿಗಳಿಗೂ ಬಲ್ಕ್ ವಾಟರ್ ಅನ್ನು ಕೊಡುವಂತಹ ನಿರ್ಣಯ ಆಗಿದೆ ಮತ್ತು MOU ಆಗಿದೆ. ಯಾರು ಪಂಚಾಯತಿ ಕಟ್ಟೆಯಲ್ಲಿ ಕುತ್ಕೊಂಡು ಮಾಡಿದ್ದಲ್ಲ, ಕಮಿಷನರು JJM, ಆಗ ಇವರಿದ್ದು ಡಾಕ್ಟರ್ ವಿಶಾಲ್ ಇದ್ದರು JJM, ರೇಜು ಇಬ್ಬರು DCO, KDFC ಏನು ವಾರಾಹಿಯ ಒಂದು ಯೋಜನೆಯ ಅದು KDFC ಇದು ಆದದ್ದು, KDFC ಯೋಜನೆಯಲ್ಲಿ ಆದದ್ದು. KDFC MD ಮತ್ತು ಯಾಕಂದ್ರೆ ವಿಶಾಲ ಅಷ್ಟು ಸುಲಭದಲ್ಲಿ JJM ಕೊಡ್ತಿರಲಿಲ್ಲ. MOU ರಿಜಿಸ್ಟರ್ಡ್ ಅಗ್ರಿಮೆಂಟ್ ಆಗಿ ಇಲ್ಲಿಗೆ ಉಡುಪಿ ನಗರಕ್ಕೆ ಪಾಸ್ ಆಗುವಂತ ವಾರಾಹಿ ನೀರಲ್ಲಿ ಬಲ್ಕ್ ವಾಟರ್ ಅನ್ನ ಒಂದು ಇದರ ಮೂಲಕ ಕೊಡುವಂತಹದ್ದು ಇಟ್ಸ್ ಎ ಕಮಿಟ್ಮೆಂಟ್ ಆಫ್ ದ ನಗರಸಭೆ KDFC ಅಲ್ಲಿ. ಹಾಗಾಗಿ ನೀರು ಇಲ್ಲಿ ಯಾಕೆ ಬರಲಿಲ್ಲ ಅಂತ ಗೊತ್ತಾ ನಿಮ್ಗೆ, ಎಲ್ಲೆಲ್ಲಿ ಅಂತ ಹೇಳುವಂತಹದ್ದು ನಿಶ್ಚಯ ಆಗಿದೆ. ಇಲ್ಲಿ ಪ್ರಾಯಶಃ 2 ಕಡೆ ಕನೆಕ್ಷನ್ ಸಿಗ್ತದೆ. ಒಂದು ಕಳ್ತೂರು ಸಂತೆಕಟ್ಟಿಗೆ ಮತ್ತು ಕೆಂಜೂರಿಗೆ ಪ್ರತ್ಯೇಕವಾದಂತಹ ಕನೆಕ್ಷನ್ ಅನ್ನು ಬಲ್ಕ್ ವಾಟರ್ ಅನ್ನು ಕೊಟ್ಟು ಬಲ್ಕ್ ಮೀಟರ್ ಇಟ್ಟು ಪಂಚಾಯತ್ ಅದಕ್ಕೆ ಕೊಡಬೇಕು ಅಂತ ಹೇಳುವಂತಹದ್ದಾಗಿದೆ. ಕರ್ಜೆಯವರು ಇಲ್ಲಿದ್ದಾರೆ, ಕರ್ಜೆಗೆ ಇಲ್ಲಿದೆ, ಎಲ್ಲ ತತ್ವವಾಗಿದೆ. ನೀವು ಚೇರ್ಕಾಡಿಯಿಂದ ಏನು ಮುಂಚಿನಜಡ್ಡು ಅಲ್ಲಿ ಆರೂರಿನ ಮೇಲೆ ಹೋಗ್ತದೆ, ಅಲ್ಲಿಂದ ಪೈಪ್ ಲೈನ್ ತೆಗೆದುಕೊಂಡು ಹೋಗಿ ನಿಮಗೆ ಕರ್ಜೆ ಸಂತೆಕಟ್ಟೆವರೆಗೆ ತರಲಿಕ್ಕೆ ಪ್ರೊವಿಷನ್ ಇದೆ. ಆಚೆಯಿಂದ ಮುಂಚಿನಜಡ್ಡಿನಿಂದ ಇಲ್ಲಿ ಬಿಡಿ ವಾರಂಬಳ್ಳಿ ಮತ್ತು ಹಾರಾಡಿ ಪಂಚಾಯತ್ಗಳಿಗೂ ನ್ಯಾಷನಲ್ ಹೈವೇ ಪಾಸ್ ಆಗಿ ಕೊಡ್ಲಿಕ್ಕೆ ನಿರ್ಣಯ ಆಗಿದೆ. ಉಪ್ಪೂರಿಗೆ ಹೇಗೂ ಆನ್ ದ ವೇ ಹೋಗ್ತದೆ. ಅಂದ್ರೆ ಯಾಕೆ ನೀರು ಇಲ್ಲ ಅಂತ ಹೇಳೋದು ಗೊತ್ತಿಲ್ಲ. ಯಾಕಂದ್ರೆ ವಾರಾಹಿಯ ನೀರು ಇವತ್ತು ನಗರಸಭೆಗೆ ಬರ್ತಾ ಇದೆ, ಕಡಿಮೆ ಅವಧಿಯಲ್ಲಿ ಬರ್ತಾ ಇದೆ. ಅಲ್ಲಿದೇನೋ ಸಣ್ಣದು ಫಾರೆಸ್ಟ್ ಸೆಟ್ಲ್ ಆಗಿಲ್ಲ, ಬೇರೆ ವಿಷಯ. ಬಟ್ ನೀರಂತೂ ಬರ್ತಾ ಇದೆ. ಅದರಲ್ಲಿ ಅಲ್ಲಿಗೆ ಹೋದಷ್ಟು ಪಾಲವಾದರೂ ಬರಬೇಕಾಗ್ತದೆ. ಆದರೆ ಅದನ್ನ ನೀವು ಜನಪ್ರತಿನಿಧಿಗಳು ಇಲ್ಲಿಯವರು, ಯಾಕಂದ್ರೆ ನಾನು ಇಲ್ಲಿ ಯಾಕೆ ಹೇಳಿದೆ ಅಂದ್ರೆ ಇದು ಇಷ್ಟು ಹೇಳಿದಂತಹದ್ದು ನಾನು ಶಾಸಕನಾಗಿದ್ದಂಥ ಕಾಲದಲ್ಲಿ ಆದಂತ ದಾಖಲೆಗಳು. ಯಾರು ನಾನೊಬ್ಬ ಕುತ್ಕೊಂಡು DC ಕುತ್ಕೊಂಡು ಮಾಡಿದ್ದಲ್ಲ, KDFC MD ಮತ್ತು JJM ಕಮಿಷನ್ ಕೂತ್ಕೊಂಡು MOU ಆಗಿದೆ. ಅದರ ಮೇಲೆ ಡಾಕ್ಟರ್ ವಿಶಾಲ್ ಅವರು ಹಣ ಬಿಡುಗಡೆ ಮಾಡಿದಂತ. ಸೊ ಹಾಗಾಗಿ ಇದಕ್ಕೆ ಸ್ವಲ್ಪ ಪ್ರಯತ್ನವನ್ನು ಮಾಡಿ ನಾವಿಲ್ಲದಿದ್ರೆ ಉಡುಪಿ ಕ್ಷೇತ್ರದ 19 ಪಂಚಾಯತಿಗಳಿಗೂ 24/7 ನೀರಿಗೆ ವ್ಯವಸ್ಥೆ ಆಗಬೇಕು ಅಂತ, ಶುದ್ಧೀಕರಿಸಿದ ನೀರು ಸಿಗಬೇಕು. ಅದಕ್ಕೆ ಟ್ರೀಟೆಡ್ ವಾಟರ್ಗೆ ಬಲ್ಕ್
ಮೀಟರ್ ಹಾಕಿ ಕೊಡಬೇಕು ಅಂತ ಹೇಳುವಂಥ ನಿರ್ಣಯಗಳು ಆಗಿದೆ. ಹಾಗಾಗಿ ನೀವು ದಯವಿಟ್ಟು ಅದನ್ನು ಫಾಲೋಅಪ್ ಮಾಡಿ. ಬೇಕಾದರೆ ನಾನು CEO ಹತ್ರ ಮಾತಾಡ್ತೇನೆ. ನನಗೆ ಗೊತ್ತಾ, ನಾನು ಎನಿಸಿದೆ ಎಲ್ಲ ಕಡೆ ಆಗಿದೆ ಅಂತ. ನಾನು ಅದರ ಮೇಲೆ ಗಮನ ಕೊಡಲಿಲ್ಲ. ನಾನು ಸಾರ್ವಜನಿಕವಾಗಿ ಹೆಚ್ಚು ಅಂದರೆ ಜನರ ಸಮಸ್ಯೆಗಳ ಬಗ್ಗೆ ಹೋಗಲಿಕ್ಕೆ ಸಾಧ್ಯ ಆಗಲಿಲ್ಲ. ಸೊ ಅದು ಯಾವುದೇ ಇದ್ದರೂ ಇವತ್ತೊಂದು ಒಳ್ಳೆಯ ಕಾರ್ಯಕ್ರಮ ಆಗಿದೆ. ಸಾರ್ವಜನಿಕ ಹಿಂದೂ ರುದ್ರಭೂಮಿಯನ್ನು ಮತ್ತು ಚಂದ್ರಶೇಖರ್, ಈ ಸಾರ್ವಜನಿಕ ಕೆಲಸಗಳು ಆಗುವಾಗ ಆಪಾದನೆಗಳು ಬರುವುದು, ದೂರು ಬರುವುದು ಸ್ವಾಭಾವಿಕ. ನನ್ನ ಬಗ್ಗೆಯೂ ನೀವೆಲ್ಲ ನೋಡಿದ್ದೀವಿ. ಅಂದರೆ ನೀವು ನಮಗಿಂತ ತುಂಬ ಸೀನಿಯರ್ ರಾಜಕಾರಣದಲ್ಲಿ. ಈ ರಾಜಕಾರಣದಲ್ಲಿ ಮೇಲೆ ಇಂಥ ಆಪಾದನೆಗಳನ್ನು ತಗೊಂಡು ಮೈ ಗಟ್ಟಿ ಕಟ್ಕೊಳ್ಬೇಕು, ಇಲ್ಲಿದ್ರೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಇದಕ್ಕೆಲ್ಲ ನೀವು ಟೆನ್ಷನ್ ಮಾಡಿ ನಮ್ಮ ಕೆಲಸಗಳನ್ನು ನಾವು ಮಾಡ್ಕೊಂಡು ಹೋಗಿದ್ರೆ ಅದೇ ಪರಿಹಾರ. ನೀವು ಸಕ್ಸಸ್ ಆಯಿತು, ನೀವು ಸ್ಮಶಾನ ಅರ್ಧಕ್ಕೆ ನಿಂತರೆ ಸಕ್ಸಸ್ ಅಲ್ಲ. ಸ್ಮಶಾನ ಕಂಪ್ಲೀಟ್ ಆಯಿತು, ಇದು ಒಳ್ಳೆ ನಿರ್ವಹಣೆ ಆಯಿತು ಅಂದರೆ ಅದಕ್ಕೆ ಟೀಕೆ ಮಾಡುವವರಿಗೆ, ಅಡ್ಡಕಾಲದವರಿಗೆ ಒಂದು ಫಸ್ಟ್ ಉತ್ತರ, ಅದಕ್ಕಿಂತ ಮೇಲೆ ಏನು ಬೇಕಾಗಿಲ್ಲ. ನೀವು ಅದನ್ನು ಉತ್ತರವೂ ಕೊಡಬೇಕಾಗಿಲ್ಲ, ನೀವು ಯಾರಿಗೆ ಆನ್ಸರ್ ಕೊಡುವಲ್ಲ. ಇದು ನನ್ನ ವೈಯಕ್ತಿಕವಾದ ಅಭಿಪ್ರಾಯ. ಹಾಗಾಗಿ ನೀವೆಲ್ಲ ಒಳ್ಳೆ ಕೆಲಸ ಮಾಡಿದ್ದೀರಿ, ಅಭಿನಂದನೆ ಸಲ್ಲಿಸ್ತೇನೆ. ದಾನಿಗಳಿಗೆ ವಿಶೇಷವಾದ ಅಭಿನಂದನೆ. ಈ ರೀತಿಯ ಊರಿನಲ್ಲಿ ಒಳ್ಳೊಳ್ಳೆ ಕೆಲಸಗಳಾದಾಗ ದಾನಿಗಳು ಸಹಕಾರ ಮಾಡೋದು, ಇದು ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಈ ರೀತಿ ಅಭಿವೃದ್ಧಿ ಆಗ್ತಾ ಇದೆ ಅಂತ ಹೇಳ್ತಾ, ನನಗೆ 6 ಗಂಟೆಗೆ ಮತ್ತೊಂದು ಮೀಟಿಂಗ್ ಇತ್ತು. ಹಾಗಾಗಿ ಹಿಂದೆ ಹೋಗಲಿಕ್ಕೆ ಅವಕಾಶವನ್ನು ಕೊಡಬೇಕು ಅಂತ ಕೇಳ್ಕೊಂಡು ನನ್ನ ಮಾತನ್ನು, ನಾನು ಈ ಸಭೆ ಇದೆ ಅಂತ ಅನಿಸಲಿಲ್ಲ, ಜಸ್ಟ್ ಸ್ಮಶಾನ ಉದ್ಘಾಟನೆ ಮಾಡಿ ಹೋಗೋದು ಅಂತ ಒಂದದ್ದು. ಆದರೆ ಒಳ್ಳೆಯ ಕಾರ್ಯಕ್ರಮ. ಹಾಗಾಗಿ ನಿಮಗೆ ಅಭಿನಂದನೆ ಸಲ್ಲಿಸಿ ನನ್ನ ಮಾತು ಮುಗಿಸ್ತಾನೆ. ಅರ್ಥಪೂರ್ಣವಾಗಿ ಮಾತನಾಡಿದ, ಅಭಿವೃದ್ಧಿಯ ಬಗ್ಗೆ ಸ್ಪಷ್ಟ ದೂರದೃಷ್ಟಿ ಚಿಂತನೆ ಹೊಂದಿದ ಹೆಮ್ಮೆಯ ಮಾಜಿ ಶಾಸಕರಿಗೆ ವಂದನೆಗಳನ್ನು ಸಲ್ಲಿಸಿಕೊಂಡು ದಯವಿಟ್ಟು 2-4 ಜನರ ಸನ್ಮಾನಗಳಿಗೆ ದಾನಿಗಳಿಗೆ ಇದೀಗ ನೇರವಾಗಿ ಸನ್ಮಾನ ಪೀಠವನ್ನು ಅಲಂಕರಿಸುವರೆ ಶ್ರೀ ಮಾಧವ ಕಾಮತ್, ಶ್ರೀ ಎ ಪ್ರಶಾಂತ್ ಕಾಮತ್ ಮತ್ತು ಸಹೋದರ ಪ್ರಶಾಂತ್ ಕಾಮತ್ ಅವರ ಅನುಪಸ್ಥಿತಿಯಲ್ಲಿ ಶ್ರೀಯುತ ಮಾಧವ್ ಕಾಮತ್ ಅವರು, ಅದೇ ರೀತಿ ಶ್ರೀ ನಾಗರಾಜ್ ಕಾಮತ್, ಸಂಜಯ್ ಕಾಮತ್ ಅವರ ಅನುಪಸ್ಥಿತಿಯಲ್ಲಿ ಶ್ರೀಯುತ ನಾಗರಾಜ್ ಕಾಮತ್ ಅವರು, ಶ್ರೀ ಮಹೇಶ್ ಶೆಟ್ಟಿ, ಅದೇ ರೀತಿ ಶ್ರೀಯುತ ನರಸಿಂಹ ಗಡಿಯಾರ್. ಜ್ಞಾನದ ಮೂಲಕವಾಗಿ ಈ ಒಂದು ಸುಂದರವಾದ ರುದ್ರಭೂಮಿ ನಿರ್ಮಾಣಗೊಂಡಿದೆ. ಶ್ರೀಯುತ ಪ್ರತಾಪ್ ಶೆಟ್ಟಿ ವೇದಿಕೆಯನ್ನು ಅಲಂಕರಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇವೆ. ಶ್ರೀಯುತ ಪ್ರತಾಪ್ ಶೆಟ್ಟಿ ದಾನಿಗಳು ಅನೇಕರಿದ್ದಾರೆ. ಆದರೆ ಅನುಪಸ್ಥಿತಿಯಲ್ಲಿ ಕೆಲವೊಬ್ಬರು ಇದ್ರೂ ಕೂಡ ಉಪಸ್ಥಿತಿಯಲ್ಲಿರುವಂತಹ ದಾನಿಗಳನ್ನ ಗುರುತಿಸಿ ಗೌರವಿಸುವುದು ನಮ್ಮ ಆದ್ಯ ಕರ್ತವ್ಯ. ಆ ನೆಲೆಗಟ್ಟಿನಲ್ಲಿ ಈಗಾಗಲೇ ನಾನು ಹೆಸರನ್ನ ವಾಚಿಸಿದ್ದೇನೆ. ಅವರೆಲ್ಲರೂ ಕೂಡ ವೇದಿಕೆಯನ್ನು ಅಲಂಕರಿಸಬೇಕು ಎನ್ನುವ ಹಾಗೆ ಕೇಳಿಕೊಳ್ತಾ ಇದ್ದೇನೆ. ಅಕಸ್ಮಾತ್ ದಾನಿಗಳು ಇಲ್ಲದೆ ಅವರ ಮನೆಯವರಿದ್ದಲ್ಲಿ ವೇದಿಕೆ ತರಬೇಕಾಗಿ ಮನವಿಯನ್ನ ಮಾಡಿಕೊಳ್ಳುತ್ತಾ, ಸಾರ್ವಜನಿಕ ಹಿಂದೂ ರುದ್ರಭೂಮಿ ಇದರ ಉದ್ಘಾಟನಾ ಸಮಾರಂಭದ ಬರುವ ಕಾಲದಲ್ಲಿ ನಮ್ಮೊಂದಿಗೆ ಸಹಕಾರವನ್ನು ನೀಡಿದಂತಹ ದಾನಿಗಳನ್ನ ಗುರುತಿಸಿ ಗೌರವಿಸುವಂತಹ ಕಾರ್ಯಕ್ರಮ. ಅತಿಥಿ ಗಣ್ಯರು ದಾನಿಗಳನ್ನ ಗುರುತಿಸುವುದಕ್ಕೆ ಮುಂದಾಗ್ತಾ ಇದ್ದಾರೆ. ಎಲ್ಲ ದಾನಿಗಳು ಪೀಠವನ್ನು ಅಲಂಕರಿಸಬೇಕು ಎನ್ನುವ ಹಾಗೆ ಕೇಳಿಕೊಳ್ಳುತ್ತಾ ಡಾಕ್ಟರ್ ಶ್ರೀಯುತ ಅಶೋಕ್ ಕುಮಾರ್ ಶೆಟ್ಟಿ ನಿರ್ಮಾಣಿಯವರು ಎಲ್ಲ ಅತಿಥಿಗಳು ಸೇರಿಕೊಂಡು ಈ ಗೌರವಾನ್ವಿತ ಹೆಮ್ಮೆಯ ದಾನಿಗಳನ್ನು 38ನೇ ಗ್ರಾಮ ಪಂಚಾಯತ್ ಕೊಳತೂರು ಸಂತೆಕಟ್ಟೆ, ಹಿಂದೂ ಸ್ಮಶಾನ ಅಭಿವೃದ್ಧಿ ಸಮಿತಿ ಕೊಳತೂರು ಸಂತೆಕಟ್ಟೆ ಇವರ ವತಿಯಿಂದ ಒಂದು ಹಿಂದೂ ರುದ್ರಭೂಮಿ ನಿರ್ಮಾಣ ಕಾರ್ಯದಲ್ಲಿ ಕೈ ಜೋಡಿಸಿ ಒಂದು ಸರ್ಕಾರ ಬಹುಶಃ ಇಷ್ಟೊಂದು ದೊಡ್ಡ ಅನುದಾನ ಕೊಡೋದು ಕಷ್ಟ ಸಾಧ್ಯ. ಒಂದು ಬ್ರಾಹ್ಮಣ ಪ್ರದೇಶದಲ್ಲಿ ಈ ಊರಿನ ಹೃದಯ ವೈಶಾಲ್ಯತೆಯ ಹೃದಯ ಶ್ರೀಮಂತಿಕೆಯ ದಾನಿಗಳು ಹುಟ್ಟಿನ ಊರಿನ ಋಣ ತೀರಿಸುವ ಕಾರ್ಯ. ಹಾಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪೂಜ್ಯ ಕಾವಂದರ ಒಂದು ದೂರದೃಷ್ಟಿಯಿಂದ ಇಡೀ ರಾಜ್ಯದಲ್ಲಿ ಹಿಂದೂ ರುದ್ರಭೂಮಿಗಳಿಗೆ ಹೊಸ ಕಾಯಕಲ್ಪ ಸಿಕ್ಕಿದೆ. ಆ ಸಂಸ್ಥೆಯ ಪ್ರತಿನಿಧಿಯಾಗಿ ಭಾಗದ ಈ ತಾಲೂಕಿನ ಹೆಮ್ಮೆಯ ಯೋಜನಾಧಿಕಾರಿಗಳು ಲೀಲಾವತಿ ಮೇಡಮ್ ಅವರು ಶ್ರೀ ಕ್ಷೇತ್ರದ ಯೋಜನೆಯಿಂದ ಪೂಜ್ಯ ಕಾವಂದರ ಆಶೀರ್ವಾದ, ಶ್ರೀ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಧರ್ಮದೇವತೆಗಳ ಆಶೀರ್ವಾದವನ್ನು ಕೋರಿಕೊಳ್ಳುತ್ತಾ ಶ್ರೀಮತಿ ಎಲ್ಲರನ್ನ ಸನ್ಮಾನಿಸುವಂತೆ ಮಾಜಿ ಶಾಸಕರಾದ ರಘುಪತಿ ಭಟ್, ಹಾಗೆ ಪ್ರಸಾದ್ ರಾಜಕಾರಣಿ ಉಡುಪಿ, ಶ್ರೀ ಚಂದ್ರಶೇಖರ್ ಶೆಟ್ಟಿ, ಸ್ಮಶಾನ ಅಭಿವೃದ್ಧಿ ಸಮಿತಿ ಡಾಕ್ಟರ್ ಸುನೀತಾ ಶೆಟ್ಟಿ, ಹಾಗೆ ಮೈರ್ಮಾಡಿ ಅಶೋಕ್ ಶೆಟ್ಟಿ ಎಲ್ಲ ಗಣ್ಯರು ಗೌರವಿಸಬೇಕು, ಅಭಿನಂದಿಸಬೇಕು, ಸನ್ಮಾನಿಸಬೇಕು ಅಂತ ಕೇಳಿಕೊಳ್ಳುತ್ತೇವೆ. ಶ್ರೀಮತಿ ಸಂಜೀವಿ ಎಸ್ ಶೆಟ್ಟಿ ಅವರ ಅನುಪಸ್ಥಿತಿಯಲ್ಲಿ ಶ್ರೀಮತಿ ಸ್ವಾತಿ ಶೆಟ್ಟಿ, ಅದೇ ರೀತಿ ಶ್ರೀಯುತ ಪ್ರತಾಪ್ ಶೆಟ್ಟಿ, ಅದೇ ರೀತಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಯೋಜನಾಧಿಕಾರಿಗಳಾದ ಶ್ರೀಮತಿ ಲೀಲಾವತಿ ಮೇಡಮ್ ಅವರಿಗೆ ಸನ್ಮಾನ ಕಾರ್ಯಕ್ರಮ ನೆರವೇರ್ತಾ ಇದೆ. ಎಡಗೈಯಲ್ಲಿ ನೀಡಿದ ದಾನ ಬಡಗೈಗೆ ತಿಳಿಯಬಾರದು ಎನ್ನುವುದನ್ನ ಲೋಕ ರೂಢಿಯಾದ ಮಾತಾದರೆ ಇಲ್ಲಿ ನೀಡಿರುವಂತಹ ದಾನ ಸಮಸ್ತರಿಗೂ ಕೂಡ ತಿಳಿದಿರುವಂತಹ ವಿಚಾರ. ಮುಂದಿನ ದಿನಗಳಲ್ಲಿ ಲೋಕಾರ್ಪಣೆಗಾಗಿ ಅತ್ಯುನ್ನತವಾದಂತಹ ಕಾರ್ಯ
ಇದು ರುದ್ರಭೂಮಿಗೆ ನೀಡಿರುವಂತಹ ಕೊಡುಗೆ. ನಿಮ್ಮ ಕೊಡುಗೆಯನ್ನ ನಾವೆಲ್ಲರೂ ಕೂಡ ಅಭಿನಂದಿಸಲೇಬೇಕು. ಕಳತೂರಿನ ಸಮಸ್ತ ಜನತೆಯ ಪರವಾಗಿ ನಿಮಗೆ ಮತ್ತೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸಿಕೊಂಡವರಿದ್ದೇವೆ. ಆಸನವನ್ನು ಅಲಂಕರಿಸಬೇಕು, ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕೆನ್ನುವ ಹಾಗೆ ತಮ್ಮ ಮನವಿಯನ್ನು ಮಾಡಿಕೊಂಡವರಿದ್ದೇವೆ. ಇಡೀ ಜಿಲ್ಲೆಗೆ ಮಾದರಿಯಾದ ಕೆಲಸ ಕಳತೂರು ಸ್ಮಶಾನ ಅಭಿವೃದ್ಧಿ ಸಮಿತಿ ಹಾಗೂ ಗ್ರಾಮ ಪಂಚಾಯತ್ ಮಾಡಿದೆ. ಯಾಕಂದ್ರೆ ಇಡೀ ಜಿಲ್ಲೆಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಬಹುಶಃ ಈ ರೀತಿಯ ಒಂದು ಹಿಂದೂ ರುದ್ರಭೂಮಿಯನ್ನು ಕಾಣಲು ಕಷ್ಟ ಸಾಧ್ಯ. ಇದಕ್ಕೆ ಸಹಕರಿಸಿದ ದಾನಿಗಳು, ಅಭಿವೃದ್ಧಿ ಸಮಿತಿಯವರ ಜೊತೆ ಕೈಜೋಡಿಸಿದಂಥವರು, ಗ್ರಾಮ ಪಂಚಾಯತ್ ಜೊತೆ ಕೈಜೋಡಿಸಿದ ಈ ಹೆಮ್ಮೆಯ ಹೃದಯವಂತ ದಾನಿಗಳಿಗೆ ಒಂದು ಗಟ್ಟಿ ಚಪ್ಪಾಳೆಯ ಮೂಲಕ ಎಲ್ಲರೂ ಅಭಿನಂದಿಸಬೇಕು. ಈಗಾಗಲೇ ರಘುಪತಿ ಭಟ್ ಹೇಳಿದಾಗೆ ಬಹುಶಃ ಎಲ್ಲರ ಅಂತಿಮ ತಂಗುದಾಣ ಈ ರುದ್ರಭೂಮಿ. ಹಾಗಾಗಿ ಶಿವನಿಗೆ ಅತ್ಯಂತ ಪ್ರಿಯವಾದ ಕಾರ್ಯ ಇದು. ಕೈಲಾಸವಾಸಿ ಆ ಸ್ಮಶಾನದ ಅಧಿಪತಿ ಮಹಾದೇವನನ್ನು ಸ್ಮರಿಸಿಕೊಂಡು ಎಲ್ಲ ದೇವರ ಆ ಶಿವನ ಇಲ್ಲಿಯ ಎಲ್ಲ ದೇವರ ಅನುಗ್ರಹ ನಿಮ್ಮ ದಾನಿಗಳ ಮೇಲೆ ಇರಲಿ. ಇನ್ನಷ್ಟು ಇಂಥ ಒಳ್ಳೆ ಕೆಲಸಗಳಿಗೆ ಸಹಾಯ ಮಾಡುವ ಶಕ್ತಿಯನ್ನು ದೇವರು ಕರುಣಿಸಲಿ. ನಿಮ್ಮೆಲ್ಲರಿಗೂ ಒಳ್ಳೆಯ ಆರೋಗ್ಯಾದಿ ಭಾಗ್ಯಗಳನ್ನು ಕೊಡಲಿ, ಇನ್ನಷ್ಟು ಸಂಪತ್ತನ್ನು ನೀಡಿ ಅಂತ ಪ್ರಾರ್ಥಿಸಿಕೊಂಡು ಅದನ್ನು ನಿಮಗೆ ಅರ್ಪಿಸಿದ್ದೇವೆ. ನಿಮ್ಮ ಮಡಿಲಿಗೆ ಅದನ್ನು ಸಮರ್ಪಣೆ ಮಾಡಿದ್ದೇವೆ. ದಯವಿಟ್ಟು ಒಪ್ಪಿಸಿಕೊಳ್ಳಿ. ನಿಮ್ಮೆಲ್ಲರಿಗೆ ಅಭಿನಂದನೆ, ಅಭಿವಂದನೆ. ಯೋಗೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿ ಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಮಹಾದೇವಾಯ ನಮಃ ಎನ್ನುವಂತೆ ಮಹಾದೇವ ನಿಮ್ಮೆಲ್ಲರಿಗೂ ಕೂಡ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕೊಡುಗೆಯನ್ನ ದಾನವನ್ನ ನೀಡುವಂತಹ ಯೋಗ ಭಾಗ್ಯವನ್ನ ಕರುಣಿಸಲಿ. ದೀರ್ಘಾಯುರಾರೋಗ್ಯ ಆಯುಷ್ಯ ಐಶ್ವರ್ಯ ಸಕಲ ಶಾಂತ ಹಾರಿ ಕೂಡಿಸಿದ ರುದ್ರನ ಈ ಒಂದು ಗೌರವ ಸ್ಮರಣಿಕೆಯನ್ನು ತಮ್ಮ ಶಿರದಲ್ಲಿ ಕೈಯಲ್ಲಿ ಇರಿಸುವುದರ ಮೂಲಕವಾಗಿ ಗೌರವಪೂರ್ವಕವಾಗಿ ಸನ್ಮಾನಗೊಳಿಸುತ್ತಿದ್ದೇವೆ. ನಿಮ್ಮೆಲ್ಲರ ಸಾಧನೆಗಾಗಿ ನಿಮ್ಮೆಲ್ಲರ ಕೊಟ್ಟದ್ದು ತನ್ನದು ದಾನಧರ್ಮ ಮಾಡಿದ್ದು ಮಾತ್ರ ಆ ಪುಣ್ಯ ನಮ್ಮೊಂದಿಗೆ ಇರ್ತದೆ. ಮತ್ತೊಮ್ಮೆ ಅಭಿವೃದ್ಧಿಯ ಸದಸ್ಯರು ವೇದಿಕೆಯತ್ತ ಆಗಮಿಸಬೇಕಾಗಿ ತಮ್ಮಲ್ಲಿ ಮನವಿಯನ್ನ ಮಾಡಿಕೊಳ್ತಾ ಇದ್ದೇವೆ. ದಯವಿಟ್ಟು ಎಲ್ಲರೂ ಕೂಡ ಆದಷ್ಟು ಬೇಗನೆ ಬರಬೇಕು. ಸಮಿತಿ ಅಭಿವೃದ್ಧಿಯ ಸಮಿತಿಯ ಸದಸ್ಯರು ಶ್ರೀಮತಿ ಕಸ್ತೂರಿ, ಶ್ರೀ ಪ್ರಶಾಂತ್ ಪಾಣ, ಶ್ರೀ ಆದು ನಾಯ್ಕ್, ಶ್ರೀ ರಮೇಶ್ ಕಾಮತ್, ಶ್ರೀ ಚಂದ್ರಕುರ್ಗ, ಶ್ರೀ ಕುಶಲ್ ನಾಯ್ಕ್ ಕೊಂಡೆ, ಶ್ರೀಮತಿ ಲಲಿತಾ ಕುಲಾಲ್, ಶ್ರೀ ಮುದ್ದು ಪೂಜಾರಿ. ಇನ್ನು 10 ನಿಮಿಷಗಳಲ್ಲಿ ನಮ್ಮ ಕಾರ್ಯಕ್ರಮ ಮುಗಿತದೆ. ದಯವಿಟ್ಟು ಎಲ್ಲ ಊರವರು, ಅಭಿಮಾನಿಗಳು, ಪರವೂರವರು, ಕೊಡುಗೆ ದಾನಿಗಳು ಮತ್ತು ಸ್ಮಶಾನ ಅಭಿವೃದ್ಧಿ ಸಮಿತಿ ಇವರು ನಿರ್ಮಿಸಿರ್ತಕ್ಕಂಥ ಅರ್ಬೆಟ್ಟು ದಿ ವೆಂಕಟೇಶ್ವರ ಕಾಮತ್ ಸಾರ್ವಜನಿಕ ಹಿಂದೂ ರುದ್ರಭೂಮಿ ಇದರ ಉದ್ಘಾಟನಾ ಸಮಾರಂಭದಲ್ಲಿ ಉಪಸ್ಥಿತಿರುವಂಥ ಎಲ್ಲ ಅತಿಥಿ ಗಣ್ಯರೇ ಹಾಗೂ ಈ ರುದ್ರಭೂಮಿಗೆ ಸಹಕರಿಸಿದಂಥ ಎಲ್ಲ ಸ್ಥಳೀಯ ಉದ್ಯಮಿಗಳೇ, ನಿರ್ದೇಶನದಂತೆ ಪ್ರತಿ ಗ್ರಾಮದಲ್ಲಿ ಒಂದು ರುದ್ರಭೂಮಿ ಆಗಬೇಕು ಅಂತ ಒಂದು ನಾವು ನಿರ್ಣಯ ತಗೊಂಡ್ರ ಪ್ರಕಾರ ಪ್ರಾಯಶಃ ಚಂದ್ರಶೇಖರ್ ಶೆಟ್ಟಿಯವರ ನೇತೃತ್ವದಲ್ಲಿ ಒಂದು ಸುಸಜ್ಜಿತವಾದ ರುದ್ರಭೂಮಿ ನಿರ್ಮಿಸಿ ಇಡೀ ಜಿಲ್ಲೆಗೆ ಒಂದು ಮಾದರಿ ಕೆಲಸ ಆಗುವ ಹಾಗೆ ಚಂದ್ರಶೇಖರ್ ಶೆಟ್ಟರು ಇವತ್ತು ಮಾಡಿದ್ದಾರೆ. ಅವರಿಗೆ ನಾನು ಅಭಿನಂದನೆಯನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ಪ್ರಾಯಶಃ ಚಂದ್ರಶೇಖರ್ ಶೆಟ್ಟಿಯ ಈ ಸ್ಮಶಾನ ಮಾಡುವಾಗ ಅವರ ಕಷ್ಟವನ್ನ ಅವರೆಲ್ಲ ನಮಗೆ ಹೇಳ್ಬೋದು. ರಘುಪತಿ ಭಟ್ರು ವಿಸ್ತಾರವಾಗಿ ಇದರ ವಿಚಾರ ಬಗ್ಗೆ ಮಾತಾಡಿದ್ದಾರೆ. ಯಾವುದೋ ಒಳ್ಳೆ ಕೆಲಸ ಮಾಡುವಾಗ ಸಾಧಾರಣವಾಗಿ ಅದಕ್ಕೆ ಒಬ್ಜೆಕ್ಷನ್ ಬರೋದು ಸಾಧಾರಣ ಕಾಮನ್. ಆದರೂ ನಾವು ಅದನ್ನು ಹೇಗೆ ಚಾಲೆಂಜ್ ಆಗಿ ತಗೊಳ್ತೇವೆ ಅದು ಬಾರಿ ಮುಖ್ಯ. ಚಂದ್ರಶೇಖರ್ ಶೆಟ್ಟರು ಎಲ್ಲ ಒಂದು ವಿರೋಧವನ್ನ ಒಂದು ಚಾಲೆಂಜ್ ಆಗಿ ತಗೊಂಡು ಪ್ರಾಯಶಃ ಅವರು ಮತ್ತು ಅವರ ಪಂಗಡದವರು ಇವತ್ತು ಒಂದು ಸುಸಜ್ಜಿತವಾದ ಸ್ಮಶಾನ ನಿರ್ಮಿಸಿ ನಮ್ಮೆಲ್ಲರಿಗೂ ಒಂದು ಮಾದರಿಯಾದ ಕೆಲಸವನ್ನ ಅವರು ಇವತ್ತು ಮಾಡಿದ್ದಾರೆ. ನಮ್ಮ ಗಫೂರ್ ಅವರು ಇವತ್ತು ಮಾತಾಡಿದ್ರು, ನಾವು ಹುಟ್ಟುವಾಗ ಮತ್ತು ಸಾಯುವಾಗ ಏನಂತ ಗೊತ್ತಿಲ್ಲ, ಆದರೆ ಸುಸಜ್ಜಿತವಾದ ವಾತಾವರಣ ನಿರ್ಮಾಣ ಮಾಡಿದ್ರೆ ಪ್ರಾಯಶಃ ಅದು ಸಾಕಷ್ಟು ದೊಡ್ಡ ಕೆಲಸ, ದೇವರು ಒಂದು ಮೆಚ್ಚುವಂತ ಕೆಲಸ. ನಾವು ಇದನ್ನೆಲ್ಲ ನಾವು ಗಮನ ಇಟ್ಟುಕೊಂಡು ಮಾಡಿದ್ರೆ ಪ್ರಾಯಶಃ ನಮ್ಮ ದೇಶ ಕೂಡ ಇವತ್ತು ಒಳ್ಳೆ ಉತ್ತಮ ಕ್ಷೇತ್ರದಲ್ಲಿ ಅದು ಇವತ್ತು ಡೆವಲಪ್ ಆಗುವುದು ನಾವು ಇವತ್ತು ಕಾಣ್ತಾ ಇದ್ದೇವೆ. ನನಗೆ ಒಂದು ವಿಚಾರ ಗೊತ್ತಾಗ್ತಾ ಇಲ್ಲ, ಒಳ್ಳೆ ಕೆಲಸ ಮಾಡುವಾಗ ಯಾಕೆ ಒಬ್ಜೆಕ್ಷನ್ ಆಗ್ತಾರೆ ಅಂತ. ಅದು ನನಗೆ ಈಗಲೂ ಗೊತ್ತಾಗ್ತಾ ಇದೆ. ಆದರೆ ಇಲ್ಲಿ ನೀವು ಪ್ರಸ್ತಾವನೆ ಮಾಡಿದ ಪ್ರಕಾರ ಇವತ್ತು ಇಲ್ಲಿಯ ಗ್ರಾಮ ಪಂಚಾಯತ್ನ ಯಾರ ಗವರ್ಮೆಂಟ್ ಅಫಿಷಿಯಲ್ಸ್ ಯಾರಿದ್ದಾರೆ ಒಂದು ಒಳ್ಳೆ ರೀತಿಯ ಕೆಲಸವನ್ನ ನಿಮಗೆ ಮಾಡಿಕೊಟ್ಟು ಪ್ರೈವೇಟ್ ಮತ್ತು ಸರ್ಕಾರ ಮತ್ತು ಖಾಸಗಿ ಸಂಸ್ಥೆಗಳು ಜೊತೆಗೂಡಿದ್ರೆ ಎಷ್ಟು ಬೇಗ ನಮ್ಮ ದೇಶ ಡೆವಲಪ್ಮೆಂಟ್ ಆಗ್ತದೆ ಅಂತ ಇದು ಒಂದೇ ಉದಾಹರಣೆ ಅಂತ ನಾನು ಇವತ್ತು ಹೇಳಲಿಕ್ಕೆ ಇವತ್ತು ಬಯಸ್ತಾ ಇದ್ದೇನೆ. ಎಷ್ಟೋ ನಮ್ಮ ಉದ್ಯಮಿಗಳು ನಮ್ಮ ದೇಶದಲ್ಲಿ ಇದ್ದಾರೆ, ಅವರು ಕಾಯ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ನಾನು ಕೂಡ ನನ್ನ ಸಮಾಜ ಸೇವೆಯಲ್ಲಿ ನೋಡ್ತಾ ಇದ್ದೇನೆ. ನಾವೊಂದು ಉದ್ಯಮಿಗಳಿಗೆ ಒಳ್ಳೆ ಪ್ರಪೋಸಲ್ ಕೊಟ್ಟರೆ
ಇಷ್ಟರ ತನಕ ಅವರು ಬೇಡ ಅಂತ ಹೇಳುದಿಲ್ಲ. ಯಾಕಂದ್ರೆ ನಾವೆಲ್ಲರೂ ಉದ್ಯಮಿಗಳು ಎಲ್ಲರೂ ಇರೋದು ಸಮಾಜ ಸುಧಾರಿಸ್ತೀವಿ. ವೈಯಕ್ತಿಕವಾಗಿ ಸ್ವಲ್ಪ ಮಟ್ಟಿಗೆ ಅವರು ತನ್ನ ವ್ಯಾಪಾರವನ್ನ ನೋಡ್ಬೋದು. ಆ ನಂತರ ವ್ಯಾಪಾರ ಒಮ್ಮೆ ಮೆಚ್ಯೂರ್ಡ್ ಸ್ಟೇಟ್ಗೆ ಬಂದ ನಂತರ ಸಮಾಜ ಸುಧಾರಣೆ ಮಾಡೋದು ಏನಂತ ಪ್ರತಿ ಉದ್ಯಮಿಗೆ ಅದು ಬರುವಂತ ಸಹಜವಾದ ಒಂದು ವ್ಯಕ್ತಿತ್ವ. ಸೊ ಹಾಗೆ ಅದನ್ನ ನಾವು ಇವತ್ತು ಎನ್ಕರೇಜ್ ಮಾಡಿದ್ರೆ ಪ್ರಾಯಶಃ ನಮ್ಮ ಎಲ್ಲಾ ಗ್ರಾಮದಲ್ಲಿ, ಎಲ್ಲಾ ಪಂಚಾಯತ್ ಲೆವೆಲ್ ಅಲ್ಲಿ ಸ್ಮಶಾನವನ್ನ ಒಂದು ಸುಸಜ್ಜಿತವಾಗಿ ಕಟ್ಟಲಿಕ್ಕೆ ಒಂದು ಸಹಾಯ, ಒಂದು ಪ್ರಯೋಜನ ಆಗ್ತದೆ. ಹಾಗೂ ಗ್ರಾಮಕ್ಕೆ ಬೇಕಾದ ಮೂಲಭೂತ ಸೌಕರ್ಯ, ಅದು ನೀರಿನ ಸಮಸ್ಯೆ ಆಗ್ಬೋದು, ಸ್ಮಶಾನ ಇರ್ಬೋದು, ಶಾಲೆ ಇರ್ಬೋದು. ಅದು ಎಷ್ಟೋ ಶಾಲೆಗಳು ಇವತ್ತು 100 ವರ್ಷ ಆಗಿದೆ. ನಮ್ಮ ಶಾಲೆ ಬೀಳುವಂತ ಸ್ಟೇಟ್ ಅಲ್ಲಿ ಎಷ್ಟೋ ಶಾಲೆಗಳು. ನನ್ನ ಕ್ಷೇತ್ರದಲ್ಲೇ ನಾನು ನೋಡುವಾಗ 600 ಮಕ್ಕಳಿರುವ ಒಂದು ಶಾಲೆ 100 ವರ್ಷ ಆಗಿದೆ ನಿಟ್ಟೂರಲ್ಲಿ. ಇವತ್ತು ಬೀಳುವಂತ ಸ್ಟೇಟ್ ಆಗಿದೆ. ಅವರಿಗೆ ಪಾಪ ಅನುದಾನ ಇವತ್ತು ಬರ್ತಾ ಇಲ್ಲ. ಎಲ್ಲವೂ ಸರ್ಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸರ್ಕಾರ ಕ್ಯಾನ್ ಇಂಪ್ಲಿಮೆಂಟ್ ಓನ್ಲಿ ದ ಪಾಲಿಸಿ. ಆದ್ರೆ ನಾವು ಯಾವಾಗ ನಮ್ಮ ಸಮಾಜ ಇಂಪ್ರೂವ್ ಆಗ್ತದೆ ಅಂದ್ರೆ ಪ್ರೈವೇಟ್ ನಾವು ಅದರಲ್ಲಿ ಪಾರ್ಟ್ನರ್ಶಿಪ್ ಮಾಡಿದ್ರೆ ಮಾತ್ರ ನಮಗೆ ಆಗ್ತದೆ. ನಾವು ಯಾವುದೇ ಡೆವಲಪ್ಮೆಂಟ್ ನೇಷನ್ ನೋಡಿದ್ರೆ ನಮ್ಮ ಪ್ರೈವೇಟ್ ನಮ್ಮ ಸ್ಥಳೀಯ ಉದ್ಯಮಿಗಳ ಕಾಂಟ್ರಿಬ್ಯೂಷನ್ ಫಾರ್ ಡೆವಲಪ್ಮೆಂಟ್ ಆಫ್ ಎನಿ ವಿಲೇಜ್ ಅದು ಗರಿಷ್ಠ ಮಟ್ಟದಲ್ಲಿ ಅದು ಇದ್ದಿದೆ. ಇದೇ ರೀತಿಯಲ್ಲಿ ನಾವು ಪ್ರಾಯಶಃ ನಾವು ಒಂದು ದೂರಾಲೋಚನೆ ಮಾಡಿ ಒಂದು ಡೆವಲಪ್ಮೆಂಟ್ ಸೋರ್ಸ್ ಆಗಿ ನಾವು ಥಿಂಕ್ ಮಾಡಿದ್ರೆ ಪ್ರಾಯಶಃ ನಮ್ಮ ಹಳ್ಳಿ ಕೂಡ ಒಂದು ಉತ್ತಮ ರೀತಿಯ ಡೆವಲಪ್ ಆದ ಹಳ್ಳಿ ಅಂತ ಮಾಡ್ಬೋದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಇಲ್ಲಿ ಈ ಒಂದು ಸ್ಮಶಾನ ನಿರ್ಮಾಣ ಕೊಡ್ಲಿಕ್ಕೆ ಕಾಮತ್ ಮತ್ತು ಅವರ ಕುಟುಂಬ ಹಾಗೂ ಎಲ್ಲರೂ ಇಲ್ಲಿ ಬಂದಿದ್ದಾರೆ. ಎಲ್ಲರ ಸಹ ನಾನು ಹೆಸರಳಿಕ್ಕೆ ಹೋಗಿಲ್ಲ. ಆದರೂ ಒಂದು ಒಳ್ಳೆ ರೀತಿಯ ಒಂದು ಕಾಂಟ್ರಿಬ್ಯೂಷನ್ ಮಾಡಿ ಬೇರೆ ಉದ್ಯಮಿಗಳಿಗೆ ಕೂಡ ಒಂದು ಕಣ್ತೆರೆಯುವಂತ ಕೆಲಸವನ್ನ ನೀವು ಮಾಡಿದ್ದೀರಿ. ನಿಮಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸಿ ನಾನು ಅವಕಾಶ ಕೊಟ್ಟ ತಮ್ಮ ಎಲ್ಲರಿಗೂ ನಾನು ವಂದನೆ ಸಲ್ಲಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಅಭಿವೃದ್ಧಿ ಅಧಿಕಾರಿ ಶ್ರೀಮತಿ ಸವಿತಾ ಎಸಿ ಇವರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡುವಂತೆ ಕೇಳಿಕೊಳ್ಳುತ್ತಿದ್ದೇವೆ. ಪ್ರಾಸ್ತಾವಿಕ ಮಾತುಗಳಲ್ಲಿ ಈಗಾಗಲೇ ಬಿ ಚಂದ್ರಶೇಖರ್ ಶೆಟ್ಟಿ ಅವರು ಹೇಳಿದ್ದಾರೆ. ಅಂದು ಈ ಸ್ಮಶಾನ ಕಾರ್ಯಕ್ರಮ ಪ್ರಾರಂಭವಾಗಲಿಕ್ಕೆ ಮುನ್ನುಡಿಯನ್ನ ಬರೆದವರು ಶ್ರೀಮತಿ ಸವಿತಾ ಮೇಡಮ್ ಅವರು. ನೀವು ಮುಂದೆ ನಿಂತರೆ ಖಂಡಿತವಾಗಿ ಈ ಕಾರ್ಯಕ್ರಮ ನೆರವೇರುತ್ತದೆ ಎನ್ನುವ ಹಾಗೆ ಹುಡುಗಿದ್ದವರು ಶ್ರೀಮತಿ ಸವಿತಾ ಗೌರವಿಸಬೇಕಾದದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಅದಕ್ಕಾಗಿ ಇದೀಗ ಶ್ರೀಮತಿ ಸವಿತಾ ಎಸಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಇವರನ್ನ ಗೌರವಪೂರ್ವಕವಾಗಿ ಸನ್ಮಾನಿಸುತ್ತಿದ್ದೇವೆ. ಒಮ್ಮೆ ಗಟ್ಟಿ ಚಪ್ಪಾಳೆಯನ್ನು ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ನೀಡಬೇಕಾಗಿ ತಮ್ಮಲ್ಲಿ ಮುಂದಿನ ದಿನಗಳಲ್ಲಿ ಒಂದು ನೀರಿನ ವ್ಯವಸ್ಥೆ ಹಾಗೆ ಪಂಚಾಯತ್ ಬೇಕಾದ ಈ ಸ್ಮಶಾನ ನಿರ್ವಹಣೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ಗ್ರಾಮ ಪಂಚಾಯತ್ ಕಡೆಯಿಂದ ವ್ಯವಸ್ಥಿತವಾಗಿ ಮಾಡುವ ನಿಟ್ಟಿನಲ್ಲಿ ಹಾಗೆ ಈ ಒಂದು ಸ್ಮಶಾನ ತಮ್ಮ ಅಧಿಕಾರದ ವ್ಯಾಪ್ತಿಯಲ್ಲಿ ನೀಡಿರುವ ನಮ್ಮ ಹೆಮ್ಮೆಯ ಗ್ರಾಮದ ಅಭಿವೃದ್ಧಿ ಅಧಿಕಾರಿಗಳಾಗಿರುವಂತಹ 3 ಬಾರಿ ಅಭಿನಂದನೆ. ದೇವರ ಅನುಗ್ರಹ ನಿಮ್ಮ ಮೇಲಿರಲಿ. ಇನ್ನಷ್ಟು ಜನಸೇವೆಯ ಇಲ್ಲಿಯ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿದಂತ ದಯವಿಟ್ಟು ಕಾರ್ಮಿಕರನ್ನ ವೇದಿಕೆ ಮೇಲ್ಭಾಗಕ್ಕೆ. ಎಲ್ಲರಿಗೂ ನನ್ನ ನಮಸ್ಕಾರ. ಈಗ ಆಲ್ರೆಡಿ ಸಮಯ ಮೀರಿದೆ, ಆದ್ರೆ ನಾನು 2 ನಿಮಿಷದಲ್ಲಿ ಮುಗಿಸ್ತೇನೆ. ಇವತ್ತಿನ ಕಾರ್ಯಕ್ರಮ ನೋಡಿದ್ರೆ ಎಲ್ಲರಿಗೂ ಖುಷಿ ಕೊಡುವಂತ ಕಾರ್ಯಕ್ರಮ. ಯಾಕಂದ್ರೆ ತುಂಬಾ ವರ್ಷದ ಒಂದು ಕನಸು ಇವತ್ತು ನನಸಾಗಿದೆ. ನಾನು ಬರುವಾಗ ಇಲ್ಲಿ ನನ್ನ ಹತ್ರ ಕೂತ್ಕೊಂಡಿದ್ರು, ಅವ್ರು ಹೇಳ್ತಿದ್ರು ನನಗೆ 70 ವರ್ಷ ಆಯಿತು. 70 ವರ್ಷದ ನಂತರ ನಾನು ಸ್ಮಶಾನ ತುಂಬಾ ಖುಷಿ ಆಯ್ತು. ವಿಷಯ ಹೌದು, ಯಾಕಂದ್ರೆ ಇಂಥ ಒಂದು ಗ್ರಾಮದಲ್ಲಿ ಈಗ ತನಕ ಒಂದು ಸಾರ್ವಜನಿಕ ರುದ್ರಭೂಮಿ ಇಲ್ಲ ಅಂತ ಎಲ್ಲರಿಗೂ ಗೊತ್ತಿತ್ತು. ಆದ್ರೆ ಒಂದು ಚಂದ್ರಶೇಖರ್ ಶೆಟ್ಟಿ ಅವರು ತಮ್ಮ ಮುಂದಾಳತ್ವದಲ್ಲಿ ಇದೊಂದು ಕಾರ್ಯಕ್ರಮ ಮಾಡಿದ್ದಾರೆ. ನಾನು ವಿಶೇಷವಾಗಿ ಅವರಿಗೆ ಧನ್ಯವಾದವನ್ನು ಹೇಳ್ತೇನೆ. ಯಾಕಂದ್ರೆ ಅವರ ಈ ಕಲ್ಪನೆ, ಅವರ ಕಾರ್ಯನಿರ್ವಹಣೆ ಎಲ್ಲ ಒಂದು ಭಾರಿ ಅದ್ಭುತವಾಗಿದೆ. ಅವರಿಗೆ ವಿಶೇಷವಾಗಿ ನಾನು ಧನ್ಯವಾದ ಹೇಳ್ತೇನೆ. ನಿಮ್ಗೆಲ್ಲ ಗೊತ್ತುಂಟು, ನಮ್ಮ ಊರಿನಲ್ಲಿ ಒಂದು 4 ತಿಂಗಳು ಮಳೆ ಬರ್ತದೆ. ಯಾರಾದ್ರೂ ಆ ಸಂದರ್ಭದಲ್ಲಿ ತೀರಿ ಹೋದ್ರೆ ನಿಮ್ಗೆ ಗೊತ್ತುಂಟು, ಓಪನ್ ಆಗಿ ಶವದಹನ ಮಾಡೋದು ಭಾರಿ ಒಂದು ಕಷ್ಟ ಆದಂತ ವಿಷಯ. ನಾವು ತುಂಬಾ ಜನ ನೋಡಿದ್ದೇವೆ. ಮಳೆ ಬಂದ್ರೆ ಕೂಡ ಈ ಮನೆಯವರಿಗೆ ಆತಂಕ, ಅದು ಮರವನ್ನು ಕಟ್ಟಿಗೆಯನ್ನು ಸಂಗ್ರಹ ಮಾಡಬೇಕು, ಅದನ್ನು ನೋಡಬೇಕು, ಭಾರಿ ಒಂದು ಆತಂಕದ ವಿಷಯ. ಇವತ್ತು ಆ ಆತಂಕ ದೂರ ಆಗಿದೆ ಅಂತ ನಾನು ಅಂದ್ಕೊಳ್ತೇನೆ. ಅದಲ್ಲದೆ ಒಂದು ವಿಶೇಷವಾಗಿ ನಾನು ಇವತ್ತು ಹೇಳಿಕ್ಕೆ ಇಚ್ಛೆಪಡ್ತೇನೆಂದ್ರೆ, ಯಾವಾಗ ನಾವು ಈ ರಾಜಕೀಯವನ್ನು ದೂರ ಇಡ್ತೇವೆ ಆ ಸಂದರ್ಭದಲ್ಲಿ ಖಂಡಿತವಾಗಿ ಅಭಿವೃದ್ಧಿ ಕಾರ್ಯಕ್ರಮ ಆಗ್ತದೆ. ಯಾಕಂದ್ರೆ ನಾವು
ಇವತ್ತು ತುಂಬಾ ಜನ ದಾನಿಗಳಿದ್ದಾರೆ. ನಾವೀಗ ಸರಿಯಾಗಿ ನೋಡಿದ್ರೆ ನಮ್ಮ ಊರಿನಲ್ಲಿ ತುಂಬಾ ಜನ ದಾನಿಗಳಿದ್ದಾರೆ. ಅವರು ಬೇರೆ ಕಡೆ ಇರ್ಬೋದು, ಬೇರೆ ಊರಿನಲ್ಲಿ ಇರ್ಬೋದು, ಪ್ರದೇಶದಲ್ಲಿ ಇರ್ಬೋದು. ಆದ್ರೆ ನಾವೊಂದು ಸಮರ್ಪಕವಾದಂತ ಒಂದು ವಾತಾವರಣ ನಿರ್ಮಾಣ ಮಾಡಿದ್ರೆ, ಆ ಕಾನ್ಫಿಡೆನ್ಸ್ ಅನ್ನು ನಾವು ತಂದ್ರೆ ಖಂಡಿತವಾಗಿ ಇನ್ನೂ ಸಹ ತುಂಬಾ ಕಾರ್ಯಗಳನ್ನು ಮಾಡಬಹುದಂತ ವಿಚಾರವನ್ನು ಈ ಸಂದರ್ಭದಲ್ಲಿ ನಾನು ಸಹ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದ್ರೆ ಜನರಿಗೆ ಸಹ ಒಂದು ಇರ್ತದೆ, ಅವರು ಮಾಡ್ತಾರ ಇಲ್ವಾ ಅಥವಾ ಇಂಥ ಹಾಗೆಲ್ಲ ತುಂಬಾ ವಿಚಾರಗಳುಂಟು. ಹಾಗಾಗಿ ನಾವು ಯಾವಾಗ್ಲೂ ರಾಜಕೀಯವನ್ನು ಬದಿಗೆ ಹಾಕಿ ಎಲ್ಲರೂ ನಾವು ಒಟ್ಟಿಗೆ ಆಗಿ ಗ್ರಾಮದ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ, ಇನ್ನಾದ್ರೂ ನಾವು ಮಾಡಬೇಕು ಅಂತ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದ್ರೆ ನಮ್ಮ ಊರಂದ ಕೂಡಲೇ ಸಹಜವಾಗಿ ನಮ್ಗೊಂದು ಅಭಿಮಾನ ಇರ್ತದೆ, ಏನಾದ್ರೂ ಮಾಡಬೇಕಂದಿರ್ತದೆ. ಅದಕ್ಕೆ ಪೂರಕವಾದ ವಾತಾವರಣ ಕಲ್ಪನೆ ಅಂದ್ರೆ ನಿರ್ಮಾಣ ಮಾಡುವುದು ಖಂಡಿತ ಅಗತ್ಯ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ವಿಶೇಷವಾಗಿ ಇವತ್ತು ತುಂಬಾ ದಾನಿಗಳು ಇದಕ್ಕೆ ಕೈ ಜೋಡಿಸಿದ್ದಾರೆ. ಎಲ್ಲರಿಗೂ ಆ ದಾನಿಗಳಿಗೆ ನಾನು ಈ ಗ್ರಾಮಾಭಿವೃದ್ಧಿ ನಮ್ಮ ಪಂಚಾಯತಿಂದ ಆಗಲಿ ಅಥವಾ ಸ್ಮಶಾನ ಅಭಿವೃದ್ಧಿ ಇದರಿಂದ ಎಲ್ಲರಿಗೂ ನಾನು ವಿಶೇಷವಾಗಿ ಕೃತಜ್ಞತೆಯನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಸ್ಮಶಾನ ಅಂತ ಹೆಸರಲ್ಲಿ ಇದೆ, ಸ್ಮಶಾನ ಅಂತ ಸಂಸ್ಕೃತ ಶಬ್ದ ಆದ್ರೂ ಸ್ಮ ಅಂದ್ರೆ ಹೆಣ, ಶಾನ ಅಂದ್ರೆ ಮಲಗುವುದಂತ. ಆ ಹೆಣಕ್ಕೆ ಒಂದು ಕರೆಕ್ಟ್ ಆಗಿ ಒಂದು ವಿಧಿವತ್ತಾಗಿ ಒಂದು ಮಾಡುವಂತ ಸ್ಥಳವೇ ಸ್ಮಶಾನ. ಇವತ್ತು ಇಂಥ ಒಂದು ಉತ್ತಮವಾದ ಸ್ಮಶಾನ ನಿರ್ಮಾಣವಾಗಿದೆ. ಎಲ್ಲರಿಗೂ ಈ ಕಾರ್ಯದಲ್ಲಿ ಯಾರೆಲ್ಲ ಕೈ ಜೋಡಿಸಿದ್ದಾರೆ ಎಲ್ಲರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ. ದೊಡ್ಡ ಕೊಡುಗೆ ಇದೆ. ಆರ್ಬಿಟ್ಟು ದಿವಂತ ವೆಂಕಟೇಶ್ ಕಾಮತ್ ಹಿಂದೂ ಸಾಮಾಜಿಕ ರುದ್ರಭೂಮಿಯನ್ನು ಇಲ್ಲಿ ನಿರ್ಮಾಣಿಸಿಕೊಂಡಿದ್ದಾರೆ. ತಮ್ಮ ಮಾತುಗಳನ್ನು ಅಭಿನಂದನೆ ಸಲ್ಲಿಸಿಕೊಂಡು ಇದೀಗ ವೇದಿಕೆ ಮೇಲ್ಭಾಗಕ್ಕೆ ಈ ಒಂದು ಸ್ಮಶಾನ ನಿರ್ಮಾಣದಲ್ಲಿ ದುಡಿದ ಕಾರ್ಮಿಕರನ್ನ ವೇದಿಕೆಯಲ್ಲಿ ಗೌರವಿಸ್ತಾ ಇದ್ದೇವೆ. ದಯವಿಟ್ಟು ರಘು ಆಚಾರ್ಯ, ಕರುಣಾಕರ್ ಶೆಟ್ಟಿ, ನಾಗೇಶ್ ನಾಯ್ಕ್. ಕಟ್ಟಡ ನಿರ್ಮಾಣದ ಕಾಮಗಾರಿಯಲ್ಲಿ ದುಡಿದಂತಹ ಆದು ನಾಯ್ಕು ಮೇಸ್ತ್ರಿ ಕೆಲಸವನ್ನು ನಿರ್ಮಿಸಿದ್ದಾರೆ. ಸರಿಯಾದ ಸಮಯಕ್ಕೆ ಅಚ್ಚುಕಟ್ಟಾಗಿ ಅತ್ಯಂತ ದಕ್ಷತೆ ಕೆಲಸ ನಿರ್ವಹಣೆ ಮಾಡಿದ ಆದು ಮೇಸ್ತ್ರಿ ಮತ್ತು ಅವರ ತಂಡ, ಅವರೆಲ್ಲ ಪರವಾಗಿ ಆದು ಮೇಸ್ತ್ರಿ ಅವರನ್ನ ವೇದಿಕೆಯಲ್ಲಿ ಸನ್ಮಾನಿಸ್ತಾ ಇದ್ದಾರೆ. ಪೇಂಟಿಂಗ್ ಅನ್ನು ನಿರ್ವಹಿಸಿದಂತ ಶ್ರೀನಾಥ್ ಪೇಂಟರ್, ಹಾಗೆ ಎಲೆಕ್ಟ್ರಿಕಲ್ ವರ್ಕ್ ಅನ್ನ ಮಾಡಿದಂತ ರಾಘು ಆಚಾರ್ಯ ಎಲೆಕ್ಟ್ರಿಕಲ್ ವರ್ಕ್ ಅನ್ನು ನಿರ್ವಹಿಸಿದ್ದಾರೆ. ಅದೇ ರೀತಿ ಪೇಂಟಿಂಗ್ ವ್ಯವಸ್ಥೆಯಲ್ಲಿ ಸಹಕರಿಸಿದ ಗೋಡೆ ಬರಹಗಳನ್ನು ಬರೆದಂತವರು ಶಶಿ ಪೇಂಟರ್, ಇಲ್ಲಿಯ ಶ್ರೀಯುತ ಜಗದೀಶ್ ಜೂನಿಯರ್ ಇಂಜಿನಿಯರ್ ಅವರನ್ನು ಕೂಡ ವೇದಿಕೆಯ ಮೇಲ್ಭಾಗಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. ತಮ್ಮ ಸಹಕಾರ ಈ ಭಾಗಕ್ಕೆ ಅನೇಕ ರೀತಿಯಲ್ಲಿ ನಮಗೆ ಒದಗಿ ಬಂದಿದೆ. ಅದಕ್ಕಾಗಿ ತಮ್ಮನ್ನ ವೇದಿಕೆಯ ಮೇಲ್ಭಾಗದಲ್ಲಿ ಗುರುತಿಸುವಂತಹ ಪ್ರಯತ್ನ. ಶ್ರೀಯುತ ಜಗದೀಶ್ ಜೂನಿಯರ್ ಇಂಜಿನಿಯರ್ ಇವರನ್ನ ವೇದಿಕೆಯ ಮೇಲ್ಭಾಗಕ್ಕೆ ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇದ್ದೇವೆ. ಎಲ್ಲ ಗ್ರಾಮಸ್ಥರ ಪ್ರೀತಿಯ ಪ್ರತೀಕವಾಗಿ, ಹಾಗೆ ಆ ಮಹಾದೇವನನ್ನ ಸ್ಮರಿಸಿಕೊಳ್ಳುತ್ತಾ ಆ ಶಿವನ ಸಂಪೂರ್ಣ ಆರೋಗ್ಯ ಆಶೀರ್ವಾದದ ಪ್ರೀತಿಯ ಸನ್ಮಾನ, ಮೈಸೂರು ಪೇಟ, ಹಾಗೆ ಫಲಪುಷ್ಪ, ನಾಡಿನ ಸಾಂಪ್ರದಾಯಿಕವಾದ ಯಾಲಕ್ಕಿ ಮಣಿಗಳ ಹೊಂದಿರತಕ್ಕಂಥ ಹಾರ, ಇದೆಲ್ಲದರೊಂದಿಗೆ ತಮ್ಮ ಅತ್ಯಂತ ಗೌರವದಿಂದ ಈ ವೇದಿಕೆಯಲ್ಲಿ ಇವತ್ತಿನ ಈ ಒಂದು ಕೊಳತ್ತೂರು ಗ್ರಾಮದ ಹಿಂದೂ ರುದ್ರಭೂಮಿ ನಿರ್ಮಾಣದಲ್ಲಿ ದುಡಿದ ನಿಮ್ಮೆಲ್ಲರಿಗೆ ಅಭಿನಂದನೆಯನ್ನ, ಎಲ್ಲ ದೈವದೇವರ ಆಶೀರ್ವಾದವನ್ನು ಕೋರಿಕೊಂಡು ಈ ಸನ್ಮಾನವನ್ನು ಸಮರ್ಪಿಸ್ತಾ ಇದ್ದೇವೆ. ಒಪ್ಪಿಸಿಕೊಳ್ಳಿ. ಹೇಳಿದ್ರೆ ಸ್ಥಳ ದೊರಕಬಹುದು, ದಾನಿಗಳು ದೊರಕಬಹುದು, ಹಣ ಒದಗಿ ಬರಬಹುದು. ಆದರೆ ಅದನ್ನ ನಿಗದಿತ ಸಮಯದಲ್ಲಿ ಸೂಕ್ತ ರೀತಿಯಲ್ಲಿ ನಡೆಸಿಕೊಡುವರೆ ನಮಗೆ ಎಲ್ಲ ಕಾರ್ಮಿಕರು ಅತ್ಯಂತ ಅಗತ್ಯ. ಇವತ್ತು ಈ ಒಂದು ಸಮಿತಿ ಮುಂದಾಗ್ತಾ ಇದೆ. ಅದಕ್ಕಾಗಿ ನಾವೆಲ್ಲರೂ ಕೂಡ ಸಮಿತಿಯವರನ್ನ ಮತ್ತೊಮ್ಮೆ ಅಭಿನಂದಿಸಿಕೊಂಡವರಿದ್ದೇವೆ. ಈ ಕಾಯಕ ನಿಮ್ಮ ಶ್ರೇಷ್ಠ ಸಾಧನೆಗಾಗಿ ದೊರಕ್ತಾ ಇದೆ. ಅದಕ್ಕಾಗಿ ಮತ್ತೊಮ್ಮೆ ಅಭಿನಂದನೆಗಳು. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಿಮ್ಮ ಕಾಯಕ ಮುಂದುವರಿಯಲಿ ಎನ್ನುವ ಹಾಗೆ ಬೇಡಿಕೊಳ್ಳುತ್ತಾ, ಮಹಾರುದ್ರ ಶಿವ ನಿಮಗೆ ಸರ್ವ ರೀತಿಯಲ್ಲೂ ಸನ್ಮಂಗಲವನ್ನ ಉಂಟು ಮಾಡಲಿ ಎನ್ನುವ ಹಾಗೆ ಪ್ರಾರ್ಥಿಸಿಕೊಂಡವರಿದ್ದೇವೆ. ಗಿರೀಶ್ ನಾಯ್ಕ ಅವರು ಸೇರಿಕೊಂಡು ನೀಡಿದ್ದಾರೆ. ಅಭಿನಂದನೆ, ಶುಭವಾಗಲಿ, ವಂದನೆಗಳು ಸರ್. ಸರ್ವರಿಗೂ ಕೂಡ ಧನ್ಯವಾದವನ್ನ ಸಮರ್ಪಿಸಿದ ಸ್ಮಶಾನವು ಹಿಂದೂ ರುದ್ರಭೂಮಿ ಕೂಡ ಮಾದರಿಯಾಗಿದೆ. ಅವರಿಗೆ ಉಜ್ವಲ ಭವಿಷ್ಯದವರು ಕೊಡಲಿ, ಇನ್ನಷ್ಟು ಒಳ್ಳೆ ಕೆಲಸ ಮಾಡುವ ಆರೋಗ್ಯ, ಶಕ್ತಿ, ಎಲ್ಲರ ಪ್ರೀತಿ ಬೆಂಬಲ ಅವರಿಗೆ ಸದಾ ಇರಲಿ ಅಂತ ಹೇಳ್ತಾ, ಎಲ್ಲ ಗ್ರಾಮಸ್ಥರಿಗೆ ಸಹಕರಿಸಿದ ದಾನಿಗಳಿಗೆ, ಪ್ರತ್ಯಕ್ಷ ಪರೋಕ್ಷ ಸಹಕರಿಸಿದವರಿಗೆ ಉಪಹಾರದ ವ್ಯವಸ್ಥೆ ಇದೆ. ದಯವಿಟ್ಟು ಎಲ್ಲರೂ ಕೂಡ ತಿಂಡಿ ಆಗದೇ ಇದ್ದವರು ತಿಂಡಿಯನ್ನು ತಿಂದುಕೊಂಡು ಹೋಗಬೇಕು. ಪ್ರತ್ಯಕ್ಷ ಪರೋಕ್ಷ ಸಹಕರಿಸಿದವರಿಗೆ, ಊರಿನ ಎಲ್ಲ ಮಿತ್ರರಿಗೆ, ಬಂಧುಗಳಿಗೆ, ಸರ್ವರಿಗೂ ಕೂಡ ಒಂದೇ ಮಾತಿನಲ್ಲಿ ಮತ್ತೊಮ್ಮೆ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದಾರೆ.